Please start. Hey, ಎಲ್ಲರಿಗೂ ನಮಸ್ಕಾರ. ನಾನ್ ಕವಿತಾ, ನಿಮ್ ಸ್ಟೂಡೆಂಟ್ ಅಡ್ವೈಸರ್. ನಮಸ್ಕಾರ ಮೇಡಮ್. ಓಕೆ, ನಮಸ್ಕಾರಪ್ಪ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಓಕೆ, ನಮಸ್ತೆ ಮೇಡಮ್. ನಮಸ್ತೆ. ಸೊ ಸ್ಕ್ರೀನ್ ಮೇಲೆ ಇವಾಗ ಕೆಲವ್ರು ಮಾತ್ರ ಇದಾರೆ. ಈಗ ರಂಜಿತಾ ಬಂದ್ರು. ಓಕೆ, ತೆರೆಯ ಹಿಂದೆ ಇರುವ ಎಲ್ಲಾ ನಾಯಕ ನಾಯಕಿಯರಿಗೆ ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ. ಬನ್ನಿ ತೆರೆ ಮೇಲೆ, ಸ್ಕ್ರೀನ್ ಮೇಲೆ ಬನ್ನಿ. ಪಟ ಪಟ ಪಟ. ಗುಡ್ ಈವ್ನಿಂಗ್. ಗುಡ್ ನಮಸ್ಕಾರ. ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್ ಪಾ. ಓಕೆ, ಗುಡ್ ಈವ್ನಿಂಗ್ ಮ್ಯಾಮ್. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ತುಂಬಾ ಖುಷಿಯಾಗಿರೋ ವಿಷಯನ ನಿಮ್ ಹತ್ರ ಎಲ್ಲಾರ ಹತ್ರ ಹಂಚ್ಕೋಬೇಕು. ಸೊ ಎಲ್ಲ ಸ್ಕ್ರೀನ್ ಮೇಲೆ ಬನ್ನಿ, ಪಟ 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 ಸ್ಕ್ರೀನ್ ಮೇಲೆ ಬಂದ್ಬಿಡ್ಬೇಕು ಎಲ್ಲರೂ. Good evening, ma'am. ಗುಡ್ ಈವ್ನಿಂಗ್ ಪಾ. ಗುಡ್ ಈವ್ನಿಂಗ್ ಮ್ಯಾಮ್, ಹೌ ಆರ್ ಯು? ಯಾ, ಐ ಆಮ್ ಡೂಯಿಂಗ್ ಗ್ರೇಟ್. ಇವತ್ತೆಲ್ಲ ನೀವೆಲ್ಲ ಫುಲ್ ನಂಗೇನಂತಂದ್ರೆ ಫುಲ್ ಸ್ಮೈಲಿ ಫೇಸ್ ಬೇಕು. ಯಾಕಂದ್ರೆ ಅಷ್ಟು ಸಂತೋಷದ ವಿಷಯ ಹೇಳ್ಬೇಕು ನಾನು ಇವಾಗ ಎಲ್ಲಾರ ಹತ್ರನು. ಮ್ಯಾಮ್ ನನ್ ಮುಖ ನೋಡಕ್ ಆಗಲ್ಲ, ಫುಲ್ ಜ್ವರ ಬಂದಿದೆ. ಹೌದಾ? ಇಟ್ಸ್ ಓಕೆ ಪಾ, ನೋ ಪ್ರಾಬ್ಲಮ್. ಹ್ಮ್. ಓಕೆ, ಎಲ್ಲ ಬರ್ತಾ ಇದ್ದೀರಾ? ಎಲ್ಲ ಸ್ಕ್ರೀನ್ ಮೇಲೆ ಪಟ ಪಟ ಬಂದ್ಬಿಡ್ಬೇಕು. Yes, ma'am. ಮಂಜುಳಾ ಬಂದಿಲ್ಲ, ಕವಿತಾ ಬಂದಿಲ್ಲ, ಹೇಮಾವತಿ, ಯೋಗಿತಾ ಈಗ ಜಾಯ್ನ್ ಆದ್ರು. ಬೇಗ 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 ಬೇಗ. ಗುಡ್ ನ್ಯೂಸ್ ಬೇಕು ಅಂದ್ರೆ ಎಲ್ಲರೂ ಸ್ಕ್ರೀನ್ ಮೇಲೆ ಬರ್ಬೇಕು. ಹೇ, ಹೇಳ್ರಪ್ಪ, ಒಬ್ರಿಗೊಬ್ರು ಇನ್ಫ್ಲೂಯೆನ್ಸ್ ಮಾಡಿ. ಎಲ್ಲರೂ ಇದೀರಲ್ಲ ಟೀಮ್ ಅಲ್ಲಿ ಇರೋರು, ಬನ್ನಿ ಬನ್ನಿ ಅಂತ ಹೇಳಿ. ಬನ್ನಿ 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 ನಾನ್ ಬನ್ನಿ. ಬೆಳಿಗ್ಗೆಯಿಂದ ಫುಲ್ ಖುಷಿಯಾಗಿದ್ದೀನಿ. ಗುಡ್ ಈವ್ನಿಂಗ್ ಮೇಡಮ್. evening. ಪಾರ್ವತಿ ಮೇಡಮ್, ಒಂದ್ ಸಾಂಗ್ ಹೇಳ್ಬಿಡಿ. ಓಕೆ, ಓ, ಇಲ್ಲೇನೋ Let's ಡಾನ್ಸ್ start the ನಡೀತಿದೆ ಅಂತ session. ಹೇಳ್ಬಿಟ್ಟು ಫುಲ್ ಫೋಕಸ್ ಮಾಡ್ತಾರೆ. ಲೆಟ್ ಸ್ಟಾರ್ಟ್ ದ ಸೆಷನ್. ಸೊ ಎಲ್ಲರಿಗೂ ಕೂಡ FFCಗೆ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತಿನ ಖುಷಿಯಾದ ಸಂತೋಷ ವಿಷಯ ಹೇಳ್ಬೇಕು ಅಂತಂದ್ರೆ ನಾನು 3 ಕಂಡೀಷನ್. ಓಕೆನಾ? Yes, ma'am. ಓಕೆ, ಸೊ ಎಲ್ಲಾನು ಮ್ಯೂಟ್ ಮಾಡ್ಬಿಡ್ತೀನಿ ಒಂದೇ ನಿಮಿಷ. ಓಕೆ, ಸೊ 3 ಇಂಪಾರ್ಟೆಂಟ್ ವಿಷಯ ಇದೆ. ನಾನು ಕ್ವೆಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಖುಷಿ ವಿಷಯದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಬಿಡ್ತೀನಿ. ಓಕೆನಾ? ಓಕೆ ಓಕೆ, ಡನ್. ಎಷ್ಟು ಯೂನಿಟ್ಸ್ ಮುಗಿಸಿದೀರಾ ಎಲ್ಲರೂ? ಏನಪ್ಪಾ ಇದು FFC ಕರೆದ್ಬಿಟ್ಟು ಯೂನಿಟ್ಸ್ ಲೆಕ್ಕ ಹಾಕ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲರೂ? ಪರವಾಗಿಲ್ಲ, ಚಾಟ್ ಬಾಕ್ಸ್ ಅಲ್ಲಿ ಕಳ್ಸಿ ಒಬ್ಬೊಬ್ರದ್ದು. ಇವಾಗ 14 units. ಓಕೆ, ಚಾಟ್ ಅಲ್ಲಿ ಪಟ ಪಟ ಹಾಕ್ಬೇಕು ಎಲ್ಲರೂ. ಎಷ್ಟು ಯೂನಿಟ್ಸ್ ಕಂಪ್ಲೀಟ್ ಆಗಿದೆ ಕರೆಕ್ಟ್ ಆಗಿ ಹಾಕ್ಬೇಕು. ನಾನು ಲೆಕ್ಕ ತಗೊಂತೀನಿ, ಬರ್ತೀನಿ, ಕ್ರಾಸ್ ಚೆಕ್ ಮಾಡ್ತೀನಿ. ಒಬ್ಬೊಬ್ರಿಗೂ ಒನ್ ಕಾಲ್ ತಗೊಂತೀನಿ. ಕಮಾನ್ ಕಮಾನ್, ಹರಿ ಅಪ್. 5 units, 21 units, good. 23 units, 19, 4. We are old students. Nice. Okay, old students ಬೇಕು ನಂಗೆ ಇವಾಗ, ಯಾಕಂದ್ರೆ ಅವರೇ ಫುಲ್ ಖುಷಿ ಆಗೋದು. ಓಕೆ, 23 units, 2, 3. ಓಕೆ, ಎಷ್ಟು ಜನ ಇದೀರು? ಎಷ್ಟು ಜನ ಟೈಪ್ ಮಾಡಿದ್ರು ಬೇಗ ಬೇಗ ಅಂತಂದ್ರೆ? ಓಕೆ, 34 ಮೆಂಬರ್ಸ್ ಇದೀವಿ. ಫೈನ್. ಈಗ ಇನ್ನೊಂದು ಸೆಕೆಂಡ್ ಕ್ವೆಶನ್. ಎಷ್ಟು ಜನ ಕಾನ್ವರ್ಸೇಷನ್ ಗ್ರೂಪ್ ಅಲ್ಲಿ ಇದ್ದೀರಾ? ಮೀ ಅಂತ ಟೈಪ್ ಮಾಡಿ ಪಟ ಪಟ. ಓಕೆ, ಮಂಜುಳಾ, ದೀಪಕ್, ಓಕೆ, ಯಶೋಧ, ಮೋಹನ್, ಮಾಲ್ತಿ, ಶೈಲಜಾ. ಓಕೆ, ಫೈನ್. ಓಕೆ, ತುಂಬಾ ಇಂಪಾರ್ಟೆಂಟ್ ಅಂಡ್ ಲಾಸ್ಟ್ ಕ್ವೆಶನ್. ಆ ಖುಷಿ ವಿಷಯ ಹೇಳೋಕ್ಕಿಂತ ಮುಂಚೆ ಲಾಸ್ಟ್ ಕ್ವೆಶನ್ ಏನಂತಂದ್ರೆ, ಎಷ್ಟು ಜನ BSS ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಎಷ್ಟು ಜನ BSS ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಮೀ ಅಂತ ಕೊಡಿ, ಬೇಗ ಬೇಗ ನೋಡೋಣ. ಎಷ್ಟು ಜನ ಕೊಡ್ತೀರಾ? ರೇಖಾ ಮ್ಯಾಮ್ ತಗೊಳ್ತಾ ಇರೋ ಅಂತ ಮಂಡೇ 8 to 9:30 ಯಾರ್ ಸೆಷನ್ ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಓಕೆ, ತುಂಬಾ ಮೀಗಳು ಬರ್ತಾ ಇದೆ. ಓಕೆ, ಖುಷಿ ವಿಷಯ ಏನ್ ಹೇಳೋಣ? ಡಿಸೆಂಬರ್ 8 ಇಂದ ನೋಟ್ ಮಾಡ್ಕೊಳ್ಳಿ ಡೇಟು. ಡಿಸೆಂಬರ್ 8 ಇಂದ January 26 ತನಕ. ಓಕೆ, ಹಳೆ ಸ್ಟೂಡೆಂಟ್ಸ್, ಹೊಸ ಸ್ಟೂಡೆಂಟ್ಸ್ ಎಲ್ಲರಿಗೂ ರೇಖಾ ಮ್ಯಾಮ್ BSS ಸೆಷನ್ ಮತ್ತೆ ತಗೊಳ್ತಾ ಇದಾರೆ. ಹ್ಯಾಪಿ? ವೆರಿ ಗುಡ್. ವೆರಿ ವೆರಿ ಹ್ಯಾಪಿ ಮ್ಯಾಮ್. ವೆರಿ ವೆರಿ ಹ್ಯಾಪಿ. ಎಸ್, ನಾ ಹೇಳಲಿಲ್ಲ ಫುಲ್ ಖುಷಿಯಾಗೋಗ್ಬಿಡ್ತೀರಾ ಅಂತಂದು. ರೇಖಾ ಮ್ಯಾಮ್ ಸ್ಟೂಡೆಂಟ್ಸ್ ಎಲ್ಲ ಇದನ್ನ ಯೂಶಲಿ ಜೋಶಲ್ಲಿ ಇರ್ಬೇಕು. ಓಕೆ, ಐ ಥಿಂಕ್ ಮ್ಯೂಟ್ ಮಾಡಿದೀನಿ ಅಂತ ಅನ್ಕೊಂತಾ ಇದ್ದೀನಿ. ಓಕೆ, ಸೊ ರೇಖಾ ಮ್ಯಾಮ್ ಕ್ಲಾಸ್ ತಗೊಳ್ತಾ ಇದ್ದಾರೆ ಡಿಸೆಂಬರ್ 8 ಇಂದ January 26 ತನಕನೂ ತಗೊಳ್ತಾ ಇದ್ದಾರೆ.
ಸೊ ಎಲ್ಲರೂ ಕೂಡ ಅಟೆಂಡ್ ಮಾಡಿ, ಓಕೆನಾ? 8 o'clock 8 to 9:30. ಹ್ಯಾಪಿ? ಎಸ್, ವೆರಿ ಹ್ಯಾಪಿ ಮ್ಯಾಮ್. ವೆರಿ ಹ್ಯಾಪಿ. ಎಸ್ ಎಸ್, ಓಕೆ. ಸೊ ನೆಕ್ಸ್ಟ್ ಹಲೋ, ಗುಡ್ ಈವ್ನಿಂಗ್ ಮ್ಯಾಮ್. ಒನ್ ಮೋರ್ ಥಿಂಗ್ ಮ್ಯಾಮ್, ಇದನ್ನ ಕ್ವೆಶನ್ ಆನ್ಸರ್ಸ್ ಆ ನಂತರ ತಗೊಳ್ತೀನಿ, ಓಕೆನಾ? ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್. ಹಾಯ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಯಾ, ಏನಂತಂದ್ರೆ ಈ ಸಲ ಸೆಷನ್ಗೆ ಬರ್ಬೇಕಾದ್ರೆ ಬಹಳ ಕ್ಲಿಯರ್ ಕಟ್ ಆಗಿ ನೆನ್ಪಿಟ್ಕೊಳ್ಳಿ, ಯೂನಿಟ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕ್ಲಿಯರಾ? ಸೊ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಯೂನಿಟ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ BSS ಸೆಷನ್ ಅಲ್ಲಿ ರೇಖಾ ಮ್ಯಾಮ್ ಹತ್ರ ನೀವು ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಂಡಿರಂತೆ, ಓಕೆನಾ? ಸೊ ಬೇಗ ಬೇಗ ಯೂನಿಟ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಒಂದು ಲಿಸ್ಟ್ ಮಾಡ್ಕೊಂಡು ರೇಖಾ ಮ್ಯಾಮ್ ಹತ್ರ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಮೇಕ್ ಯೂಸ್ ಆಫ್ ಇಟ್. ಅವ್ರು ನಿಮ್ಗೆಲ್ಲರಿಗೂ ಯೂಸ್ ಆಗ್ಲಿ ಅಂತಾನೆ ಮತ್ತೆ ನಿಮ್ಗೆಲ್ಲರಿಗೂ ಕೂಡ BSS ಸೆಷನ್ ಕೊಡ್ತಾ ಇರೋ ಅಂತದ್ದು. ಕ್ಲಿಯರಾ? ಓಕೆ, ಎಸ್. ಹಲೋ ಮ್ಯಾಮ್. ಹ್ಮ್. ಹಲೋ ಮ್ಯಾಮ್. ಹಾ ಹಲೋ ಮ್ಯಾಮ್, ಇವಾಗ ಎಷ್ಟು ಯೂನಿಟ್ಸ್ ನಾವು ಕಂಪ್ಲೀಟ್ ಮಾಡ್ಬೇಕು ರೇಖಾ ಮ್ಯಾಮ್ ಕ್ಲಾಸಿಗೆ ಆಗುವಾಗ? ಮ್ಯಾಮ್, ನೀವು ಈಗ ಜಾಯ್ನ್ ಆಗಿರೋದಲ್ಲ, ಸೊ ನೀವು ಕಂಪ್ಲೀಟ್ ಹೌದು ಹೌದು. ಇಟ್ಸ್ ಓಕೆ. Five. ಹಾ. ನಿಮ್ ಸ್ಪೀಡ್ ಅಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಂತಾ ಹೋಗಿ. ನಾನ್ ನಿಮ್ಗೆ Okay, ಆನಂತರ ಕನೆಕ್ಟ್ ಆಗಿ ಡೀಟೇಲ್ಸ್ ಹೇಳ್ತೀನಿ ಮ್ಯಾಮ್, ಓಕೆ? Okay, ನ್ಯೂ okay, ಜಾಯ್ನ್ okay, ಎಲ್ಲ ನೀವು, ma'am. ನಾನು ಡೀಟೇಲ್ಸ್ ಹೇಳ್ತೀನಿ. Yeah. Oh, thank ಸೊ ಯಾರೆಲ್ಲ ಹೊಸಬ್ರಿದ್ದೀರಾ ಅಟ್ಲೀಸ್ಟ್ 5 to 6 ಯೂನಿಟ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. 2 months 3 months ಬ್ಯಾಕ್ ಇರೋರೆಲ್ಲರೂ ಕೂಡ ಎಲ್ಲ ಈಗ ಸೂಪರ್ ಫಾಸ್ಟ್ ಟ್ರ್ಯಾಕ್ ಅಲ್ಟಿಮೇಟ್ ಕೋರ್ಸ್ ಇಂಟೆನ್ಸಿವ್ ಕೋರ್ಸ್ ನ ಮುಗಿಸ್ಕೊಳ್ಳಿ, ಓಕೆನಾ? ಸೊ ದಟ್ ನಿಮ್ಗೆ ಅವಾಗ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡೋದಕ್ಕೆ, ರೇಖಾ ಮ್ಯಾಮ್ ಹತ್ರ ನಿಮ್ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ, ಓಕೆ? ಮ್ಯಾಜಿಕ್ ಅಲ್ಲಿ ಯಾರಿಗ್ ನಂಬಿಕೆ ಇದೆ? ಲೈಫ್ ಅಲ್ಲಿ ಮ್ಯಾಜಿಕ್ ನಡೆಯುತ್ತೆ, ಲೈಫ್ ಅಲ್ಲಿ ಮ್ಯಾಜಿಕ್ ಇರುತ್ತೆ ಅಂತ ಯಾರಿಗ್ ನಂಬಿಕೆ ಇದೆ? ಅಥವಾ ಮ್ಯಾಜಿಕ್ ಶೋ ನೋಡಿದ್ರೆ ಒಂಥರ ಥ್ರಿಲ್ ಆಗುವಂತದ್ದು, ಖುಷಿ ಆಗುವಂತದ್ದು ಯಾರಿಗಿದೆ? ಯಾರು ಖುಷಿ ಪಡ್ತೀರಾ? ಯಾರು ಇಲ್ವಾ? Me, ma'am. ನಾನು ಮೇಡಮ್. ಓಕೆ, ಮೀ. ನೈಸ್. ಓ, ಯಾರಾದ್ರೂ ಒಬ್ರಾದ್ರೂ ಇದಾರಪ್ಪ ಮೇಡಮ್, ಎಲ್ಲರೂ ಮ್ಯಾಜಿಕ್ ಬೇಕು ಅಂತಾನೆ ಹೇಳ್ತಾರೆ, ಯಾರು ಮ್ಯಾಜಿಕ್ ಬೇಡ ಅಂತ ಹೇಳಲ್ಲ. ದಟ್ಸ್ ವಾಟ್. ಆದ್ರೆ ಅದನ್ನ ನಂಬೇಕಲ್ಲ ಅಂತಷ್ಟೇ, ಓಕೆನಾ? ಸೊ ನಂಗೆ ಚಿಕ್ಕ ವಯಸ್ಸಿಂದನೂ ಮ್ಯಾಜಿಕ್ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿ. ಒಂಥರ ಏನಂತಂದ್ರೆ ಆ ಮ್ಯಾಜಿಕ್ ಶೋ ಇರುತ್ತೆ, ಅದು ಸ್ಕೂಲಲ್ಲಿ ಇದ್ದಾಗ, ಚಿಕ್ಕ ಮಕ್ಳಿದ್ದಾಗ ಚಿಲ್ಡ್ರನ್ಸ್ ಡೇಗೆ ಮ್ಯಾಜಿಕ್ ಶೋ ಮಾಡೋದಿಕ್ಕೆ ಮ್ಯೂಸಿಷಿಯನ್ಸ್ ಇವ್ರನ್ನೆಲ್ಲ ಕರ್ಸೋರಲ್ಲ. ಸೊ ಅದೆಲ್ಲ ಒಂಥರ ಫುಲ್ ಕಣ್ಣು ಅರಳಿಸ್ಕೊಂಡ್ ನೋಡ್ತಾ ಇದ್ದೆ. ಓ, ಅಲ್ಲಿ ಇದನ್ನ ಏನಂತಾರೆ, ಅದು ಗುಲಾಬಿ ಹೂ ಇರುತ್ತೆ, ಆ ನಂತರ ನೋಡಿದ್ರೆ ಅದು ಪಾರಿವಾಳ ಆಗುತ್ತೆ, 2 ಮೊಟ್ಟೆ ಇರುತ್ತೆ, 4 ಮೊಟ್ಟೆ ಆಗುತ್ತೆ. ಅದೆಲ್ಲ ಕ್ಯೂರಿಯಾಸಿಟಿ ನನ್ಗೆ. ಹೇ, ಎಷ್ಟು ಚಂದ ಅಲ್ಲ ಲೈಫ್ ಅಂದ್ರೆ ಮ್ಯಾಜಿಕ್ ಅನ್ನುವಂತ ಕಾನ್ಸೆಪ್ಟ್ ನನ್ಗೆ. ಬೆಳಿತಾ ಬೆಳಿತಾ ನಾನು ಆಲ್ಮೋಸ್ಟ್ ಸೆಕೆಂಡ್ ಇಯರ್ PUC ಬರೋ ಅಷ್ಟೊತ್ತಿಗೆ ಹೇಗಿತ್ತು ನನ್ಗೆ ಐಡಿಯಾ ಅಂತಂದ್ರೆ, ಸಬ್ಕೆ ಹಾಥೋ ಮೇ ಏಕ್ ಜಾದೂ ಕಿ ಚಡಿ ಹೋಗಿ ಅವ್ರ ಹಮ್ ಹ್ಯೂ ಗುಮಾಯಂಗೆ ಅವ್ರ ಲೈಫ್ ಚೇಂಜ್ ಹೋ ಜಾಯೇಗಾ. ನನ್ನ ಕಾನ್ಸೆಪ್ಟ್ ಏನಂತಂದ್ರೆ, ನನ್ನ ಕೈಯಲ್ಲಿ ಒಂದು ಮ್ಯಾಜಿಕ್ ಸ್ಟಿಕ್ ಸಿಗುತ್ತೆ ನನ್ಗೆ. ಸೊ ಅದನ್ನ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಹೀಗೆ ಟರ್ನ್ ಮಾಡ್ತೀನಿ ಅಂತಂದ್ರೆ 360 ಡಿಗ್ರಿ ನನ್ನ ಲೈಫ್ ಚೇಂಜ್ ಆಗ್ಬಿಡುತ್ತೆ ಅನ್ನುವಂತ ಒಂದು ಕಾನ್ಸೆಪ್ಟ್. ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ಲೈಫಲ್ಲಿ ಮ್ಯಾಜಿಕ್ ನಡೆಯಲ್ಲ ಅಂತ. ನನ್ಗೆ ಮ್ಯಾಜಿಕ್ ನಡೆಯುತ್ತೆ ಅದೊಂದು ಕಾನ್ಸೆಪ್ಟ್. ಯಾಕಂದ್ರೆ ಮ್ಯಾಜಿಕ್ ಅಂದ್ರೆ ಅಷ್ಟು ಕ್ಯೂರಿಯಾಸಿಟಿ ಇರ್ತಾ ಇತ್ತು ನನ್ಗೆ, ನಾನು ಬಿಲೀವ್ ಮಾಡ್ತಿದ್ದೆ ಕೂಡ. ಆ ನಂತರದಲ್ಲಿ ಜೀವನದ ಹೊಡೆತ, ಏರಿಳಿತ, ಏಳು ಬೀಳುಗಳ ಮಧ್ಯದಲ್ಲಿ ಸ್ವಲ್ಪ ಮ್ಯಾಜಿಕ್ ಬಗ್ಗೆ ಇದ್ದ ಕಾನ್ಸೆಪ್ಟ್ ಸ್ವಲ್ಪ ಚೇಂಜ್ ಆಗಕ್ ಸ್ಟಾರ್ಟ್ ಆಯ್ತು. ಓಕೆ, ಲೈಫ್ ಅಂದ್ರೆ ಮ್ಯಾಜಿಕ್ ಅನ್ನುವಂತ ನಡೆಯಲ್ಲ, ಅಷ್ಟು ಸುಲಭಕ್ಕೆ ಸ್ಟಿಕ್ ಸಿಗಲ್ಲ ನಮ್ಗೆ, ಲೈಫ್ ಅಷ್ಟು ಈಸಿಯಾಗಿ ಆಗಲ್ಲ ಅಂತ. ಓಕೆ, ನಾನು 30s ಬಂದ ನಂತರ ಅಂತ ಲೈಫ್ ಕಂಪ್ಲೀಟ್ಲಿ ಚೇಂಜ್. ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಾ ಇತ್ತು. ಓಕೆ, ಸೊ ಲಿಸ್ಟ್ ಆಫ್ ಕಂಪ್ಲೇಂಟ್ಸ್ ಇರ್ತಾ ಇತ್ತು ನನ್ನ ಹತ್ರ. ಪೂಜೆ ಮಾಡೋ ಟೈಮಲ್ಲಿ ಪೂಜೆಗಿಂತ ದೇವ್ರ ಹತ್ರ ಪೂಜೆ ಮಾಡೋದ್ಕಿಂತ ದೇವ್ರ ಹತ್ರ ಕುತ್ಕೊಂಡು ಕಂಪ್ಲೇಂಟ್ಸ್ ಹೇಳೋದೇ ಜಾಸ್ತಿ ಆಗ್ತಾ ಇತ್ತು. ಇಷ್ಟು ಕಂಪ್ಲೇಂಟ್ಸ್ ಇದೆ, ಅಷ್ಟು ಕಂಪ್ಲೇಂಟ್ಸ್ ಇದೆ ಅಂತ ಹೇಳ್ಕೊಂಡು ಕೂರ್ತಾ ಇದ್ದೆ. ಸರಿ, ಹೀಗೆ ನಡೀತಾ ಇತ್ತು. 30s ಅಲ್ಲಿ ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಾ ಬಂತು. ಓಕೆ, 40 ಬರೋ ಅಷ್ಟೊತ್ತಿಗೆ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ, ಲೈಫ್ ಅಲ್ಲಿ ಮ್ಯಾಜಿಕ್ ಅನ್ನೋದಿಲ್ಲ. ಮ್ಯಾಜಿಕ್ ಎಲ್ಲಿದೆ? ಹಂಗಾಗಿದ್ರೆ ಇಷ್ಟೊತ್ತಿಗೆ ಮ್ಯಾಜಿಕ್ ಅದು ಇದನ್ನ ಏನಂತಾರೆ, ಅದು ಜಾದುಕಿ ಚಡಿ ಮ್ಯಾಮ್, ಮ್ಯಾನಿಫೆಸ್ಟೇಷನ್ ಇದೆ ಅಲ್ಲ, ಮ್ಯಾನಿಫೆಸ್ಟೇಷನ್. ಜಸ್ಟ್ ಮಿನಿಟ್ ಪ್ಲೀಸ್, ಯಾರು ಇಂಟರಪ್ಟ್ ಮಾಡ್ಬೇಡಿ, ಇಲ್ಲ ನೀವು ಮಾತಾಡಂಗಿದ್ರೆ ಪ್ಲೀಸ್. ಓಕೆ, ಯಾ. ಸೊ ಒಂದು ಸ್ಟ್ರಿಕ್ ಸಿಕ್ತು ಅಂತಂದ್ರೆ ನಾನು ಏನ್ ಮಾಡ್ಬೋದು? ಇಲ್ಲ, ಸಿಗಲ್ಲ ಅದು. ನೋ, ಡಿಸೈಡ್ ಮಾಡ್ಕೊಂಡೆ. ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಹೇಳ್ದೆ, ಇಲ್ಲ ಕಣೆ, ಲೈಫ್ ಅಲ್ಲಿ ಮ್ಯಾಜಿಕ್ ಅನ್ನೋದು ನಡೆಯಲ್ಲ. ನಂದೇನೋ ಒಂದು ಥಾಟ್ ಇತ್ತು ಅಷ್ಟೇನೆ, ಮ್ಯಾಜಿಕ್ ನಡೆಯಲ್ಲ ಲೈಫ್ ಅಲ್ಲಿ ಅಂತ. ಸೊ ಅವತ್ತಿನ ದಿನ ಬೇಜಾರು. ಯಾಕಂದ್ರೆ ನನ್ನ ಕಾನ್ಸೆಪ್ಟ್, ನನ್ನ ಒಂದು ಬೇಸ್ ಇದ್ದಿದ್ದೆ ಅದಲ್ಲ, ನನ್ನ ನಂಬಿಕೆ ತಳಹದಿ ಇದ್ದಿದ್ದೆ ಮ್ಯಾಜಿಕ್.
ಅದು ಹೋಯ್ತು. ಓಕೆ, ಸರಿ. ನನ್ನ ಫ್ರೆಂಡ್ ಮನೆಗೆ ಹೋದೆ. ನನ್ನ ಫ್ರೆಂಡ್ ಮನೆಗೆ ಹೋದ್ರೆ ಅವಳೊಬ್ರು ರಿಲೇಟಿವ್ MBA ಮಾಡ್ತಾ ಇದ್ರು. ಇದು ನಮ್ಮ ಮ್ಯಾನೇಜ್ಮೆಂಟ್ ಸ್ಟಡೀಸ್ ರಿಲೇಟೆಡ್ ಒಂದು ಬುಕ್ ಇತ್ತು. ಸೊ ಅದು ಸುಮ್ಮನೆ ಹೀಗೆ ತಗೊಂಡೆ. ನಾನು ತಗೊಂಡ್ ನೋಡಿದಾಗ ಅದರಲ್ಲಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಒಂದು ಕೇಸ್ ಸ್ಟಡಿ ಇತ್ತು. ಇಟ್ ವಾಸ್ ಇದನ್ನ ನಂಗೆ ಏನ್ ಅನ್ಸ್ತು ಅಂದ್ರೆ ಆ ಬುಕ್ ತಗೊಂಡ್ ನೋಡಿದಾಗ ಸಮಥಿಂಗ್ ಇಸ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಒಂದ್ ಕೇಸ್ ಸ್ಟಡಿ ಇತ್ತು. ಆ ಕೇಸ್ ಸ್ಟಡಿನ ನೋಡ್ತಾ ಹೋದೆ. ಏನಂತಂದ್ರೆ ಆ ಕೇಸ್ ಹೇಗಿತ್ತು ಅಂತಂದ್ರೆ, ಆ ಕೇಸಲ್ಲಿ ಏನಿತ್ತು ಅಂತಂದ್ರೆ, ಲೈಕ್ ಒಂದು ಕಂಪ್ನಿ 600 ಮೆಂಬರ್ಸ್ ಇರೋಂತ ಕಂಪ್ನಿ ಇದೆ ಅದು. ಆ ಕಂಪ್ನಿಲಿ CEO ಒಂದು ಮೀಟಿಂಗ್ ನಡೀತಾ ಇದೆ. ಅದರಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಮತ್ತೆ CEO HR ನವರು ಎಲ್ಲ ಕೂತಿದ್ದಾರೆ. ಎಲ್ಲ ಫುಲ್ ಸೀರಿಯಸ್ ಅಂದ್ರೆ ಸೀರಿಯಸ್ ಆಗಿದ್ದಾರೆ. ಯಾಕೆ ಅಂತಂದ್ರೆ ಲಾಸ್ಟ್ ಮಂತ್ ದೀಪಾವಳಿಗೆ ಬೋನಸ್ ಕೊಟ್ಟಿಲ್ಲ. ಈಗ ಕಂಪ್ನಿ ಲಾಸ್ ಅಲ್ಲಿ ನಡೀತಾ ಇದೆ. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಆಯ್ತು ಅಂತಂದ್ರೆ ಎಲ್ಲ ಎಂಪ್ಲಾಯೀಸ್ಗೆ ಇನ್ಕ್ರಿಮೆಂಟ್ ಕೊಡ್ಬೇಕಾಗತ್ತೆ, ಬೋನಸ್ ಕೊಡ್ಬೇಕಾಗತ್ತೆ, ಸಾರಿ ಇನ್ಕ್ರಿಮೆಂಟ್ ಕೊಡ್ಬೇಕಾಗತ್ತೆ. ಏನ್ ಮಾಡೋದು? ದುಡ್ಡಿಲ್ಲ, ಲಾಸ್ ನಲ್ಲಿ ನಡೀತಾ ಇದೀವಿ. ಈಗ ಓಪನ್ ಆಗಿ ಹೇಳಿದ್ವಿ ಅಂತನಾದ್ರೆ ಎಲ್ಲರೂ ರಿವೋಲ್ಟ್ ಮಾಡ್ತಾರೆ. ಕೆಲವರು ಜಾಬ್ ಬಿಟ್ಟು ಹೋಗ್ಬೋದು, ಕೆಲವರು ನಮ್ಗೆ ಸಪೋರ್ಟ್ ಮಾಡದೇ ಇರ್ಬೋದು. ವಾಟ್ ಟು ಡೂ ಎಲ್ಲ ಯೋಚನೆ ಮಾಡ್ತಾ ಇದ್ವಿ. ಅವಾಗ HR ಹೇಳ್ತಾರೆ, ಸರ್ ಐ ಹ್ಯಾವ್ ಅ ಸೊಲ್ಯೂಷನ್ ಫಾರ್ ದಿಸ್, ನಾನು ಇದಕ್ಕೆ ಸೊಲ್ಯೂಷನ್ ಇದೆ, ನಾನು ಅದನ್ನ ಹೇಳ್ತೀನಿ ನಾನು ನಿಮ್ಗೆ, ಯು ಜಸ್ಟ್ ಟ್ರಸ್ಟ್ ಮೀ ಅಂತ ಹೇಳ್ತಾರೆ. ಓಕೆ, CEO ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಎಲ್ಲ ಆಯ್ತು, HR ಏನ್ ಹೇಳ್ತಾರೋ ಮಾಡೋಣ ಅಂತ ಹೇಳ್ತಾರೆ. ಸೊ ಏನಾಗತ್ತೆ ಅಂತಂದ್ರೆ ಎಲ್ಲರಿಗೂ ಮೇಲ್ ಕಳಿಸ್ತಾರೆ, ನಿಮ್ಗೆ ಈ ಸಲ ಇನ್ಕ್ರಿಮೆಂಟ್ ಸಿಗ್ತಾ ಇಲ್ಲ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮಾಡಿದೀವಿ ಆದ್ರೂ ಇನ್ಕ್ರಿಮೆಂಟ್ ಸಿಗ್ತಾ ಇಲ್ಲ. ಸೊ ಏನಂತಂದ್ರೆ ಅದಕ್ಕೆ ಒಬ್ರು ಕಾರಣ ಇದ್ದಾರೆ. ನಮ್ಮ ಕಂಪ್ನಿಲೇ ಇರೋ ಅಂತ ಒಬ್ಬ ವ್ಯಕ್ತಿ ಅದಕ್ಕೆ ಕಾರಣ. ಅವರು ನಮ್ಗೆ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಹಾಗಾಗಿ ನಾವು ಲಾಸ್ ಅಲ್ಲಿ ಹೋಗ್ತಾ ಇದೀವಿ. ಸೊ ಡೂ ಯು ವಾಂಟ್ ಟು ನೋ ಹೂ ಇಸ್ ಹಿ ಆರ್ ಹೂ ಇಸ್ ಶಿ, ಯಾರು ಅಂತ ನೋಡ್ಬೇಕಾ ನೀವು? ನಾಳೆ ಬೆಳಿಗ್ಗೆ ಎಲ್ಲ 9 ಗಂಟೆಗೆ ಬನ್ನಿ, ಅವಾಗ ನಿಮ್ಗೆ ಯಾರು ಅಂತ ಹೇಳ್ತೀವಿ ಅಂತ ಒಂದು ಮೆಸೇಜ್ ಎಲ್ಲಾ ಕಡೆಗೂ ಫಾರ್ವರ್ಡ್ ಮಾಡ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಗಾಸಿಪ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓ, ಈ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, HR ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಪ್ರೊಡಕ್ಷನ್ ಅಲ್ಲಿ ಇರ್ಬೋದು, ಇಲ್ಲ ಏನ್ ಹೇಳ್ತಾರೆ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು. ಹೀಗೆ ತರ ಯೋಚನೆಗಳು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಎಲ್ಲರೂ ಬ್ಲೇಮ್ ಗೇಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವ್ರು ಇರ್ಬೋದಾ, ಇವ್ರು ಇರ್ಬೋದಾ? ಬಟ್ ಅದ್ರಲ್ಲೂ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ, ಯಾರು ಇರ್ಬೋದು ಅವರು ಅನ್ನೋ ಒಂದು ಕ್ಯೂರಿಯಾಸಿಟಿ. ಓಕೆ ಫೈನ್. ನೆಕ್ಸ್ಟ್ ಡೇ ಬರ್ತಾರೆ. ನೆಕ್ಸ್ಟ್ ಡೇ ಅವ್ರು ಏನಂತ ಹೇಳಿದ್ರು, ಪಂಚ್ ಮಾಡೋ ಟೈಮು 9 o'clock. ಓಕೆ, ಸೊ ಎಲ್ಲರೂ 8:30ಗೆ ಬಂದ್ಬಿಡ್ತಾರೆ. ಎಲ್ಲರಿಗೂ ಕ್ಯೂರಿಯಾಸಿಟಿ, ಅರೆ ಯಾರದು, ಯಾರಿಂದ ನಮ್ಗೆ ಆಪರ್ಚುನಿಟಿ ತಪ್ತಾ ಇದೆ, ಯಾರಿಂದ ನಾವು ಇದನ್ನ ಏನ್ ಹೇಳ್ತಾರೆ ಇನ್ಕ್ರಿಮೆಂಟ್ ಅನ್ನೋದನ್ನ ನಾವು ಲಾಸ್ ಮಾಡ್ಕೊಳ್ತಾ ಇದೀವಿ, ಯಾರಿರ್ಬೋದು? ಫುಲ್ ಕ್ಯೂರಿಯಾಸಿಟಿ ಎಲ್ಲರಿಗೂ. ಅದಾದ್ಮೇಲೆ ಓಕೆ, ಎಲ್ಲ HR ಎಲ್ಲರೂ ಒಂದು ಕಾಮನ್ ಹಾಲ್ಗೆ ಕರೀತಾರೆ. ಕರೆದಾದ್ಮೇಲೆ ಹೇಳ್ತಾರೆ, ಓಕೆ ಈಗ ಅವರು ಒಂದು ರೂಮಲ್ಲಿ ಕೂರ್ಸಿದೀವಿ ನಾವು ಅವ್ರನ್ನ, ನೀವು ಹೋಗಿ ಅವ್ರ ಹತ್ರ ಏನ್ ಬೇಕೋ ಪ್ರಶ್ನೆ ಕೇಳಿ, ನೀ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳಿ, ಯಾವ ಕಾರಣಕ್ ಮಾಡ್ದೆ ಅಂತ ಹೇಳಿ, ಹೇಗ್ ಇಂಪ್ರೂವ್ ಆಗ್ಬೋದು ಅಂತ ಹೇಳಿ ಹೇಳ್ತಾರೆ. ಒಬ್ಬೊಬ್ರೆ ಹೋಗ್ಬೇಕು. ಬಟ್ ಒಂದ್ ಕಂಡೀಷನ್ ಏನಂತಂದ್ರೆ, ಹೊರಗಡೆ ಬಂದ ನಂತರ ಒಳಗಡೆ ಯಾರಿದ್ರು ಅಂತ ಯಾರು ಯಾರ ಹತ್ರ ಮಾತಾಡ್ಬೋದು. ಕ್ಲಿಯರಾ? ಸೊ ನೀವು ಒಬ್ರೇ ಹೋಗ್ಬೇಕು, ನೀವು ಮಾತಾಡ್ಕೊಂಡು ಹೊರಗಡೆ ಬರ್ಬೇಕು. ಬಟ್ ಯಾರು ಹೇಳಕ್ ಹೋಗಂಗಿಲ್ಲ, ಯಾರ ಹೆಸರು ಹೇಳೋ ಹಾಗಿಲ್ಲ, ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳೋ ಹಾಗಿಲ್ಲ, ಹೆಸರು ಹೇಳೋ ಹಾಗಿಲ್ಲ. ಸರಿ, ಓಕೆ. ಫಸ್ಟ್ ಪರ್ಸನ್ ಹೋಗ್ಬೇಕಾದ್ರೆ ಒಂದು ಇದ್ರಲ್ಲಿ ಹೋಗ್ತಾರೆ. ಏನು ಅಂತಂದ್ರೆ, ಹೋಗ ಮನುಷ್ಯನ್ ಕೇಳೇ ಬಿಡ್ತೀನಿ, ಯಾಕೆ ನೀವು ನಿಮ್ಮಿಂದಾಗಿ ನಮ್ಗೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಸಿಗ್ತಾ ಇಲ್ಲ, ನಮ್ಗೆ ದುಡ್ಡು ಜಾಸ್ತಿ ಸಿಗ್ತಾ ಇಲ್ಲ, ಸಂಬಳದಲ್ಲಿ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ಅಂತ ಕೇಳೇ ಬಿಡ್ತೀನಿ ಅಂತ ಫುಲ್ ಜೋಶಲ್ಲಿ ಒಬ್ರು ಹೋಗ್ತಾರೆ. ಇಲ್ಲೆಲ್ಲ ಗುಸು ಸ್ಟಾರ್ಟ್ ಆಗುತ್ತೆ, ಯಾರಿರ್ಬೋದು, ಮತ್ ಅದೇ ಗುಸು ಇರುತ್ತೆ ಅಲ್ವಾ ಮೆಂಟಾಲಿಟಿ, ಯಾರಿರ್ಬೋದು ಅಂತಂದು. ಓಕೆ ಸರಿ, ಡೋರ್ ತಗೊಂಡ್ ಹೋಗ್ತಾರೆ. ಡೋರ್ ಓಪನ್ ಮಾಡ್ಕೊಂಡು ಹೋದಾದ ನಂತರದಲ್ಲಿ 5 minutes ಆದ್ಮೇಲೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ನಂತರದಲ್ಲಿ ಯಾರ ಹತ್ರನೂ ಏನು ಮಾತಾಡಲ್ಲ, ಸುಮ್ನೆ ಹೋಗ್ತಾರೆ. ಅವ್ರ ಟೇಬಲ್ ಮೇಲೆ ಕುತ್ಕೊಂಡು ಸುಮ್ಮನೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ ಪರ್ಸನ್ ಹೋಗ್ತಾರೆ, ಸೇಮ್. ಥರ್ಡ್ ಪರ್ಸನ್ ಹೋಗ್ತಾರೆ, ಸೇಮ್. ಫೋರ್ತ್ ಪರ್ಸನ್ ಹೋಗ್ತಾರೆ, ಸೇಮ್. ಫಿಫ್ತ್ ಪರ್ಸನ್, ಅರೆ ಯಾರು ಏನು ಬಂದ್ ಹೇಳ್ತಾನೆ ಇಲ್ಲ, ನಾನು ಅಂತ ಗಲಾಟೆ ಮಾಡೋದ್ ಗ್ಯಾರಂಟಿ, ಹೇಳೇ ಬಿಡ್ತೀನಿ ಅಂತ ಹೋಗ್ತಾರೆ. ಅವ್ರದ್ದು ಸೇಮ್ ಕತೆ. 600ಗೆ 600 ಮೆಂಬರ್ಸ್ ಹೋಗ್ತಾರೆ ಫುಲ್ ಜೋಶ್ ಅಲ್ಲಿ, ಬರ್ತಾ ಸೈಲೆಂಟ್ ಆಗಿ ಬಂದು ಅವ್ರದೇ ಕೆಲಸ ಮಾಡ್ಕೊಂಡು ಕುತ್ಕೊಂತಾರೆ. ಓಕೆನಾ? ಯಾರು ಯಾರ ಹತ್ರನು ಡಿಸ್ಕಸ್ ಮಾಡೋದೇ ಇಲ್ಲ, ಎಲ್ಲೂ ಗೌಸಿಪ್ ಇಲ್ಲ, ಏನು ಇಲ್ಲ, ಎಲ್ಲ ಅವ್ರ ಕೆಲಸ ಮಾಡ್ಕೊಂತ ಕುತ್ಕೊಂತಾರೆ. ಅದಾದ ನಂತರದಲ್ಲಿ ಒಂದು ವರ್ಷದಲ್ಲಿ ಯಾರು ಜಾಬ್ ಬಿಟ್ಟು ಹೋಗಲ್ಲ. ಓಕೆ, ಒಂದು ವರ್ಷದಲ್ಲಿ ಫಸ್ಟ್ 3 months ಅಲ್ಲಿ ಲಾಸ್ ಅಲ್ಲಿ ನಡೀತಾ ಇದ್ದಿದ್ ಕಂಪ್ನಿ ಮಿನಿಮಮ್ ಲಾಸ್ ನ ಫೇಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಸ್ವಲ್ಪ ಪ್ರಾಫಿಟಿಗೆ ಬರ್ತಾರೆ. ದೀಪಾವಳಿ ಬೋನಸ್ ಸಿಗುತ್ತೆ ನೆಕ್ಸ್ಟ್ ಇಯರ್ ಅಲ್ಲೇನೆ, ತುಂಬಾ ದೂರ ಅಲ್ಲ.
ದೀಪಾವಳಿ ಬೋನಸ್ ಸಿಗುತ್ತೆ. ದೀಪಾವಳಿ ಬೋನಸ್ ಸಿಕ್ಕಾದ ನಂತರದಲ್ಲಿ ನೆಕ್ಸ್ಟ್ ಇಯರ್ ಇದೇ ರೀತಿ ಇನ್ಕ್ರಿಮೆಂಟ್ ಟೈಮ್ ಬಂದಾಗ ಎಲ್ಲರಿಗೂ ಇನ್ಕ್ರಿಮೆಂಟ್, ಅವ್ರ ಮನಸ್ ತೃಪ್ತಿ ಆಗೋಷ್ಟು ಇನ್ಕ್ರಿಮೆಂಟ್ ಸಿಗುತ್ತೆ. ಹೇಗಾಯ್ತಿದೆಲ್ಲ? ಎನಿ ಗೆಸಸ್? ಎಸ್ ಶಿಲ್ಪಾ. ಎಸ್ ಮ್ಯಾಮ್. ಅಲ್ಲಿ ಒಳಗಡೆ ಮಿರರ್ ಇರುತ್ತೆ ಮ್ಯಾಮ್. ಮಿರರ್ ಇರುತ್ತೆ, ಅವರನ್ನೇ ನೋಡ್ಕೊಂತಾರೆ. ಎಸ್ ಎಸ್ ಶಿಲ್ಪಾ ಹೇಳಿದ್ ಕರೆಕ್ಟ್. ಅಲ್ಲಿ ಮಿರರ್ ಇರುತ್ತೆ, ಒಂದ್ ದೊಡ್ಡ ರೂಮು, ಆ ದೊಡ್ಡ ರೂಮ್ ಅಲ್ಲಿ ಒಂದ್ ಮಿರರ್ ಇರುತ್ತೆ. ಫಸ್ಟ್ ಪರ್ಸನ್ ಡೋರ್ ಓಪನ್ ಮಾಡ್ಕೊಂಡು ಹೋದಾಗ ಅಲ್ಲಿ ನೋಡಿದ್ರೆ ಅರೆ ನಾನೇ ಕಾಣಿಸ್ತಾ ಇದ್ದೀನಲ್ಲ. ಅವ್ರೇನಂತ ಹೇಳಿದ್ದು HR, ಅಲ್ಲಿ ಯಾರಿದ್ದಾರೆ ಅವರು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಅವರು ಸರಿಯಾಗಿ ಪ್ರಾಜೆಕ್ಟ್ಸ್ ನ ಹ್ಯಾಂಡಲ್ ಮಾಡ್ತಾ ಇಲ್ಲ, ಅವರಿಂದ ನಮ್ಗೆ ಲಾಸ್ ಆಗ್ತಾ ಇದೆ. ಆಮೇಲೆ ಫಸ್ಟ್ ಕ್ವೆಶನ್ ಪ್ರತಿಯೊಬ್ಬರಿಗೂ ಅಲ್ಲಿ ಹೋದವ್ರು ಎಲ್ಲರಿಗೂ, ಆಮೇಲೆ ನಾನು ಆ ಕಂಪ್ನಿ ಮೋಸ ಮಾಡ್ತಾ ಇರೋವಂಥದ್ದು. ಹೇಗ್ ಮೋಸ ಮಾಡ್ತಾ ಇದ್ದೀನಿ? ನಾನು ಆರಾಮ್ಸೆ ಬರ್ತೀನಿ, ನಾನು ಕೆಲಸ ಕೊಟ್ಟಿದ್ ಮಾಡ್ತೀನಿ, ನಾನು ತಿಂಡಿ ಇದನ್ನ ಊಟ ಲಂಚ್ ಟೈಮ್ ಮಾಡ್ತೀನಿ, ಎಲ್ಲ ಹೋಗ್ತಾ ಇದ್ದೀನಿ. ಎಲ್ಲಿ ನಾನೇನು ಮಾಡ್ತಾನೆ ಇಲ್ವಲ್ಲ. ಪಕ್ಕದಲ್ಲಿ ಒಂದು ಬೋರ್ಡ್ ಮೇಲೆ ಬರ್ದಿರ್ತಾರೆ, ಕ್ರಿಯೇಟಿವಿಟಿ ಅನ್ನುವಂಥದ್ದಿಲ್ಲ, ಆ ಎಂಥ್ಯೂಸಿಯಾಸಮ್ ಅನ್ನುವಂಥದ್ದಿಲ್ಲ ಕೆಲ್ಸಕ್ಕೆ ಬಂದಾಗ. ಓಕೆ, ಗಾಡ್ ಹ್ಯಾಸ್ ಗಿವನ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ. ದೇವ್ರು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾನೆ ನನ್ ಕೆರಿಯರ್ ನ ಕ್ರಿಯೇಟ್ ಮಾಡ್ಕೊಳೋದಿಕ್ಕೆ, ನಾಲೆಡ್ಜ್ ನ ಎನ್ಹಾನ್ಸ್ ಮಾಡ್ಕೊಳೋದಿಕ್ಕೆ, ಆ ನಾಲೆಡ್ಜ್ ಕಲ್ತಿರೋಂತ ನಾಲೆಡ್ಜ್ ನ ಇಂಪ್ಲಿಮೆಂಟ್ ಮಾಡೋದಿಕ್ಕೆ, ನನ್ಗೆ ಒಳ್ಳೆ ಲೈಫ್ ಸ್ಟೈಲ್ ನ ನಾನು ಇಂಪ್ರೂವ್ ಮಾಡ್ಕೋಬಹುದು. ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂದ್ರೆ ಐ ವಿಲ್ ಗೆಟ್ ದ ಪ್ರಮೋಷನ್ ಜೊತೆಲಿ ನನ್ನ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ. ಇಷ್ಟೆಲ್ಲ ಅವಕಾಶಗಳಿದ್ದು ಬಂದಂತ ಕಂಪ್ನಿಗೆ ಬಂದಂತವ್ರು ಏನ್ ಮಾಡ್ತಾ ಇದಾರೆ? ಫಸ್ಟ್ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದಾರೆ, ಕಂಪ್ನಿ ಲಾಸ್ ಅಲ್ಲಿ ಓಡ್ತಾ ಇದೆ. ಫೈನ್, ಅದನ್ನ ಹೊರಗಡೆ ತಗೊಂಡ್ ಬರಕ್ ಏನ್ ಮಾಡ್ಬೇಕು ನಾವು? ಅದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಸೆಕೆಂಡ್ ಥಿಂಗ್, ಬರೀ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದೀರಾ. ಒಂದು ಏನು ಅಂತಂದ್ರೆ, ಒಂದು ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಇಲ್ಲ, ನೀವು ಒಬ್ರ ಜೊತೆಲಿ ಒಬ್ರು ಇದನ್ ಕೊಲೀಗ್ಸ್ ಜೊತೆಲಿ ಇಲ್ಲ, ಹೇಗೆ ಕಂಪ್ನಿಗೆ ನೀವು ಅಸೆಟ್ ಆಗಕ್ ಸಾಧ್ಯ? ಓಕೆ, ಸೊ ಇದನ್ ಒಂದು ಬೋರ್ಡ್ ಅಲ್ಲಿ, ಅದು ರೆಡ್ ಕಲರ್ ಇದನ್ನ ಏನಂತಾರೆ, ಒಂದು ವೈಟ್ ಕಲರ್ ಬೋರ್ಡ್ ಅಲ್ಲಿ ರೆಡ್ ಕಲರ್ ಪೆನ್ ಅಲ್ಲಿ ಬರ್ದಿದ್ರು, ಗ್ರೀನ್ ಕಲರ್ ಪೆನ್ ಅಲ್ಲಿ ಬರ್ದಿದ್ರು, ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಲೈಫ್, ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಕೆರಿಯರ್, ನಿಮ್ಮ ಕೆರಿಯರ್ ಅಲ್ಲಿ ಗ್ರೋತ್ ಬೇಕು ಅನ್ನೋದಾದ್ರೆ, ನಿಮ್ಮ ಕೆರಿಯರ್ ಅಲ್ಲಿ ಏನ್ ಹೇಳ್ತಾರೆ, ಅದೊಂದು ಹೈ ಪೀಕ್ ನೀವು ಹೋಗ್ಬೇಕು ಅಂತ ಅನ್ನೋದಾದ್ರೆ, ವಾಟ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಡೂ? ಬಿ ಸಿನ್ಸಿಯರ್. ಓಕೆ, ಬಿ ಥ್ಯಾಂಕ್ಫುಲ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಫುಲ್ ಆಗಿ ಒಂದು ಜಾಬ್ ಸಿಕ್ಕಿದೆ, ನೀವು ಒಂದು ಒಳ್ಳೆ ಕಂಪ್ನಿ ಜಾಬ್ ಸಿಕ್ಕಿದೆ, ನೀವು ಕೆಲಸ ಮಾಡ್ತಾ ಇದ್ದೀರಾ, ಸೊ ಬಿ ಥ್ಯಾಂಕ್ಫುಲ್ ಫಾರ್ ದಟ್. ಆ ನಂತರ ನಿಮ್ಮ ಕ್ರಿಯೇಟಿವಿಟಿಯಿಂದ ಹೊರಗಡೆ ಬನ್ನಿ, ಕಮ್ ಅಪ್ ವಿತ್ ದ ಸೊಲ್ಯೂಷನ್ಸ್, ಡೋಂಟ್ ಕಮ್ ಅಪ್ ವಿತ್ ದ ಪ್ರಾಬ್ಲಮ್ಸ್. ನಮ್ಗೆ ಇದನ್ನ MSW ಅಲ್ಲಿ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಒಂದು ಪ್ರಾಬ್ಲಮ್ ಇತ್ತು ಅಂತ ಅನ್ನೋದಾದ್ರೆ ಕಮ್ ಅಪ್ ವಿತ್ 3 ಸೊಲ್ಯೂಷನ್ಸ್. ಪ್ರಾಬ್ಲಮ್ ಸಮೇತ ಬರೋ ಹಾಗಿಲ್ಲ, ಕಮ್ ಅಪ್ ವಿತ್ 3 ಸೊಲ್ಯೂಷನ್ಸ್. ಆ ನಂತರ ಡಿಸ್ಕಸ್ ಮಾಡೋಣ ಯಾವ ಸೊಲ್ಯೂಷನ್ ಬೆಟರ್ ಅಂತಂದು. ಸೊ ಫೋಕಸ್ ಆನ್ ದ ಸೊಲ್ಯೂಷನ್ಸ್, ಅದಷ್ಟು ಬರ್ದಿತ್ತು. ಸೊ ಪ್ರತಿಯೊಬ್ರು ಎಂಟ್ರಾದವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವ್ರ ತಪ್ಪೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡ ನಂತರದಲ್ಲಿ ದೇ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದೆಮ್ಸೆಲ್ಫ್. ಅವ್ರ ಮೇಲೆ ಅವ್ರು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಏನೆಲ್ಲ ತಪ್ಪಿರ್ತಾ ಇತ್ತು, ಬಂದಾಗ ಏನಾಗ್ತಾ ಇತ್ತು, ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿದ್ದೆ, ಬಾಯಿಗೆ ಜಿಪ್ ಹಾಕೋಬೇಕು, ನಾನ್ ಕೊಟ್ಟಿರೋ ಕೆಲ್ಸನ ನಾನ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ನಾನು ಡೈಲಿ ಕಂಪ್ಯೂಟರ್ ಮುಂದೆ ಅಥವಾ ನನ್ನ ವರ್ಕ್ ಪ್ಲೇಸಿಗೆ ಬಂದ ತಕ್ಷಣ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ದೇವ್ರಿಗೆ ಹೇಳೋ ಅಂತದ್ದು. ಎರಡನೇದು, ಗಾಸಿಪ್ ಮಾಡ್ದೆ ನನ್ನ ಕೆಲಸ ನಾನು ಮಾಡೋ ಅಂತದ್ದು. ಎವ್ರಿ ಸೆಕೆಂಡ್ ಮ್ಯಾಟರ್ಸ್. ಸೊ ಆ ಪ್ರತಿ ಸೆಕೆಂಡ್ ತಕ್ಕ ಹಾಗೆ ಕೆಲಸ ಮಾಡ್ತಾ ಹೋಗೋ ಅಂತದ್ದು. ಇದೆಲ್ಲವನ್ನ ಇಂಪ್ಲಿಮೆಂಟ್ ಮಾಡ್ಕೊಂತಾ ಬಂದ್ರು. ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ ಚೆನ್ನಾಗಕ್ ಸ್ಟಾರ್ಟ್ ಆದ್ರು, ಮತ್ತೆ ಒಂದು ಕೋಆರ್ಡಿನೇಷನ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕಂಪ್ನಿ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಸೊ ನನ್ಗೆ ಆ ಬುಕ್ ನ ಓದಿ ಮುಚ್ಚಿದ ನಂತರದಲ್ಲಿ ನನ್ಗೇನ್ ಅನ್ನಿಸ್ತು ಅಂತಂದ್ರೆ, ಮತ್ತೆ ಟ್ರಿಗರ್ ಆಯ್ತು, ಹೇ ಲೈಫ್ ಅಲ್ಲಿ ಮ್ಯಾಜಿಕ್ ಅನ್ನೋದು ನಡೆಯುತ್ತೆ. ಎಸ್, ಖಂಡಿತ ಮ್ಯಾಜಿಕ್ ಅನ್ನೋದು ನಡೆಯುತ್ತೆ. ಇವರು ಒಂದು ಕಂಪ್ನಿಲಿ 600 ಮೆಂಬರ್ಸ್ ನ ಅವ್ರ ಮೇಲೆ ಅವ್ರು ವರ್ಕ್ ಮಾಡಿದಾಗ ಒಂದು ಕಂಪ್ನಿ ಅಷ್ಟು ಮಟ್ಟಿಗೆ ಗ್ರೋತ್ ಆಗುತ್ತೆ ಅಂತ ಅನ್ನೋದಾದ್ರೆ, ನನ್ನ ಮೇಲೆ ನಾನು ವರ್ಕ್ ಮಾಡಿದೆ ಅಂತ ಅನ್ನೋದಾದ್ರೆ ಮ್ಯಾಜಿಕ್ ಅನ್ನೋಂಥದ್ದು ನಡೆಯುತ್ತೆ. ಕರೆಕ್ಟ್? ಆ ಮ್ಯಾಜಿಕ್ ಅನ್ನೋದು ನಡೆಯುತ್ತೆ. ಯಾವಾಗ ನಡೆಯುತ್ತೆ? ವೆನ್ ವಿ ಆರ್ ರೆಡಿ. ರೈಟ್? ನಾವು ರೆಡಿ ಆಗ್ಬೇಕು. ಅದಕ್ಕೆ ನಾವ್ ಕೂತು ಕಂಪ್ಲೇಂಟ್ಸ್ ನ ಹೇಳ್ಕೊಂತ ಕೂತ್ರೆ ನಡೆಯಲ್ಲ. ಸೊ ಫಸ್ಟ್ ಥಿಂಗ್ ನಾನು ಏನ್ ಮಾಡಿದ್ದು ಅಂತಂದ್ರೆ, ಅವಳ ಹತ್ರ ಯೂಶುವಲ್ ಆಗಿ ಕುತ್ಕೊಂಡು ಅಯ್ಯೋ ಲೈಫ್ ಇಷ್ಟೇ ಇಷ್ಟೇ ಕತೆ ಹೇಳ್ತಾ ಇದ್ದೆ ನಾನು. ಓಕೆ, ಅವತ್ತೇನ್ ಮಾಡಿದೆ, ಫಸ್ಟ್ ಟೈಮ್, ನಂಗೆ ಟೈಮ್ ಆಗ್ತಾ ಇದೆ, ನಂಗೇನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅಷ್ಟು ಮನೆಗ್ ಬಂದ್ಮೇಲೆ ಡಿಸೈಡ್ ಮಾಡ್ಕೊಂಡೆ, ನೋ ಮೋರ್ ನೆಗೆಟಿವ್ ಥಾಟ್ಸ್. ಆ ಕತೆ ಈ ಕತೆ ನೋ. ಫಸ್ಟ್ ಯೋಚನೆ ಮಾಡಿದೆ, ವಾಟ್ ಐ ಹ್ಯಾವ್, ನನ್ನ ಹತ್ರ ಏನಿದೆ,
ಸೊ ನಾನ್ ಯಾವ ಸ್ಕಿಲ್ಸ್ ಅಲ್ಲಿ ಹೊರಗಡೆ ಬರ್ಬೋದು, ಹೇಗೆ ನಾನು ನನ್ನ ಲೈಫ್ ನ ಚೇಂಜ್ ಮಾಡ್ಕೋಬಹುದು, ನಾನ್ ಅದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ನಂತರದಲ್ಲಿ ಎಲ್ಲವೂ ಕೂಡ ನಿಜ ಹೇಳ್ತೀನಲ್ಲ, ಎಲ್ಲವೂ ಕೂಡ ತಾನಾಗೆ ಒಂದೊಂದೇ ಲೇಯರ್ ಓಪನ್ ಆಗಕ್ ಸ್ಟಾರ್ಟ್ ಆಯ್ತು. ಲೈಫ್ ಬ್ಯೂಟಿಫುಲ್ ಅಂತ ನನಗೆ ಸ್ಟಾರ್ಟ್ ಆಯ್ತು. ಓಕೆನಾ? ಸೊ ಫಸ್ಟ್ ಮಾಡಿದ್ದೇನು, ನೆಗೆಟಿವ್ ಥಾಟ್ಸ್ ನ ಸ್ಟಾಪ್ ಮಾಡಿದ್ದು. ನನ್ ಮೇಲೆ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನ್ನ ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ನನ್ನ ಅಪಿಯರೆನ್ಸ್ ಆಗಿರ್ಬೋದು, ಫುಲ್ ಡುಮ್ ಆಗ್ಬಿಟ್ಟಿದೆ. ಆಯ್ತಾ? ಸೊ ವಾಕಿಂಗ್ ಸ್ಟಾರ್ಟ್ ಮಾಡಿದೆ, ಫಿಸಿಕಲ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ಕೊಂಡೆ. ಮತ್ತೆ ಮೈಂಡ್ ಯಾವಾಗ್ಲೂ ಕೂಡ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಕೇಳೋ ರೀತಿಲಿ ಇದ್ ಮಾಡಿದೆ. ಫಸ್ಟ್ ಆಫ್ ಆಲ್ ಸೀರಿಯಲ್ಸ್ ಇಂದ ಕಟ್ ಆಫ್ ಆದೆ. ಹಿಂದಿ ಸೀರಿಯಲ್ಸ್ ಜಾಸ್ತಿ ನೋಡ್ತಾ ಇದ್ದೆ, ಕಟ್ ಆಫ್ ಆದೆ. ಆನಂತರ ಈ ಪಾಡ್ಕಾಸ್ಟ್ ಗಳು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಲೈಫ್ ನಿಧಾನಕ್ಕೆ ಚೇಂಜ್ ಆಗ್ತಾ ಇದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು. ಸೊ ನನ್ಗೆ ಅರ್ಥ ಆಗಿದ್ದೇನ್ ಗೊತ್ತಾ, ನನ್ಗೂ ಒಂದ್ ಇದನ್ನ ಏನ್ ಹೇಳ್ತಾರೆ, ಮ್ಯಾಜಿಕ್ ಸ್ಟಿಕ್ ಅನ್ನೋದು ಸಿಕ್ತು. ಸೊ ಮ್ಯಾಜಿಕ್ ಸ್ಟಿಕ್ ಏನಂತಂದ್ರೆ ನನ್ ಮೇಲೆ ನಾನು ವರ್ಕ್ ಮಾಡೋ ಅಂತದ್ದು. ಕ್ಲಿಯರಾ? ಸೊ ನನ್ಗೆ ಈಗ್ಲೂ ನೆನಪಿದೆ, 2025 ಮೇ 26 ರೇಖಾ ಮ್ಯಾಮ್ ನನ್ನನ್ನ ಇಂಟರ್ವ್ಯೂ ಮಾಡಿದ್ದು. ಓಕೆ, ಇದಾದ ನಂತರದಲ್ಲಿ ಆ ನಂತರ ನನ್ಗೆ 28 ರೇಖಾ ಮ್ಯಾಮ್ ಜಾಯ್ನ್ ಆಗಕ್ ಹೇಳಿದ್ರು ಇಂಗ್ಲಿಷ್ ಲೋಕಾಗೆ. ಅಲ್ಲಿ ಸೇರಿದ ನಂತರದಲ್ಲಿ ನನ್ನ ಲೈಫ್ ಮ್ಯಾಜಿಕಲಿ ಚೇಂಜ್ ಆಗಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ರೇಖಾ ಮ್ಯಾಮ್ ಅವ್ರ ಗೈಡೆನ್ಸ್ ಅಲ್ಲಿ ನಾನು ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಳಕ್ ಹೋದೆ. ನಾನು ಆ ಆಪರ್ಚುನಿಟಿ ನಾನ್ ಸಿಕ್ಕಂತ ಆಪರ್ಚುನಿಟಿನ ನಾನು ನೀಟಾಗಿ ಯುಟಿಲೈಸ್ ಮಾಡ್ಕೊಳಕ್ ಕಲ್ತ್ಕೊಂಡೆ. ಅವ್ರು ಹೇಳಿದ್ದನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಗ್ರಾಟಿಟ್ಯೂಡ್ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋ ಅಂತದ್ದಾಗಿರ್ಬೋದು, ಡ್ರೀಮ್ಸ್ ಬರೆಯೋ ಅಂತದ್ದಾಗಿರ್ಬೋದು, ನನ್ನ ಲೈಫ್ ಚೆನ್ನ ಮ್ಯಾಜಿಕಲಿ ಚೇಂಜ್ ಆಗಕ್ ಸ್ಟಾರ್ಟ್ ಆಯ್ತು. ಎಸ್, ಇಟ್ ಈಸ್ ಪಾಸಿಬಲ್. ಸೊ ನಾನು ಈಗ್ಲೂ ಎಲ್ಲಾರ್ಗು ಹೇಳ್ತೀನಲ್ಲ, ಲೈಫ್ ಅಲ್ಲಿ ಮ್ಯಾಜಿಕ್ ಅನ್ನೋಂಥದ್ದಾಗುತ್ತೆ. ವಿ ಹ್ಯಾವ್ ಟು ರೆಡಿ ಫಾರ್ ದಟ್. ನಮ್ಮನ್ನ ನಾವು ರೆಡಿ ಮಾಡ್ಕೋಬೇಕು. ನಮ್ಮಲ್ಲಿರುವಂತ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ಬೇಕು. ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದೀವಿ ನಾವು, ಅದ್ರ ಮೇಲೆ ವರ್ಕೌಟ್ ಮಾಡ್ಬೇಕು. ಯಾವ್ದ್ರಲ್ಲಿ ವೀಕ್ ಇದೀವಿ, ಎಮೋಷನಲಿ ನಾವು ವೀಕ್ ಇದೀವಿ, ಹೌ ಟು ಸ್ಟ್ರೆಂಥನ್ ಅವರ್ ಸೆಲ್ಫ್, ರೈಟ್? ಆ ಸ್ಕಿಲ್ ಸೆಟ್ಸ್ಗೆ ಬೇಕಾದಂತ ಏನ್ ಹೇಳ್ತಾರೆ, ಸಬ್ಜೆಕ್ಟ್ಸ್ ಗಳನ್ನ ತಗೊಳೋ ಅಂತದ್ದು, ಓದೋ ಅಂತದ್ದು ಬಹಳ ಇಂಪಾರ್ಟೆಂಟ್. ಓದೋ ಅಭ್ಯಾಸ ಇದೆಯಲ್ಲ, ಅದು ನಮ್ಮನ್ನ ಬಹಳ ಎತ್ತರಕ್ಕೆ ತಗೊಂಡು ಹೋಗೋ ಅಂತದ್ದು. RLM ಅಲ್ಲಿ ತುಂಬಾ ಜನ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಓಕೆ, ಜೂನ್ ನಂತರದಲ್ಲಿ RLM ಅಲ್ಲಿ ಜಾಯ್ನ್ ಆಗಿರೋರ್ನೆಲ್ಲ ನೋಡ್ತಾ ಇದ್ದೀನಲ್ಲ, ಅವ್ರ ಸ್ಕಿಲ್, ಅವ್ರ ಮೇಲೆ ಅವ್ರು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ಕಮಿಂಗ್ ಅಪ್ ವಿತ್ ವೆರಿ ಬ್ಯೂಟಿಫುಲಿ. ನಿಜ ಹೇಳ್ತಾ ಇದ್ದೀನಲ್ಲ, ಅವರ ಎಲ್ಲ ಸಮಸ್ಯೆಗಳು ತಾನಾಗೆ ಬದಲಾಗ್ತಾ ಇದೆ. ಅವ್ರ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ. ಸಮಸ್ಯೆಗಳ ಕಡೆಯಿಂದ ಅವ್ರ ಸೊಲ್ಯೂಷನ್ ಕಡೆಗೆ ನೋಡ್ತಾ ಇದ್ದಾರೆ. ಸೊ ಮ್ಯಾಜಿಕ್ ಅನ್ನುವಂಥದ್ದು ಖಂಡಿತ ನಡೆಯುತ್ತೆ. ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಫ್ ಅಂಡ್ ವಿ ಹ್ಯಾವ್ ಟು ಟ್ರಸ್ಟ್ ಹಿಮ್. ಫಸ್ಟ್ ಥಿಂಗ್, ವಿ ಹ್ಯಾವ್ ಟು ಟ್ರಸ್ಟ್ ಹಿಮ್. ನಾ ಮುಂಚೆ ಆದ್ರೆ ದೇವ್ರ ಹತ್ರ ಹೋದ ತಕ್ಷಣ ಇಷ್ಟು ಕಂಪ್ಲೇಂಟ್ ಲಿಸ್ಟ್ ತಗೊಂಡು ಹೋಗ್ಬಿಡ್ತಿದ್ದೆ. ದೇವ್ರಿಗೂ ಭಯ ಆಗ್ಬಿಡೋದು, ಏನಪ್ಪ ಕಂಪ್ಲೇಂಟ್ಸ್ ಲಿಸ್ಟ್ ತರ್ತಾಳೆ ಅಂತ. ಬಟ್ ಈಗ ಹೋದ್ರೆ ಮಾತ್ರ ಫುಲ್ ಖುಷಿಯಾಗಿ ಹೋಗ್ತೀನಿ. ಆರಾಮಿದ್ಯಾ ಪರಮಾತ್ಮ, ನಾನು ಚಂದ ಇದ್ದೀನಿ, ನಾನು ಖುಷಿಯಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲು. ಓಕೆ, ಸೊ ಲೈಫ್ ಅಲ್ಲಿ ಮ್ಯಾಜಿಕ್ ನಡಿಬೇಕು ಅಂತ ಅನ್ನೋದಾದ್ರೆ ನಾನ್ ಕಂಡ್ಕೊಂಡಿರೋ ಅಂತ ಒಂದ್ ಮ್ಯಾಜಿಕ್ ಟ್ರಿಕ್ ಹೇಳ. ಓಕೆನಾ? ಬೋರ್ ಆಗ್ತಾ ಇದೆಯಾ ಯಾರಿಗಾದ್ರು? ಓಕೆ, ಇಲ್ಲ. ಹೇಳ. ಓಕೆ, ಶಾರುಖ್ ಖಾನ್ ಅಂದ್ರೆ ಯಾರಿಗಿಷ್ಟ? ನನ್ಗಿಷ್ಟ. ನಾ ಫಸ್ಟ್ ಕೈ ಎತ್ತೀನಿ, ಯಾಕಂದ್ರೆ ಶಾರುಖ್ ಖಾನ್ ಅಂದ್ರೆ ನನ್ಗೆ ಬಹಳ ಇಷ್ಟ. ಓಕೆ, ಶಾರುಖ್ ಖಾನ್ ಸಿಗ್ನೇಚರ್ ಸ್ಟೈಲ್ ಏನ್ ಹೇಳಿ? ಇದನ್ನ ಕೈಗಳನ್ನ ಫುಲ್ ಓಪನ್ ಮಾಡ್ಬಿಟ್ಟು ಅವನು ಹೀರೋಯಿನ್ಸ್ ನ ಕರೀತಾನೆ, ಗೊತ್ತಾ? ನಾವಿಲ್ಲಿ ಹೀರೋಯಿನ್ಸ್ ನ ಕರಿಯೋದ್ ಬೇಡ. ನಾನ್ ಕಲ್ತಿರೋದು ಇಲ್ಲಿ ಲಾಸ್ಟ್ 1 ಮಂತ್ ಇಂದ ನಾನ್ ಸ್ಟಾರ್ಟ್ ಮಾಡ್ಕೊಂಡಿರೋ ಅಭ್ಯಾಸ ಅಂತಂದ್ರೆ, ನಂಗೆ ಬೇಜಾರಾದಾಗ ಫುಲ್ ಜೋರಾಗಿ ಹಿಂಗ್ ಓಪನ್ ಮಾಡ್ಬಿಟ್ಟು ಹೇಳ್ತೀನಿ, ಹೇ ಲೈಫ್, ಐ ಲವ್ ಯು, ಐ ಲವ್ ಮೈ ಲೈಫ್. ಸೊ ನೀವು ಹೇಳಿ ನೋಡೋಣ. ಏನ್ರೋ ಹಿಂಗೆಲ್ಲ ಹಿಂಗೆ ಹಿಡ್ಕೊಂಡು ನನ್ನೇ ನೋಡ್ತಾ ಇದ್ದೀರಾ? ಇಟ್ಸ್ ಒಂದು ಟ್ರೈ ಮಾಡಿ. ಅವ್ರ ಲೈಫಲ್ಲಿ ವರ್ಕೌಟ್ ಆಗಿದೆ ಅಂದ್ರೆ ನನ್ನ ಲೈಫ್ ಯಾಕೆ ವರ್ಕೌಟ್ ಆಗಲ್ಲ ಅಂತಂದು ಎಸ್ ಜೋರಾಗಿ ಹೇಳ್ಬೇಕು. ಮನೆಯವ್ರು ಬಂದು ನೋಡ್ಬೇಕು ಯಾರಪ್ಪ ಅಂತಂದು. ಎಸ್, ಆ ಜೋಶ್ ಇರ್ಬೇಕು ಲೈಫಲ್ಲಿ. ಎಸ್, ಐ ಲವ್ ಮೈ ಲೈಫ್, ಐ ಲವ್ ಲೈಫ್. ರೈಟ್. ಫುಲ್ ಜೋಶ್ ಬಂತಾ? ಓಕೆನಾ? ಓಕೆ, ಸೊ ಥ್ಯಾಂಕ್ ಯು ಗೈಸ್. ಲೈಫ್ ಅಲ್ಲಿ ಮ್ಯಾಜಿಕ್ ಅನ್ನುವಂಥದ್ದು ಖಂಡಿತ ನಡೆಯುತ್ತೆ. ಯಾರಾದ್ರೂ ಸೋತಾಗ ಅವ್ರಿಗೆ ಹೇಳಿ, ಮ್ಯಾಜಿಕ್ ಅನ್ನೋದು ನಡೆಯುತ್ತೆ. ಟ್ರಸ್ಟ್ ಯುವರ್ ಸೆಲ್ಫ್, ಟ್ರಸ್ಟ್ ಹಿಮ್, ಎವ್ರಿಥಿಂಗ್ ವಿಲ್ ಚೇಂಜ್. ಓಕೆ, ರೈಟ್. ಈ ನೋಟ್ ಮೂಲಕ ನಾನು ದಿವ್ಯಾ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾವ್ ಇಟ್ಸ್ ಓವರ್ ಟು ದಿವ್ಯಾ. ಹಾಯ್ ದಿವ್ಯಾ. Hi Kavita, wonderful story here. Very. Thank you. So it always says ನಮ್ಮ ಬಾಡಿ ಇಸ್ ಲೈಕ್ ಅ ವೆಹಿಕಲ್ ಅಂತಂದ್ರೆ ಅದಕ್ಕೊಂದು ಫ್ಯೂಯಲ್ ಇದ್ರೇನೆ ಅದು ಮುಂದಕ್ಕೆ ಹೋಗಕ್ಕಾಗೋದು. ಮೋಟಿವೇಶನ್ ಇಸ್ ಆಲ್ಸೋ ಲೈಕ್ ದಟ್.
ಸೊ ಲೈಫಲ್ಲಿ ಒಂದ್ಸತಿ ಮೋಟಿವೇಟ್ ಆದ್ರೆ ಆಗಲ್ಲ, ಪ್ರತಿ ದಿವಸ ಆಗ್ತಾ ಇರಬೇಕು. ಜಸ್ಟ್ ಲೈಕ್ ಫ್ಯೂಯಲ್, ಖಾಲಿ ಆಗೋಗಿದ ತಕ್ಷಣ ನಿಂತೋಗತ್ತೆ ಬಂಡಿ. ಸೊ ಹಾಗೇನೆ ದಿಸ್ ಸ್ಟೋರಿ ಇಸ್ ಲೈಕ್ ವೆರಿ ವೆರಿ ಇನ್ಸ್ಪೈರಿಂಗ್, ಅಂಡ್ ಆಲ್ಸೋ ಲೈಕ್ ಆಸ್ ಯು ಸೆಡ್ ಇಟ್ಸ್ ಲೈಕ್ ಅ ಮಿರರ್ to see what we are and how we have to see ourselves. Okay, so that's nice. So I'll take over from here. Thank you so much, Kavi. Hi everyone, how are you? ಹಾಯ್ ಮ್ಯಾಮ್. Good evening, ma'am. Hi, Hi ma'am. ma'am, good evening ma'am. Fine, ma'am. Good evening, ma'am. We are fine. Good evening, ma'am. Hi, ma'am. Good evening, ma'am. Good evening, guys. Good evening. Good Amazing. evening, ma'am. Super. First thing, I want all these RLM people to back to back, because ಕನ್ಸಿಸ್ಟೆಂಟ್ ಆಗಿ RLM ಅಲ್ಲಿ ಇರೋ ಅಂತವ್ರು ಎಲ್ಲರೂ ನೈಟ್ ಹಡಲ್ಗೆ ಬರ್ತಿದ್ದಾರೆ, ಮಾರ್ನಿಂಗ್ ಹಡಲ್ಗೆ ಬರ್ತಿದ್ದಾರೆ, ಏನೋ ಫ್ಲೂಯೆಂಟ್ ಫ್ರೈಡೆ ಕ್ಲಬ್ ಬರ್ತಿದ್ದಾರೆ, ಮ್ಯಾಮ್ BSS ಬರ್ತಿದ್ದಾರೆ. I really love your consistency, guys. I'm so happy to see all of you here without missing any single day, any single class. See, this is what shows how serious you are towards your success. ಫಸ್ಟ್ ಥಿಂಗ್, ಇವತ್ತು ನೀವೇನಾದ್ರೂ ಗ್ರಾಟಿಟ್ಯೂಡ್ ಬರೆಯೋ ಪ್ರಾಕ್ಟೀಸ್ ಇದ್ರೆ, ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಯೋರ್ ಸೆಲ್ಫ್ ಟುಡೇ, ಸೇಯಿಂಗ್ ದಟ್ ಥ್ಯಾಂಕ್ ಯು ಫಾರ್ ಯುನೋ ನಿಮ್ಮ ಹೆಸರನ್ನ ಹಾಕೊಂಡು. ಇಟ್ ಕುಡ್ ಬಿ ಸ್ಮಿತಾ, ಇಟ್ ಕುಡ್ ಬಿ ಧ್ಯಾನಮತಿ, ಮೋಹನ್ ಕುಮಾರ್, ನಿಮ್ಮ ಹೆಸರನ್ನ ಹಾಕೊಂಡು ದಟ್ ಐ ಆಮ್ ಸೋ ಕನ್ಸಿಸ್ಟೆಂಟ್ ಟುವರ್ಡ್ಸ್ ಮೈ ಸಕ್ಸಸ್ ಎವ್ರಿ ಸಿಂಗಲ್ ಡೇ. ಮಾಲತಿ, I think Aruna, Manjula, Yogita, RLM, all RLM, and even FFC. Okay, all FFC people consistent. ಅವನನ್ನ ಕೇಳು ಹೆಂಗಿತ್ತು ಅಂತ. Hello, good evening, ma'am. Yes, ಸರಿ. good evening. Tell me, please. ಬಟ್ ಇದು ಒಟ್ಟೆಲ್ಲೂ ಓವರ್ ಅನ್ಸ್ಲಿಲ್ಲ ಅಲ್ಲ ರಶ್ಮಿ? ಅಂದ್ರೆ ನಾನು ಜಸ್ಟ್ ಇನ್ಸ್ಪೈರ್ ಆಗ್ಲಿ ಅಂತ ಹೇಳ್ಕೊಂಡ್ ಬಂದೆ. I think you have to mute yourself, ma. ಓಕೆ, ಶಾರುಖ್ ಖಾನ್ ಜಾಸ್ತಿ ಆಗ್ಲಿಲ್ಲ ಅನ್ಕೊಂತೀನಿ. ನಂಗೇನೋ ಇಷ್ಟ, ಅದೇ ಬೇಕದು. Yeah, let me just mute her up. ಸರಿ ಕಣ, ಥ್ಯಾಂಕ್ಸ್ ಬಾ, ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ಬೈ. Where to go? Kavi, you have to mute yourself, Kavi. Yes. Okay. Super. So let's go. How many of you are interested to know what is in today's class? ಸೊ ಎಲ್ಲಾರು ಒಂದೊಂದು ಆಡ್ ಪೋಸ್ಟರ್ ನೋಡಿರ್ತೀರಾ ಅಲ್ವಾ ಮ್ಯಾಮ್ದು ಫ್ಲೂಯೆಂಟ್ ಫ್ರೈಡೆ ಕ್ಲಬ್ ಅಲ್ಲಿ. ಸೊ ಸಮಥಿಂಗ್ that talks about feeling stuck to moving forward, feeling scarcity mindset to moving to abundance mindset, right? So how many of I want all of you to keep your book and pen in hand. Okay, there are a lot of activities that I'm going to show you. So it's nice start that Kavi did today, that she spoke about mirror. ಸೊ ಟುಡೇ ಇವತ್ತು ನಾವು ನಮ್ಮ ಲೈಫಲ್ಲಿ ಒಂದು ಮಿರರ್ ಥರ ನೋಡೋಣವಾ ಹೆಂಗಿದೆ ನಮ್ಮ ಲೈಫ್ ಅಂತ. ಆಸ್ ಅನ್ ಆಡಿಯನ್ಸ್ ವಿಲ್ ಕಮ್ ಔಟ್ ಅಂಡ್ ಸಿ ಹೌ ಅವರ್ ಲೈಫ್ ಇಸ್. ಸೊ ವಿತೌಟ್ ಎನಿ ಡಿಲೇ ಲೆಟ್ ಮೀ ಸ್ಟಾರ್ಟ್ ಮೈ ಸ್ಕ್ರೀನ್ ಹಿಯರ್. ಕ್ಲಾಸ್ ಮತ್ತೆ ನಮ್ದು ಸಂಕಲ್ಪ ಕ್ಲಾಸ್ ಇರುತ್ತೆ ಅಲ್ವಾ, 2 ಕ್ಲಾಸ್ ಅಟೆಂಡ್ ಮಾಡ್ಬೋದಾ ನಾವು? ಜಸ್ಟ್ ಸಾರಿ. Hello, ma'am. Good evening, ma'am. ಗುಡ್ ಈವ್ನಿಂಗ್. ಎಸ್, ಟೆಲ್ ಮೀ ಪ್ಲೀಸ್. ನಾನು ಇವಾಗ ಮನೆ ರೀಚ್ ಆಗ್ಬೇಕಷ್ಟೇ, ಆಮೇಲೆ ಬುಕ್ ಪೆನ್ ಎಲ್ಲ ಯಾ ತಗೊಂಡ್ ತಗೊಳ್ಬೋದಲ್ಲ? 5 minutes ರೀಚ್ ಆಗ್ತೇನೆ ಮ್ಯಾಮ್. ಯಾ you can. I will take time to give little bit of introduction. ಇಲ್ಲ ಅಂತಂದ್ರೆ ಏನ್ ಬರಿಬೇಕು ಅಂತ ಗೊತ್ತಾಗಲ್ಲ ಅಲ್ವಾ? Okay ma'am. Okay, thank you. I'll give you all of you to time to write down. Okay, thank you. So first thing, we all are busy, right? ಸೊ ನಾನು ರೀಸೆಂಟ್ ಆಗಿ ಯಾವುದೋ ಒಂದು ಮೆಸೇಜ್ ನೋಡ್ತಾ ಇದ್ದೆ. ಐ ಥಿಂಕ್ ಇಟ್ ರಾಜ್ ಸರ್ ಸೆಂಟ್ ದಟ್ ಮೆಸೇಜ್ ಸೇಯಿಂಗ್ ದಟ್ ಆಗಿನ ಕಾಲದಲ್ಲಿ ಫೋನ್ ಇರಲಿಲ್ಲ. ಸೊ ವಿ ಗಾಟ್ ಫೋನ್ ರೈಟ್ ನೌ. ದ ಮೀನಿಂಗ್ ಈಸ್ ಟು ಕಟ್ ಡೌನ್ ದ ಡಿಸ್ಟೆನ್ಸ್ ಫ್ರಮ್ ಪೀಪಲ್. ಬಟ್ ವಾಟ್ ಆರ್ ವಿ ಡೂಯಿಂಗ್? ಗಾಡಿ ಹೋಗ್ತಾನೋ, ಅಯ್ಯೋ ಟೈಮ್ ಇಲ್ಲ ಅಂತ ಅಲ್ಲೇ ಮಧ್ಯದಲ್ಲಿ ಒಂದು 2 minutes ಗಾಡಿನೂ ಪಕ್ಕದಲ್ಲಿ ನಿಲ್ಸ್ಕೊಂಡು ಮಾತಾಡಲ್ಲ. The idea of the phone is to avoid the distance. ಅವಾಗ ಒಂದು ಲೆಟರ್ ಬರೆದ್ರೆ ಯಾವಾಗ್ಲೋ 1 ವಾರ ಆದ್ಮೇಲೆ ಸೇರೋ ಅಂತದ್ದು. ಇವಾಗ ವಿಡಿಯೋ ಕಾಲ್ ನಲ್ಲಿ ತಕ್ಷಣ ನೋಡ್ಬೋದು ಮುಖಗಳನ್ನ ಅಟ್ಲೀಸ್ಟ್. ಬಟ್ ಆದ್ರೂ ವಿ ಸ್ಟಿಲ್ ಸೇ ಟೈಮ್ ಇಲ್ಲ, ಐ ಡೋಂಟ್ ಹ್ಯಾವ್ ಟೈಮ್.
We all are running through some busy life. Correct? We all feel that, right? We're Ma'am. all doing something, but we don't know. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಆ busy life, we don't know. Right? So constantly we are running to achieve our goals. Constantly we are working to earn more money. Constantly we are thriving for success. Often we forget the major truth is ನಮ್ ಎನರ್ಜಿ, ನಮ್ ಲೈಫ್ ಎನರ್ಜಿನ ಶಿಫ್ಟ್ ಮಾಡ್ಕೊಂಡ್ರೆ ಮಾತ್ರನೇ we can see the change. So first thing is we have to change the energy that we are doing so that we can change our life also, the energy in our life also. So the busy ಬಿಟ್ಟು ಮಾಡೋ ಅಂಥದ್ದನ್ನ ಪ್ರೊಡಕ್ಟಿವ್ ಆಗಿ ಮಾಡಿದ್ರೆ ಯು ಕ್ಯಾನ್ ಎಂಜಾಯ್ ಎವ್ರಿಥಿಂಗ್. ಓಕೆ, ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ. ಯಾರಾದ್ರೂ ಒಬ್ರು ದ ಆಲ್ಕೆಮಿಸ್ಟ್ ಅಂತ ಬುಕ್ ಓದಿದ್ದೀರಾ? ಇಫ್ ಯು ಹ್ಯಾವೆಂಟ್ ರೆಡ್, ಓಕೆ, ಇಲ್ಲೇ ತೋರಿಸ್ತೀನಿ ಆಲ್ಕೆಮಿಸ್ಟ್ ಬುಕ್. ಐ ಹೋಪ್ ಯು ಗೈಸ್ ಕ್ಯಾನ್ ಸಿ ದ ಸ್ಕ್ರೀನ್. ನಾನು ಬುಕ್ ಓದಕ್ಕೆ ಶುರು ಮಾಡಿದಾಗ ದಿಸ್ ವಾಸ್ ದ ಫಸ್ಟ್ ಬುಕ್ ದಟ್ ಐ ರೆಡ್ ಅಂಡ್ ಐ ಜಸ್ಟ್ ಫೆಲ್ ಇನ್ ಲವ್ ವಿತ್ ದಿಸ್ ಬುಕ್. ನಾನು ಎವ್ರಿ ಇಯರ್ ಈ ಬುಕ್ ಓದ್ತೀನಿ. ಓಕೆ, ಸೊ ದಿಸ್ ಆಕ್ಚುಲಿ ಹ್ಯಾಸ್ ಒನ್ ಪರ್ಟಿಕ್ಯುಲರ್ ಸ್ಟೋರಿ. ಆ ಸ್ಟೋರಿ ಗೋಸ್ ಲೈಕ್ ದಿಸ್. ಇದ್ರಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವನು ಈ ಕುರಿ ಮೇಯಿಸೋನು. ಓಕೆ, ಸ್ಟೋರಿ ಎವ್ರಿ ಇಯರ್ ನಾನು ಓದಾಗ್ಲೂ ಐ ಲರ್ನ್ ಸಮಥಿಂಗ್ ನ್ಯೂ. ಸೊ ಇದರಲ್ಲಿ ಹಿ ವಿಲ್ ಗೋ ಅಂಡ್ ಮೀಟ್ ಅ ಕಿಂಗ್ ಬಿಕಾಸ್ ಅವನೊಂದು ಟ್ರೆಷರ್ ಹುಡುಕ್ತಾ ಇರ್ತಾನೆ. ಅವ್ನು ಯಾವಾಗ್ಲೂ ಡ್ರೀಮ್ನಲ್ಲಿ ಒಂದು ಟ್ರೆಷರ್ ಬರ್ತಾ ಇರತ್ತೆ. ಆ ಟ್ರೆಷರ್ನ ಹುಡುಕೊಂಡು ಪಾಪ ಅವನ ಹತ್ರ ಇದ್ದಿದ್ದು ಕುರಿಗಳನ್ನೆಲ್ಲ ಮಾರ್ಬಿಡ್ತಾನೆ ಬಿಕಾಸ್ ಹಿ ವಾಂಟ್ ಟು ಫೈಂಡ್ ಔಟ್ ವೇರ್ ದ ಟ್ರೆಷರ್ ಇಸ್. ಸೊ ಆ ಒಂದು ಪ್ರಾಸೆಸ್ ಅಲ್ಲಿ ಹಿ ವಿಲ್ ಮೀಟ್ ಸೋ ಮೆನಿ ಪೀಪಲ್ ಅಂಡ್ ದಟ್ಸ್ ಹೌ ಹಿ ವಿಲ್ ಲೂಸ್, ಹಿ ವಿಲ್ ಗೆಟ್ ಸ್ಕ್ಯಾಮ್ಡ್ ಅಂಡ್ he will learn new skill to upgrade himself, all of that. But you really love the story. ಸಣ್ಣ ಬುಕ್ಕೆ, ಐ ಥಿಂಕ್ ಅಬೌಟ್ ಲೈಕ್ ಒಂದು 90 to 100 pages ಇರ್ಬೋದು. ಸಣ್ಣ ಬುಕ್ ವಿಚ್ ವಿಲ್ ಟೇಕ್ ಅಬೌಟ್ 2 hours ಟು ರೀಡ್. ಓಕೆ, this is like a treasure. There are certain gem of a book that I literally give equal importance, like how you have gold or silver or that much value this book will give you in your life. ಇದ್ರಲ್ಲಿ ಅವನು ಏನ್ ಹೇಳ್ತಾನೆ ಅಂದ್ರೆ, ಒಂದು ಸ್ಪೂನ್ ನಲ್ಲಿ ಎಣ್ಣೆ ಕೊಡ್ತಾನೆ, ಆಯ್ತಾ? ಆ ಎಣ್ಣೆನ ಆ ರಾಜ ಹೇಳ್ತಾನೆ, ನಿನ್ ಕೈಯಲ್ಲಿ ಹಿಡ್ಕೋಬೇಕು ಆ ಸ್ಪೂನ್ ನಲ್ಲಿ ಇರೋದು, ಹೋಗಿ ನನ್ನ ಪ್ಯಾಲೆಸ್ ಎಲ್ಲ ನೋಡ್ಕೊಂಡ್ ಬಾ, ಆದ್ರೆ ನೀನು ಕೈಯಲ್ಲಿರೋ ಎಣ್ಣೆನ ಒಂದು ಡ್ರಾಪು ಚೆಲ್ಬಾರ್ದು. ದಟ್ ಈಸ್ ಅ ಕಂಡೀಷನ್. ಸೊ ದಿಸ್ ಬಾಯ್ ವಿಲ್ ಸೇ, ಓಕೆ, ಅದೇನ್ ದೊಡ್ಡ ಕಷ್ಟನಾ, ಹೋಗ್ ಬರ್ತೀನಿ ಅಂತ. ಫಸ್ಟ್ ಟೈಮ್ ಹೋಗ್ತಾನೆ, ಫುಲ್ ಪ್ಯಾಲೆಸ್ ನೋಡ್ಕೊಂಡು ಒಂದ್ ರೌಂಡ್ ಹೊಡ್ಕೊಂಡು ಬರ್ತಾನೆ, ಒಂದು ಡ್ರಾಪು ಬೀಳ್ಸಲ್ಲ. ಸೊ ಅವಾಗ ಕೇಳ್ತಾನೆ, ಸೊ ನನ್ನ ಪ್ಯಾಲೆಸ್ನಲ್ಲಿ ನಿಂಗೆ ಏನ್ ಇಷ್ಟ ಆಯ್ತು, ಏನ್ ನೋಡ್ದೆ? ಅಲ್ಲೊಂದು ದೊಡ್ಡ ಶಾಂಡ್ಲೇಯರ್ ಹಾಕಿದೆ, ಅದನ್ನ ನೋಡಿದ್ಯಾ? ಈ ದೊಡ್ಡ ಪೇಂಟಿಂಗ್ ನೋಡಿದ್ಯಾ ಅಂತ. ಈ ಸೇಸ್, ಇಲ್ಲ, ನಾನು ಅದ್ಯಾವ್ದು ನೋಡಕ್ಕಾಗ್ಲಿಲ್ಲ, ಯಾಕಂದ್ರೆ ನನ್ನ ಗಮನ ಎಲ್ಲಾನು ಇಟ್ಕೊಂಡಿರೋ ಸ್ಪೂನ್ ಮತ್ತೆ ಎಣ್ಣೆ ಇತ್ತು. ಅದೇ ತಾನೇ ಕಂಡೀಷನ್, ನೀನ್ ಒಂದ್ ಡ್ರಾಪ್ ಬೀಳಿಸ್ಬಾರ್ದು ಅಂತ. He says, no, I told you also to go and look everything in my palace. He says, okay, ಸರಿ ಆಯ್ತು, ಹಾಗಾದ್ರೆ ನಾನು ಇನ್ನೊಂದ್ಸತಿ ಹೋಗ್ತೀನಿ, ಇನ್ನೊಂದು ಟ್ರೈ. Then he will go and he will see the entire palace and he'll come. When he sees the spoon, there will not be any oil. Then he will say, what to do? ನೀನು ಅದನ್ನ ನೋಡು ಅಂದೆ ಇದನ್ನ ಮಾಡಕ್ಕಾಗಲ್ಲ, ಇದನ್ನ ನೋಡು ಅಂದೆ ಅದನ್ನ ಮಾಡಕ್ಕಾಗಲ್ಲ. Then he says, the essence of life is in looking around what you have, enjoy the scenario, enjoy the experience, the place and everything, live in that moment. At the same time, do not spill the drop of the oil. ಎರಡೂ ಮಾಡ್ಬೇಕು. ದಟ್ ಈಸ್ ದ ಎಸೆನ್ಸ್ ಇನ್ ಯೋರ್ ಲೈಫ್. ಸೊ ಇವಾಗ ನಾನು ವರ್ಕೇ ಮಾಡ್ತಾ ಇದ್ರೆ ನನ್ನ ಲೈಫ್ ಹೊಟ್ಟೋಗಿರುತ್ತೆ. ಆಮೇಲೆ 60 ವರ್ಷ ಆದ್ಮೇಲೆ ನಾನು ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ, ಏನು ಪ್ರಪಂಚ ನೋಡಕ್ಕಾಗಲ್ಲ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಾಗಲ್ಲ. ಸೊ ವರ್ಕು ಮಾಡ್ತಾ ಲೀಜರ್ ಟೈಮ್ ನಾನು ಎಂಜಾಯ್ ಮಾಡಬೇಕು. ದಟ್ ಈಸ್ ದ ಎಸೆನ್ಸ್ ಆಫ್ ದ ಲೈಫ್. If 2026, if you really want to learn something new, then invest in this book, which is amazing. Second handle ತಗೊಂಡ್ರು ಪರವಾಗಿಲ್ಲ. One of the best book to read and learn about life. How you have to see your life and enjoy. So ನಮ್ಮ busy life ಇಂದ ಹೊರಗಡೆ ಬಂದು
ಓನ್ಲಿ ಲುಕಿಂಗ್ ಎಟ್ ದ ಸ್ಪೂನ್ ಅಂಡ್ ದ ಆಯಿಲ್ ಬದಲು ನಮ್ಮ ಸುತ್ತಮುತ್ತ ಏನು ಇದೆ ಅನ್ನೋದು ನೋಡಬೇಕು. ಯು ಹ್ಯಾವ್ ಟು ಚೇಂಜ್ ದ ಎನರ್ಜಿ. ವಾಟ್ ಆರ್ ವಿ ಡೂಯಿಂಗ್ ಹಿಯರ್? ವಿ ಆರ್ ಆಕ್ಚುಲಿ ಫೀಲಿಂಗ್ ಸ್ಟಕ್. ಯಾವಾಗಲೂ ಫೀಲಿಂಗ್ ಸ್ಟಕ್, ಮುಂದೆನೇ ಹೋಗ್ತಾ ಇಲ್ಲ. ನನಗೂ ಅನ್ಸುತ್ತೆ. There are times that even I know all of this, I feel something is stuck. So what we do, we actually take a vacation, we go out, even for a small drive, we will go for 1 or 2 hours, listen to good music, change the course, or I will take a pause. Because overthinking also makes you feeling stuck. So you keep trying so hard, but yargo promotion sigate. ನನ್ನ ಲೈಫಲ್ಲೂ ಆಗಿದೆ. ಐ ಫೀಲ್ ಐ ಆಮ್ ಮೋರ್ ಡಿಸರ್ವ್ಡ್ ಅನ್ನೋ ಟೈಮಲ್ಲಿ ಬೇರೆ ಯಾರಿಗೋ ಅನ್ಡಿಸರ್ವ್ಡ್ಗೆ ದೇ ಹ್ಯಾವ್ ಗಿವನ್ ಪ್ರಮೋಷನ್. ಮೈ ಹಾರ್ಡ್ ವರ್ಕ್ ಇಸ್ ಗಾನ್. ಐ ಫಾಟ್ ಫಾರ್ ಇಟ್, ಬಟ್ ನೋ ಯೂಸ್. ಸಂಬಡಿ ಎಲ್ಸ್ ಟೇಕ್ಸ್ ಇಟ್ ಅವೇ. Okay, we don't get the result what we desire. All of you, have you been in this place? And maybe part of you believes you're meant for more. ಅಂದ್ರೆ ಇದೊಂದೇ ಅಲ್ಲ, ಐ ಡಿಸರ್ವ್ ಮೋರ್. ಬೇರೆ ಯಾರನ್ನ ನೋಡ್ತಾ ಇದ್ರೆ ಅಯ್ಯೋ ಅವ್ರು ಗ್ರೋ ಆಗ್ತಾ ಇದ್ದಾರೆ, ನಾನು ಗ್ರೋ ಆಗ್ಬೇಕು, ಬಿಕಾಸ್ ಐ ವರ್ಕ್ ಹಾರ್ಡ್, ಐ ಆಮ್ ಮಚ್ ಮೋರ್ ಡಿಸರ್ವಿಂಗ್ ಅಂತ ಫೀಲ್ ಆಗತ್ತೆ. ಇದೀರಾ ಆ ಸಿಚುಯೇಷನ್ ಅಲ್ಲಿ? ಆಲ್ ಆಫ್ ಯು? ಓಕೆ, ಸೂಪರ್. ಸೊ ಯು ನೋ ವೇರ್ ಯು ಆರ್ ಲ್ಯಾಕಿಂಗ್, ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಆಸ್ ಅ ಕಂಪ್ಲೇಂಟ್ ಇನ್ ಯೋರ್ ಲೈಫ್. ಸೊ ಇವಾಗ ಬುಕ್ ಅಂಡ್ ಪೆನ್ ತಗೊಂಡು ಐ ವಾಂಟ್ ಯು ಗೈಸ್ ಟು ರೈಟ್ ಡೌನ್ every problem that you have, smallest to smallest. I'll put a timer here. It is 8:40 anta ankolana, 8:39, 8:40. I'll give you 10 minutes, 8:50 more time to write your complaints. ಏನೆಲ್ಲ ಲೈಫಲ್ಲಿ ಕಂಪ್ಲೇಂಟ್ ಇದೆ ಕೆಲವೊಂದು ಎಕ್ಸಾಂಪಲ್ ಹೇಳೋಣವಾ? ಲೈಕ್ ಪೀಪಲ್ ಡೋಂಟ್ ವ್ಯಾಲ್ಯೂ ಮೀ, ಯಾವಾಗಲೂ ನನ್ನ ಬೈತಾನೆ ಇರ್ತಾರೆ, ಎಷ್ಟು ಚೆನ್ನಾಗಿ ನಾನು ಕೆಲಸ ಮಾಡಿದ್ರು ಅಪ್ರಿಷಿಯೇಟೇ ಮಾಡಲ್ಲ. ಯಾರು ಅಪ್ರಿಷಿಯೇಟ್ ಮಾಡಲ್ಲ ಬೇಕಿದ್ರೆ ಅವ್ರ ಹೆಸರು ಬರ್ಕೊಳ್ಳಿ. ಮನಿ ಈಸ್ ಹಾರ್ಡ್ ಟು ಅರ್ನ್. ತುಂಬ ಕಷ್ಟಪಡಬೇಕು ದುಡ್ಡು ಅರ್ನ್ ಮಾಡಬೇಕಾದ್ರೆ. ಮೇ ಬಿ ನನ್ನ ಹಣೆ ಬರನೇ ಇಷ್ಟು. ಅಯ್ಯೋ, ನಾನು ಅದನ್ನು ಕೇಳಿದ್ದೀನಿ ರೀಸೆಂಟಾಗಿ. ನಮ್ಮ ಮನೆಯಲ್ಲೇ ಒಬ್ರು ಹೇಳಿರೋದು, ಏನ್ ಗೊತ್ತಾ, ನನ್ನ ಜಾತಕದಲ್ಲೇ ಹಿಂಗಿದೆ, ನನ್ನ ಸ್ಟಾರ್ ಸೈನಲ್ಲಿ ಹೇಳ್ತಾರೆ ಗೋಲ್ಡೇ ಹಾಕೊಳಕ್ಕಾಗಲ್ಲ ನಾನು ಅಂತ. ಆ ತರ ಸ್ಟಾರ್ ಸೈನಲ್ಲಿ ಇರೋರು ಬೇಜಾನ್ ಗೋಲ್ಡ್ ಹಾಕೊಂಡಿರೋನ್ನ ನಾನು ನೋಡಿದ್ದೀನಿ. ದಟ್ ಈಸ್ ಕಾಲ್ಡ್ ಸೆಲ್ಫ್ ಪಿಟಿ, ವಾಟ್ ದ ಪರ್ಸನ್ ಇಸ್ ಡೂಯಿಂಗ್ ಟು ಹರ್ ಸೆಲ್ಫ್ ಆರ್ ಹಿಮ್ ಸೆಲ್ಫ್. ಸೆಲ್ಫ್ ಪಿಟಿ. ನಮ್ಮನ್ನ ನಾವೇ ನೋಡ್ಕೊಂಡು ಅಯ್ಯೋ ಪಾಪ ನಂಗೆ ಇಷ್ಟೇನೆ, ನನ್ನ ಹಣೆ ಬರ ಇಷ್ಟೇನೆ ಅಂತ ನೋಡೋದು. ವಾಟ್ ಫ್ರಸ್ಟ್ರೇಟ್ಸ್ ಯು ದ ಮೋಸ್ಟ್ ರೈಟ್ ನೌ? ನಿಮ್ಮ ಲೈಫ್ನಲ್ಲಿ ಏನು ನಿಮಗೆ ಇಷ್ಟ ಆಗದೆ ಇರೋವಂಥದ್ದು, ಅದಿಲ್ಲದೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಿರೋದಕ್ಕೆ ನನ್ಗೆ ಹಿಂಗ್ ಲೈಫಲ್ಲಿ ಹಿಂಗ್ ಆಗೋಗ್ಬಿಟ್ಟಿದೆ ಅನ್ನೋದನ್ನ ಬರೀರಿ. ವೇರ್ ಯು ಫೀಲ್ ಸ್ಟಕ್? ಆರ್ ಯು ಫೀಲಿಂಗ್ ಸ್ಟಕ್ ವಿತ್ ಯೋರ್ ಹೆಲ್ತ್, ಯೋರ್ ಸಕ್ಸಸ್, ಅರ್ನಿಂಗ್ ಮನಿ, ಗೆಟಿಂಗ್ ಪ್ರಮೋಷನ್, ಆರ್ ಮೇ ಬಿ ರಿಲೇಶನ್ಶಿಪ್ ಅಲ್ಲಿ ನೋಡ್ಕೊಂಡ್ರೆ you're feeling stuck with not expressing or understanding your kids or your husband or your in-laws. You keep fighting, or your friends. What makes you feel unfair? No equality. It could be anything. What do you keep complaining about? ಜಾಸ್ತಿ ಯಾವುದು ನಮಗೆ ಇಷ್ಟ ಆಗಲ್ಲ, ಕಂಪ್ಲೇಂಟ್ ಜಾಸ್ತಿ ಯಾವ್ದು ಮಾಡ್ಕೋತೀವಿ, ಅದ್ರ ಮೇಲೆ ರೈಟ್ ಡೌನ್. ತಲೆಯಲ್ಲಿ ಬರೋದೆಲ್ಲ ಬರ್ದ್ಬಿಡ್ಬೇಕು. ಎಷ್ಟು ಜನ ಕ್ಯಾಮ್ರಾ ಆಫ್ ಮಾಡ್ಕೊಂಡಿದ್ದಾರೆ? ಇಸ್ ಇಟ್ ದಟ್ ಯು ಆಲ್ ಆರ್ ವರ್ಕಿಂಗ್? ಕ್ಯಾನ್ ಯು ಅಟ್ ಲೀಸ್ಟ್ ಚಾಟ್ ಅಂಡ್ ಟೆಲ್ ಮಿ ಇಫ್ ಯು ಆರ್ ವರ್ಕಿಂಗ್, ವೈ ಯೋರ್ ಕ್ಯಾಮ್ರಾಸ್ ಆರ್ ಆಫ್? ಈಗ ಯಾರೋ ಹೊರಗಡೆ ಇದ್ದೀನಿ ಅಂತ ಅಂದ್ರು ಅಲ್ವಾ, ಬುಕ್ಕು ಪೆನ್ನು ಇಲ್ಲ ಅಂತಂದ್ರೆ ಫೋನ್ನಲ್ಲೇ ನೋಟ್ ಪ್ಯಾಡ್ ಇರುತ್ತೆ. 1 2 3 ಅಂತ ನೋಟ್ ಪ್ಯಾಡ್ ನಲ್ಲಿ ಅಡ್ರೆಸ್ ಮಾಡ್ಕೊಂಡು ಬನ್ನಿ, ಫೋನ್ನಲ್ಲೇ ಬರೀರಿ. ಓಕೆ, ಎಸ್ okay, you're traveling, that's fine. Shubha, it's okay, write down. You can only write the word as MIL, short form al bekidre. Okay na? Write down as many, don't write just one. Write every aspect.
ಲೈಫಲ್ಲಿ ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲದ ತನಕ ಏನೇನೆಲ್ಲ ಪ್ರಾಬ್ಲಮ್ ಬರುತ್ತೆ, ಎಷ್ಟು ವರ್ಷ ಆಗಿದೆಯೋ, 25 to 35 40 years ಅಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ, ರೈಟ್ ಡೌನ್ ಎವ್ರಿಥಿಂಗ್. ಅಟ್ ಪ್ರೆಸೆಂಟ್ ಇಷ್ಟ ಆಗದೆ ಇರೋಂಥ ಫೀಲಿಂಗ್ ಎಲ್ಲ ಬರೀರಿ. ಬರಿತಾ ಫ್ರೀ ಆಗಿರೋರು ಆನ್ಸರ್ ಮೀ ದಿಸ್ ಕ್ವೆಶನ್. ವಾಟ್ ಆರ್ ಯು ಪ್ಲಾನಿಂಗ್ ಫಾರ್ ಡಿಸೆಂಬರ್, ನ್ಯೂ ಇಯರ್? 31st ಡಿಸೆಂಬರ್ ಹೆಂಗ್ ಪ್ಲಾನ್ ಮಾಡ್ತಿದ್ದೀರಾ? ಜಸ್ಟ್ ಅಟ್ ಹೋಮ್ ಆರ್ ಯು ಗೈಸ್ ಆರ್ ಪ್ಲಾನಿಂಗ್ ಟು ಗೋ ಔಟ್, vacation? Okay, Shankar, if you do not know about me, I am Divya. I am a trainer. I do take Rich Life Mastery classes in Persona Wealth section. So I am a makeup artist as well and a beauty coach. So Rekha ma'am jote nanu sumaru hatatra 12 years in the associate agidini. So when she was running Vita Institute in Bangalore, I was also one of the trainer. I think I joined in 2015. 10 years right now. 2015 I'll join ಆಗಿರೋದು. I think 2014 somewhere mid. Okay, so it's been 10 years with her. So Vita ಆದ್ಮೇಲೆ ಇಂಗ್ಲಿಷ್ ಲೋಕ ಜೊತೆಗೆ ಇವಾಗ ನಾವು ಮಾಡ್ತಿರೋದು ರಿಚ್ ಲೈಫ್ ಮಾಸ್ಟ್ರಿ. So I'm with her. I also take care of little bit of content creation with Rekha ma'am and her course. So I also take these classes. So that's about me, Shankar. I hope this is the first time I guess you are coming, but otherwise many of the students know about me. Okay, always hurry burry while my kids going to school. Yeah, could be possible, and that may be that can give you anxiety, little bit of stress. That becomes because you may not plan your day in advance. If you can manage that planning properly, I don't think so you will feel hurry burry. Shubha. ಓಕೆ, ಸೊ ನಾಳೆ ತಿಂಡಿ ಏನ್ ಮಾಡ್ಬೇಕು ಅನ್ನೋದು ಇವತ್ತೇ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಮೈಂಡ್ ವಿಲ್ ನೋ ಅಂಡ್ ಯು ಸ್ಟ್ರೇಟ್ ಅವೇ ಗೆಟ್ ಇನ್ ಟು ದ ವರ್ಕ್. Even 5 minutes, you can start with 5 minutes early. You don't have to get up like ಅರ್ಧ ಗಂಟೆ 1 hour 5 o'clock 4 o'clock and all to do it. Just 5 minutes start ಮಾಡಿ early ಎದ್ದೇಳೋದು. I am sure it will ease you out than stressing out. Yeah, Manjula, very true. To-do list. That's why planning in the night is very important. So that morning when you get up, your mind knows what to do already. Then thinking, ಏನ್ ಮಾಡ್ಲಿ ಅಂತ. ಓಕೆ, ನಂಗೆ ಯಾರು ಡಿಸೆಂಬರ್ ಬಗ್ಗೆ ಹೇಳೇ ಇಲ್ಲ. ಯಾರು ಏನು ಪ್ಲಾನ್ ಮಾಡ್ತಾ ಇಲ್ವಾ ನ್ಯೂ ಇಯರ್ಗೆ? ಚಾಟಲ್ಲಿ ಮಾತ್ರ ಹೇಳಿ. Not going out, not spending time somewhere party, another concert, attending any concert? No, ma'am. Okay. Any vacation, going away from Bangalore? Not going out. Okay. Oh, many of you are not going out, yeah? Okay, not yet planned. We celebrate in the house. Okay, superb. Nice. I am also not a party person. Very rarely I party. Workout for 2026. Wow, very nice. Good. 31st, you can actually plan and prepare your 2026. That is because ma'am is planning up on a vision board masterclass. Okay, 1 day free session irbodu. I don't know. I will just check with her, or maybe it is only for Rich Life Mastery students. So we are coming up with the plan vision board ಮಾಡಬೇಕು ಅಂತ 2026 class. So I'll check with her and we'll shortly announce the date so that you can block it. 31st ಕಂತೂ ಖಂಡಿತ ಇರಲ್ಲ. It will be much earlier only. Okay, I'm very poor in reading Kannada, so just bear with me.
ತಗೋಬೇಕು ಅನ್ಕೊಂಡಿದೀನಿ. ಓಕೆ, ಸೂಪರ್ ಸೂಪರ್. ಬಟ್ ಇವಾಗ ನಾನು ಗೋಲ್ಸ್ ಬರೀರಿ ಅಂತ ಹೇಳ್ತಾ ಇಲ್ಲ. ಇವಾಗ ನೀವು ಬರೀ ನಿಮ್ ಪ್ರಾಬ್ಲಮ್ಸ್ ನ ಬರೀಬೇಕು. ಐ ವಾಂಟ್ ಟು ಬಿಕಮ್ ಗುಡ್, ಲೀಡ್ ಗುಡ್ ಲೈಫ್ ಬೆಟರ್ ದೆನ್ 2025. ಸೂಪರ್. ಸೊ 2025 ನಲ್ಲಿ ಏನೆಲ್ಲ ಬೆಟರ್ ಇಲ್ಲ ಅದನ್ನ ಬರೀರಿ. ಓಕೆನಾ? ಲೆಟ್ ಮೀ ಸಿ ದ ಟೈಮ್. ಅನಾದರ್ 3 more minutes, guys. I have lot to cover, but you can stop it. ಇನ್ನೂ ಜಾಸ್ತಿ ಇದೆ ಅಂತಂದ್ರೆ ಆಮೇಲೆ ಬರ್ಕೊಳ್ಳಿ. ಬಟ್ ಅಟ್ ಲೀಸ್ಟ್ ಇವಾಗ ಎಷ್ಟು ಬರ್ದಿದ್ದೀರಾ? ಇನ್ನೊಂದು 3 minutes, 2 minutes. I'll only give 2 more minutes. ಗುಣಮುಡ ಇದ್ದದ್ದೇ 2. Just give me a minute. ಪ್ಲೀಸ್ ಸ್ಕ್ರೀನ್ ಮೇಲೆ ಮಾತ್ರ ಬರಿಬೇಡಿ. Okay, last minute to go. Meanwhile, I'll change the screen. Now, okay, 8:50 ಆಯ್ತು. 10 ನಿಮಿಷ ಕೊಟ್ಟಿದ್ದೀನಿ to write all your problems in one page. Now, I'll give you 10 minutes ಕೊಡ್ಲಾ? ಈಕ್ವಲ್ ಆಗಿ ಕೊಡೋಣ ಆಪರ್ಚುನಿಟಿ ಅಲ್ವಾ? ಸೊ 10 ನಿಮಿಷ ಕೊಡ್ತೀನಿ. What are the things you are blessed in your life you have to write down? ಇನ್ನೊಂದು ಪೇಜಲ್ಲಿ ನಂಬರ್ ಬರ್ಕೊಳ್ಳಿ. ಏನೆಲ್ಲ ನಿಮ್ ಲೈಫ್ನಲ್ಲಿ ಬ್ಲೆಸ್ಡ್ ಆಗಿ ಫೀಲ್ ಆಗಿದ್ದೀರಾ ಆಲ್ರೆಡಿ. That you have and you are blessed. Example, I have a job or income source. Example, ಪ್ರತಿ ತಿಂಗಳು ಒಂದು ಇನ್ಕಮ್ ಅಂತ ಬರ್ತಾ ಇದೆ. ಪ್ರತಿ ದಿವಸ 3 ಹೊತ್ತು ತಿಂಡಿ ತಿಂತಾ ಇದ್ದೀನಿ, ನೀರು ಸಿಗ್ತಾ ಇದೆ, ಎಲೆಕ್ಟ್ರಿಸಿಟಿ ಇದೆ. All of that. You have phone, you have Wi-Fi, you have internet. These are all the blessing. Help you to make your life easier. Ma'am, can't hear you now. Anuna, is it okay? How about others? No, ma'am. Before that, she is saying. Okay, I okay. think. Okay, okay. Fine, fine. So you guys have to write again another 10 minutes. I'll give you. Write it in a separate paper, not in the same page or same paper. And write all your blessings. Think ಮಾಡಿ ಏನೆಲ್ಲ ಬ್ಲೆಸ್ಸಿಂಗ್ ಇದೆ ನಿಮ್ಮ ಲೈಫ್ನಲ್ಲಿ ಅಂತ. ಯಾಕಂದ್ರೆ ಈಚ್ ಒನ್ಸ್ ವೆರಿ. Write down. ಫಸ್ಟ್ ಏನೆಲ್ಲ ತಲೆಗೆ ಬರುತ್ತೆ ಅದೆಲ್ಲ jot down. Guilt is a major thing, Chandrakala. True. You don't have to share it everything here, but it's okay. Because I can't read all 60 people issue, but it is like, I want you guys to write it down
And once you know these two, there is a small activity. This will be like a mirror. I told you, right? Mirror of your life. Understand this is how your life is. Complaints and your blessings. ಟ್ರೂ ಗಿಲ್ಟ್ ಅಲ್ಲೇನೆ ನಾವು ಎಷ್ಟೊಂದು ಇಟ್ಸ್ ಲೈಕ್ ಅ ಇನ್ವಿಸಿಬಲ್ ಫೆನ್ಸ್ ತರ ಹಾಕೊಂಡ್ಬಿಟ್ಟಿರ್ತೀವಿ, ಮುಂದಕ್ಕೆ ಹೋಗಕ್ ಬಿಡಲ್ಲ ಬಿಕಾಸ್ ಆಫ್ ದಿಸ್ ಗಿಲ್ಟ್. ಕೊರಿತಾ ಇರತ್ತೆ ತಲೆನಲ್ಲಿ, ಒಂದ್ ಕಡೆಯಿಂದ ಫೋಕಸ್ ಮಾಡಕ್ ಬಿಡಲ್ಲ. You should get rid of it as soon as possible. The best way is to accept yourself. Accept, this is how I am, this is what happened to me. Now I have to forgive myself and move forward. And the acceptance is a only medicine for guilt. Mistake ಮಾಡಿದ್ರೆ, ನಿಮ್ಮಿಂದನೇ ಮಿಸ್ಟೇಕ್ ಆಗಿದ್ರೆ, accept the mistake. Yes, I made the mistake. This mistake happened because maybe I was negligent, maybe I was rude, maybe I broke something. It could be relationship, heart, I hurt somebody. Accept that your mistake, then you will not feel guilty. Accept ಮಾಡಕ್ಕಾಗಿಲ್ಲ ಅಂತಂದ್ರೆ this is a very big emotional issue. ತುಂಬಾ ಹೆವಿ ಮೌಂಟೇನ್ ತಲೆ ಮೇಲೆ ಇಟ್ಕೊಂಡಂಗಿರುತ್ತೆ. ಸೊ ಇಮಿಡಿಯೇಟ್ಲಿ ರಿಲೀಸ್ ಇಟ್ ಆಫ್. ಡು ನಾಟ್ ಕ್ಯಾರಿ ಇಟ್. ರಿಲೀಸ್ ಹೆಂಗ್ ಮಾಡ್ಬೋದು? RLM Rich Life Mastery students know. Join the session, get into all full moon, night moon, new moon rituals, and there are a lot more techniques that ma'am teaches to emotional freedom techniques. So sure, all the best. Okay, let's see the time. 5 more minutes to go to write your blessings. If you are finished and if you feel ಇಷ್ಟೇ, ನನ್ನ ಲೈಫ್ನಲ್ಲಿ ಬ್ಲೆಸ್ಸಿಂಗ್ಸ್ ಇಷ್ಟೇ, ಇನ್ನೇನು ನನ್ನ ತಲೆನಲ್ಲಿ ಹೊಳಿತಾ ಇಲ್ಲ ಅಂತ ಅಂದವರು, ಪ್ಲೀಸ್ ಮೆನ್ಷನ್ ಇನ್ ಯೋರ್ ಚಾಟ್ how many problems, sorry guys, how many problems or complaints, how many blessings. So you can write, for example, 15P, 5B. P means problem, B means blessing. Don't write full. I just want the number. So you have to get your job annadella goal. 5 problems, 15 blessings. Wow, Shivamma, superb. Others. Inna barita idira? 4 more minutes, I'll ask you to stop. If you're not able to think of any more, then you can answer me this question. Which list is longer is what I want? Your problem list or your blessing list? Raju, 10 problems, 1 blessing. Samid. 5 problems, 7 blessings. Aruna, 11 problems, 12 blessings. Aruna, are you in Rich Life Mastery? Where is Aruna?
Yeah, ma'am. Okay. Blessing list ಅಂತ ಹಾಕಿದ್ರೆ ಶುಭ, ಐ ಡಿ ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ಕ್ವೆಶ್ಚನ್. ಅಂದ್ರೆ ಎಷ್ಟು ನಂಬರ್ ಆಫ್ ಪ್ರಾಬ್ಲಮ್ಸ್ ಎಷ್ಟು ಬರ್ದಿದ್ದೀರಾ, ನಂಬರ್ ಆಫ್ ಬ್ಲೆಸ್ಸಿಂಗ್ಸ್ ಎಷ್ಟು ಬರ್ದಿದ್ದೀರಾ ಅನ್ನೋದು ಬೇಕು ಕೌಂಟ್. Deepak, 12 problems, 9 blessings, 6 problems, 8 blessings. Sujata, 5 problems, 6 blessings. Shalini, 7 problems, 6 blessings. Renuka, problem lists are more, 11 problems, 8 blessings. Aruna, 7 problems, 14 blessings. Manjula, superb. Rajanna, 3 problems, 16 blessings. Sorry. Rajanna only, no? Or Rajna? Okay, I'm sorry if I've mispronounced your name. Blessing list is very high, ma'am. Shubha, superb. Problem 3, 25 blessings. Kavita, wow. That is so nice. 3 problem, 11 blessings. 5 problem, 5 blessings. 11 blessings, 5 problem. Okay. 5 blessings. Sorry, 5 problems. 11 blessings. Zoom user. Okay. Mohan Kumar, 3 problems, 9 blessings. Superb. 5 problems, 5 blessings. Oh, wow. Equal, Chandra. Superb. 6 problems, 10 blessings. Chandrakala, 11 problems, 9 blessings. Deepak, 4 problems, 12 blessings. Shilpa, 3 and 3, Tippeswami, superb. 12 problems, 10 blessings. Manjula, 5 problems, 6 blessings. Nalini, blessings are more, ma'am. Smita, superb. Yogita, 3 problems, 9 blessings. Malti, 8 problems, 10 blessings. Superb. Very nice, guys. Kavita says 3 problems, 25 blessings. Superb. Unlimited blessings. Very nice. Okay. So now you all know, for most of you, the problems are higher than your blessings. Correct? So let me tell you a story. Yakirbodu, yake problem ಜಾಸ್ತಿ and blessings ಕಮ್ಮಿ. So I want to tell you a story. ಇವಾಗ ಆ ಸ್ಟೋರಿನಲ್ಲಿ ನೀವೇ ಹೀರೋ, ಓಕೆನಾ? ಪ್ರತಿ ದಿವಸ ನೀವು ಮನೆಗೆ ಹೋಗ್ತಾ ಇದ್ದೀರಾ. ನೀವು ಮನೆಗೆ ಹೋಗೋ ದಾರಿನಲ್ಲಿ ಇಬ್ಬರು ಹುಡುಗರು ಸಿಗ್ತಾರೆ. ಐ ವಾಂಟ್ ಆಲ್ ಆಫ್ ಯು ಟು ಆನ್ಸರ್ ದಿಸ್. ಓಕೆ, ಫಸ್ಟ್ ಬರೋ ಹುಡುಗಂಗೆ ಎವ್ರಿ ಡೇ ನೀವು ಚಾಕ್ಲೇಟ್ ಕೊಡ್ತೀರಪ್ಪ. ಫಸ್ಟ್ ಬರೋ ಹುಡುಗಂಗೆ ಚಾಕ್ಲೇಟ್ ಕೊಡ್ತೀರಾ, ಅವನು ತುಂಬ ಖುಷಿ ಆಗ್ಬಿಡ್ತಾನೆ. ಆ ಹುಡುಗ ಚಿಕ್ಕ ಮಗು, ವಿ ವಿಲ್ ಟೇಕ್ ಇಟ್ ಆಸ್ 10 years old. He'll be so happy that you give chocolate. ಓಕೆ, ತುಂಬ ಖುಷಿಯಿಂದ ಥ್ಯಾಂಕ್ ಯು ಅಂತ ಹೇಳಿ ಆ ಚಾಕ್ಲೇಟ್ನ ತಿಂತಾನೆ. ಹಾಗೆ ಅದೇ ದಾರಿನಲ್ಲಿ ಇನ್ನೊಂಚೂರು ಮುಂದೆ ಹೋಗ್ತೀರಾ, ಇನ್ನೊಂದು ಮಗು ಸಿಗತ್ತೆ, ಅದಕ್ಕೂ ಒಂದು ಚಾಕ್ಲೇಟ್ ಕೊಡ್ತೀರಾ. ಸೇಮ್, ಎರಡಕ್ಕೂ ಈಕ್ವಲ್ ಆಗೇ ಕೊಡ್ತಿರ್ತೀರಾ ಚಾಕ್ಲೇಟ್. ಬಟ್ ಆದರೆ ಸೆಕೆಂಡ್ ಮಗು ಯಾವಾಗ್ಲೂ ಇರಿಟೇಟ್ ಆಗ್ತಿರುತ್ತೆ. ಅಯ್ಯೋ, ಈ ಚಾಕ್ಲೇಟ್ ಚೆನ್ನಾಗಿಲ್ಲ, ನನ್ಗೆ ಇನ್ನೊಂದು ಎಕ್ಸ್ಟ್ರಾ ಚಾಕ್ಲೇಟ್ ಬೇಕು, ಯಾವಾಗಲೂ ಚಾಕ್ಲೇಟೇ ತಂದು ಕೊಡ್ತೀಯಾ, ನಂಗೆ ಇದು ಬೇಕಾಗಿಲ್ಲ ಅಂತ ತುಂಬ ಆಟಿಟ್ಯೂಡಿಂದ, ಅಸಡ್ಡೆಯಿಂದ ರಿಪ್ಲೈ ಮಾಡ್ತಿರುತ್ತೆ. 1 week ಆದಮೇಲೆ ಎವ್ರಿ ಡೇ ಯು ಗಿವ್ ದ ಸೇಮ್ ಥಿಂಗ್, ಸೇಮ್ ಚಾಕ್ಲೇಟ್. ಬಟ್ ದ ಫಸ್ಟ್ ಕಿಡ್ ಈಸ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ದ ಸೆಕೆಂಡ್ ಕಿಡ್ ಈಸ್ ಆಲ್ವೇಸ್ ಕಂಪ್ಲೇನಿಂಗ್, ನಾಟ್ ಹ್ಯಾಪಿ ವಿತ್ ವಾಟ್ ಎವರ್ ದಟ್ ಯು ಗಿವ್. ನೀವು ಪ್ರತಿ ದಿವಸ ಅದಕ್ಕೆ ಬೇರೆ ತೊಗೊಂಡೋದ್ರೂ ಅದೇ ಪ್ರಾಬ್ಲಮ್, 2 ಚಾಕ್ಲೇಟ್ ಕೊಟ್ಟರು ಅದೇ ಪ್ರಾಬ್ಲಮ್, ಬೇರೆ ಬ್ರ್ಯಾಂಡ್ ಚಾಕ್ಲೇಟ್ ಕೊಟ್ಟರು ಅದೇ ಪ್ರಾಬ್ಲಮ್. ಆಲ್ವೇಸ್ ಕಮ್ಸ್ ವಿತ್ ಅ ಕಂಪ್ಲೇಂಟ್. 1 week ಆದಮೇಲೆ ನೀವು ಹೇಳಿ, ಯಾರಿಗೆಲ್ಲ ಇಷ್ಟ ಆಗತ್ತೆ ಇನ್ನೂ ಆ ಕಂಪ್ಲೇಂಟ್ ಮಾಡೋ ಅಂಥ ಮಗುಗೆ ಚಾಕ್ಲೇಟ್ ಕೊಡೋಕ್ಕೆ? ಇಷ್ಟ ಆಗತ್ತಾ? ಎಸ್ ಅಂತ ಹಾಕಿ. ಇಷ್ಟ ಆಗಲ್ಲ ಅಂದರೆ ನೋ ಮ್ಯಾಮ್. ಯಾರು ಖುಷಿಯಿಂದ ತಗೋತಾರೋ ಅವ್ರಿಗೆ ಜಾಸ್ತಿ ಕೊಡಬೇಕು ಅನ್ಸುತ್ತೆ. ಯಾರು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿರ್ತಾರಲ್ಲ, ವಿ ಡೋಂಟ್ ಫೀಲ್ ಲೈಕ್ ಗಿವಿಂಗ್ ಇಟ್ ಟು ದೆಮ್. ಕರೆಕ್ಟಾ? ನಾನು ಏನು ಕೊಟ್ಟರು ಅವ್ನು ಸ್ಯಾಟಿಸ್ಫೈ ಆಗಲ್ಲಪ್ಪ, ಬೇಕಾಗಿಲ್ಲ, ಅವ್ನು ಕೊಡೋದು ಬೇಡ. ನಾನು ಕೊಟ್ಟರು ಅವ್ನಿಗದು ವ್ಯಾಲ್ಯೂನೇ ಇಲ್ಲ. ನಾನು ಎಷ್ಟು ಕಷ್ಟಪಟ್ಟು ಕೊಡ್ತಾ ಇದ್ದೀನಿ, ನಾನು ನನ್ನ ಸಂಪಾದನೆ ನನ್ನ ಮನೆಗೆ ತೊಗೊಂಡು ಹೋಗ್ದಿಲ್ಲ, ಪಾಪ ಮಗು ಅಂತ ಒಂದು ಚಾಕ್ಲೇಟ್ ಕೊಟ್ರೆ ನೋಡು ಎಷ್ಟು ಕೊಬ್ಬು ಅಂತ ಅನ್ಸತ್ತಲ್ವಾ? 1 ವಾರ ಆದ್ರೆ ಹೇಳ್ದಂಗೆ ಕೊಟ್ರು. ಸೊ ನೀವು ಹೇಳಿ, ಇವಾಗ ಯೂನಿವರ್ಸ್ ಅಥವಾ ಗಾಡ್ಗೆ ಅದು ಕೊಟ್ಟಿದ್ದೆಲ್ಲ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ರೆ ಅದಕ್ಕೆ ಮತ್ತೆ ಕೊಡ್ಬೇಕಂತ ಅನ್ಸತ್ತಾ? ಅದೊಂದು ಒಳ್ಳೆ ಫ್ಯಾಮಿಲಿ ಕೊಟ್ಟಿರುತ್ತೆ, ಅಯ್ಯೋ ಫ್ಯಾಮಿಲಿ ಚೆನ್ನಾಗೇ ಇಲ್ಲ, ಫ್ಯಾಮಿಲಿ ಅದೇ ಪ್ರಾಬ್ಲಮ್ಮು, ಫ್ಯಾಮಿಲಿ ಇದೇ ಪ್ರಾಬ್ಲಮ್ಮು. ಫ್ಯಾಮಿಲಿ ಇಲ್ಲದೆ ಇರೋರ್ಗೆ ಗೊತ್ತಾಗುತ್ತೆ ಒಂದು ಫ್ಯಾಮಿಲಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಊಟ ಸಿಕ್ಕಿದ್ರೂ ವಿ ವಿಲ್ ಫೀಲ್, ಅಯ್ಯೋ ಇವತ್ತೇನೋ ಚೆನ್ನಾಗೇ ಇಲ್ಲ, ಟೇಸ್ಟೇ ಚೆನ್ನಾಗಿಲ್ಲ, ಈ ಹೋಟೆಲೇ ಚೆನ್ನಾಗಿಲ್ಲ, ನಾನು ದುಡ್ಡು ವೇಸ್ಟ್ ಮಾಡಿದೆ. ಬಟ್ ಊಟ ಅವತ್ತು ಸಿಗದೆ ಇರೋರ್ಗೆ ಗೊತ್ತಿರುತ್ತೆ ಊಟದ ವ್ಯಾಲ್ಯೂ ಎಷ್ಟು ಅಂತ. ಬಟ್ ನಾವೇನು ಮಾಡ್ತೀವಿ, ನಮ್ಗೆ ಸಿಗೋದೆಲ್ಲ ನಾವು ತಪ್ಪೇ ಹುಡುಕ್ತಾ ಇರ್ತೀವಿ, ಲೈಕ್ ದಟ್ ಸೆಕೆಂಡ್ ಕಿಡ್. ಸೊ ವಾಟ್ ಹ್ಯಾಪನ್ಸ್?
God will stop giving us. He says, ನಾನು ಎಷ್ಟು ಕೊಟ್ಟರು ನಿನಗೆ ಪ್ರಾಬ್ಲಮ್ಮೇ, ಎಷ್ಟು ಕೊಟ್ಟರು ನೀನು ಕಂಪ್ಲೇಂಟ್ ಮಾಡ್ತಿದ್ಯಾ, ಲೈಫಲ್ಲಿ ಏನು ಕೊಟ್ಟರು ನೀನು ಅದನ್ನೇ ಕಂಪ್ಲೇಂಟ್ ಮಾಡ್ತಿದ್ಯಾ. ಅದೇನು ಮಾಡುತ್ತೆ, ಆಸ್ ಅ ಹ್ಯೂಮನ್ ನಾವೊಂದು ಚಾಕ್ಲೇಟ್ಗೆ ಈ ಥರ ಫೀಲಿಂಗ್ ಕೊಟ್ಟರೆ, ಆಸ್ ಅ ಗಾಡ್ ಆರ್ ಯೂನಿವರ್ಸ್, ಗಾಡ್ನ ನಂಬಿಕೆ ಇಲ್ಲದೆ ಇರೋರು ನೇಚರ್ ಅಥವಾ ಯೂನಿವರ್ಸ್ ಅಂತ ಅನ್ಕೊಳ್ಳೋಣ. ವಿ ಆಲ್ ಬಿಲೀವ್ ದೇರ್ ಇಸ್ ಸಮ್ ಗ್ರೇಟರ್ ಪವರ್ ದೆನ್ ಅಸ್ ವಿಚ್ ಇಸ್ ದೇರ್. ಕರೆಕ್ಟ್? ಸೊ ನಮಗಿಂತ ಒಂದು ಮೇಲಿನ ಒಂದು ಶಕ್ತಿ ಇದೆ ಅಂತ ನಮಗೆ ಗೊತ್ತು. ವಾಟ್ ಎವರ್ ನೇಮ್ ಯು ಗಿವ್, ಇದು ಗಾಡ್ ಆಗಿರ್ಬೋದು, ನೇಚರ್ ಆಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ವಿಚ್ ಇಸ್ ಮೋರ್. Right? So what we have to do, what if there is a method to reverse your number from problems to more blessings? Is there a way? Of course there is a way. ಇವಾಗ ನಾವು ಒಂದು ಮಿರರ್, ನಮ್ಮ ಲೈಫಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇದೆ, ನಮ್ಮ ಲೈಫಲ್ಲಿ ಎಷ್ಟು ಬ್ಲೆಸ್ಸಿಂಗ್ಸ್ ಇದೆ ಅಂತ ನಾವು ನೋಡ್ಕೊಂಡ್ವಿ. ಈಗ ಅದಕ್ಕೊಂದು ದಾರಿ ಬೇಕಲ್ವಾ? Now we got to know where we stand. Now we need a roadmap to move forward and shift this energy. Okay? ಈ ಥರ ಒಂದು ಗ್ರೇಟ್ಫುಲ್ ಫಸ್ಟ್ ಕಿಡ್ ಥರ ಇದ್ದು ಲೈಫಲ್ಲಿ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್, ಏನೆಲ್ಲ ಟಾಕಿಂಗ್ ಗೈಸ್, ಪ್ಲೀಸ್ mute yourself. Shall we see some examples? Okay. Shall we see some examples on people who have taken this journey and shifted their problems to blessing? ನೋಡೋಣವಾ? ನಿಜವಾಗ್ಲೂ ಮಾಡಿದಾರಾ ಮ್ಯಾಮ್? ಈ ಥರ ಲೈಫಲ್ಲಿ ಶಿಫ್ಟ್ ಮಾಡ್ಕೊಂಡಿರೋ ಅಂಥವ್ರು? ಎಸ್. Let me just show few examples. I'll not take much of time, but why am I showing this? The reason is, I don't know if Nandini is here. Reason is with us, how we are taking that work or whatever is there. Let's just share the screen. Give me a minute. ಇವ್ರನ್ನ ಡೈರೆಕ್ಟ್ ಆಗು ಮೀಟ್ ಮಾಡಿದ್ದೀರಾ? ಓಕೆ, ಡೈರೆಕ್ಟ್ ಆಗಿ ಮೀಟ್ ಅಂದ್ರೆ FFC ನಲ್ಲಿ ಇವ್ರನ್ನ ಆಲ್ರೆಡಿ ಒಂದ್ಸತಿ ಪರಿಚಯ ಆಗಿದೆ. ಶಿ ವಾಸ್ ಒನ್ ಆಫ್ ಆರ್ ಬಿಲವ್ಡ್ ಸ್ಟೂಡೆಂಟ್ who went through this path and she has seen the result. ಎಲ್ಲಾ ರೀತಿನೂ ಚೇಂಜಸ್ ಆಗಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸ್ವೀಟರ್. ಎಲ್ಲ ಒಂದೇ ಸಲ ಪಟ 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 ಅಂತ ಹೇಳ್ಬಿಟ್ಟೆ ಅಲ್ಲ. ಇವಳಿದ್ದಾಳಲ್ಲ ಅಪೇಕ್ಷಾ, ಓ ಮೈ ಗಾಡ್, ವಾಟ್ ಟು ಸೇ. Oh, sorry. ನನ್ ಪೆನೆ. Yeah. So let us learn from Apeksha. I'm sorry, I just ಅಪೇಕ್ಷಾ ಡಾರ್ಲಿಂಗ್, ಎಲ್ಲೋ ಇದ್ದೆ ನೀನು? ಇಲ್ಲೇ ಇದೀವಿ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್. ನಾವು ಫಸ್ಟ್ ಇಂಗ್ಲಿಷ್ ಲೋಕ ಜಾಯ್ನ್ ಆಗಿದ್ದು ಜಸ್ಟ್ ನಮ್ ಕಮ್ಯುನಿಕೇಶನ್ ಸ್ಕಿಲ್ ನ ಮಾತ್ರ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ. ಬಟ್ ಆಫ್ಟರ್ ಜಾಯ್ನಿಂಗ್ ಇಂಗ್ಲಿಷ್ ಲೋಕ 10 ಜಾಯ್ನ್ ಆದ್ವಿ. ಆಮೇಲೆ 28 days ಪ್ರೋಗ್ರಾಮಿಂಗ್ ಜಾಯ್ನ್ ಆಗಿದ್ದು. ಇಂಗ್ಲಿಷ್ ಲೋಕ ಜಾಯ್ನ್ ಆದ್ಮೇಲೆ ನಮ್ಗೆ ಮುಂಚೆ ಇಂಗ್ಲಿಷ್ ಲೋಕ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಬರೀ ಸೆಲ್ಫ್ ಡೌಟ್, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೇ ಇರ್ಲಿಲ್ಲ. ಕಮ್ಯುನಿಕೇಶನ್ ಸ್ಕಿಲ್ ಯಾವ ತರ ಅಂತಾನೆ ಗೊತ್ತಿರ್ಲಿಲ್ಲ. ಬಟ್ ಆಫ್ಟರ್ ಜಾಯ್ನಿಂಗ್ ಇಂಗ್ಲಿಷ್ ಲೋಕ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಯ್ತು. ನಿಮ್ಮನ್ನ ನೋಡ್ತಾ ನೋಡ್ತಾ ನಿಮ್ ತರನೇ ನಾವು ಅಡಾಪ್ಟ್ ಆಗ್ತೀವಿ. ನಾವು ಒಂಥರ ಮಿನಿ ರೇಖಾ ಮ್ಯಾಮ್ಸ್ ಆಗ್ಬಿಟ್ಟಿದೀವಿ. ನಿಮ್ ತರ ಸ್ಮೈಲ್ ಮಾಡೋದು, ನಿಮ್ ತರನೇ ಥಿಂಕ್ ಮಾಡೋದು, ಮಾರ್ನಿಂಗ್ ಪಾಸಿಟಿವ್, ನಮ್ ಬಗ್ಗೆ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳೋದು, ನಮ್ ಬಗ್ಗೆ ನಾವು ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ಕೊಂತ ನಮ್ಮಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ಮ್ಯಾಮ್. ಇವಾಗ ಮುಂಚೆ ಇಂಗ್ಲಿಷ್ ಲೋಕಕ್ಕಿಂತ ಮುಂಚೆ ಏನಿರ್ತಿದ್ವಿ, ಟೋಟಲಿ ನಾವು ಫುಲ್ ಚೇಂಜ್ ಆಗಿದೀವಿ ಮ್ಯಾಮ್. ಆಫ್ಟರ್ ಇಂಗ್ಲಿಷ್ ಲೋಕ ಜಾಯ್ನ್ ಆದ್ಮೇಲೆ ಯಾವ ತರ ಫ್ರೆಂಡ್ಸ್ ಮಾಡ್ಕೋಬೇಕು, ಈಗ ಸೊಸೈಟಿನಲ್ಲಿ ಯಾವ ತರ ಮಿಂಗಲ್ ಆಗ್ಬೇಕು, ಅದೆಲ್ಲ ನಮ್ಗೆ ಏನು ಗೊತ್ತಿರ್ಲಿಲ್ಲ ಮ್ಯಾಮ್. ಹೇಳ್ಬೇಕಂದ್ರೆ ಸುಮ್ನೆ ನಾವ್ ಒಂಥರ ಬಾವಿ ಒಳಗಡೆ ಇರೋ ತರ ಕಪ್ಪೆ ತರ ನಾವೇನ್ ಥಿಂಕ್ ಮಾಡ್ತೀವಿ ನಾವ್ ಅದೇ ಕರೆಕ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಇಷ್ಟ ದಿನ ನಾವ್ ಅನ್ಕೊಳೋದೇ ಕರೆಕ್ಟ್, ನಮ್ ತರ ಯಾರು ಯೋಚನೆ ಮಾಡಲ್ಲ, ನಾವ್ ಏನ್ ಮಾಡ್ತಾ ಇದ್ವಿ ಅದೇ ಕರೆಕ್ಟ್ ಆಗಿದೆ ಅಂತ. ಬಟ್ ನಿಮ್ ಜೊತೆ ಕನೆಕ್ಟ್ ಆದ್ಮೇಲೆ ನಾವ್ ಮಾಡ್ತಾ ಇರೋ ತಪ್ಪು ನಮ್ದು ಏನಾದ್ರು ತಪ್ಪಿದ್ರೆ ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಕಲ್ತ್ಕೊಂಡಿದ್ದೆ ನಿಮ್ಮಿಂದ ಮ್ಯಾಮ್ ನಾವು.
ಸೊ ಅದ್ರಿಂದ ನಮ್ದು ಎಲ್ಲಾ ರೀತಿನೂ ರಿಲೇಶನ್ಶಿಪ್, ಕೆರಿಯರ್, ಹೆಲ್ತ್, ವೆಲ್ತ್ ಎಲ್ಲಾ ರೀತಿನೂ ಚೇಂಜಸ್ ಆಗಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸ್ವೀಟರ್. ಎಲ್ಲ ಒಂದೇ ಸಲ ಪಟ 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 ಅಂತ ಹೇಳ್ಬಿಟ್ಟೆ ಅಲ್ಲ. ಇವಳಿದ್ದಾಳಲ್ಲ ಅಪೇಕ್ಷಾ, ಓ ಮೈ ಗಾಡ್, Okay. ವಾಟ್ ಟು ಸೇ. So let's go. ನೋಡಿ ಹೆಂಗ್ ಮಾತ್. Next, let's go with Nandini. Nandini is right here in the same class. Let me just show her journey in a very short way, okay? The reason for this is to show this works. ಇವಾಗ ನಾವೊಂದು ಆನ್ಲೈನ್ ನಲ್ಲಿ ಒಂದು ಪ್ರಾಡಕ್ಟ್ ತಗೊಳ್ಬೇಕಾದ್ರೆ ಕಸ್ಟಮರ್ ರಿವ್ಯೂ ಅಂತ ನೋಡ್ತೀವಿ. ಒಂದು 4 ಜನ ಯೂಸ್ ಮಾಡಿದಾರಾ, ಅವ್ರಿಗೆ ನಿಜವಾಗ್ಲೂ ಉಪಯೋಗ ಆಗಿದ್ಯಾ, ಅವ್ರಿಗೆ ಅದು ಕರೆಕ್ಟ್ ಆಗಿದೆ ಅಂತ, ಕ್ವಾಲಿಟಿ ಇದೆ ಅಂತ ಅನ್ಸಿದ್ಯಾ, ಆಮೇಲೆ ನಾವು ಬೈ ಮಾಡ್ತೀವಿ. ದ ಸೇಮ್ ವೇ ವೆನ್ ಯು ಸಿ ಅದರ್ಸ್ ಅಚೀವಿಂಗ್, you also feel yes, even you can achieve. Nandini wants to speak. Yes, Nandini. Let's Yes, listen to Nandini here. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಹಿಂದೆ ಒಬ್ರು ಮ್ಯಾಮ್ ಹೇಳಿದ್ರು, ಬಟ್ ನಾವು ಕೂಡ ತುಂಬಾ ಕನೆಕ್ಟ್ ಆಗ್ಬಿಟ್ಟಿದೀವಿ ಮ್ಯಾಮ್ಗೆ. ಮ್ಯಾಮ್ ಅಲ್ಲಿ ಒಂದು ಅಟ್ರಾಕ್ಷನ್ ಇದೆ, ಎಲ್ರುನು ಅಟ್ರಾಕ್ಟ್ ಮಾಡ್ತಾರೆ ಅವರು. ಹೇಗೆ ಅಂದ್ರೆ ಇವಾಗ ಮ್ಯಾಮ್ ನಮ್ಗೆ ಏನು ತೋರಿಸ್ತಾ ಇದಾರೆ, ಏನ್ ಹೇಳ್ತಾ ಇದಾರೆ, ನಮ್ಗೆ ಕೇಳ್ಬೇಕು ಅನ್ಸುತ್ತೆ. ಅದೇ ಒಬ್ರು ನಮ್ಗೆ ಫ್ಯಾಮಿಲಿ ಮೆಂಬರ್ ಆಗ್ಲಿ, ರಿಲೇಟಿವ್ಸ್ ಆಗ್ಲಿ, ಫ್ರೆಂಡ್ಸ್ ಆದ್ರೂ ಹೇಳಿದ್ರೆ, ಅಯ್ಯೋ ಬಿಡು, ಇವ್ರು ಹೇಳೋದೇನು, ಇಷ್ಟು ವರ್ಷದಿಂದ ಆಗದೆ ಇರೋದು ನಮ್ಗೆ ಇವ್ರು ಹೇಳಿದ ತಕ್ಷಣ ನಾವ್ ಮಾಡ್ಬಿಟ್ರೆ ಆಗತ್ತಾ ಅನ್ನೋ ಲೆವೆಲ್ ಅಲ್ಲಿ ನಾವು ಥಿಂಕ್ ಮಾಡ್ತೀವಿ. ಬಟ್ ಮ್ಯಾಮ್ ಹೇಳೋವಾಗ, ಇಲ್ಲ ರೇಖಾ ಮ್ಯಾಮ್ ಹೇಳ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಏನೋ ಒಂದಿದೆ, ಏನೋ ಒಂದ್ ಆಗತ್ತೆ ನಮ್ ಲೈಫ್ ಅಲ್ಲಿ, ನಾವ್ ಅದನ್ನ ಖಂಡಿತ ಸಾಧಿಸ್ತೀವಿ ಅನ್ನೋದು ನಮ್ಮೆಲ್ಲ. ಅಂಡ್ ಮಾರ್ನಿಂಗ್ ಇಲ್ಲಿ ಕೂತಿರೋ ಎಲ್ರಿಗೂ ಒಂದಲ್ಲ ಒಂದ್ ರೀತಿ ಚಾಲೆಂಜಸ್ ಇದೆ. ಆ ಚಾಲೆಂಜಸ್ ಅಲ್ಲೂ ಕೂಡ ಇಷ್ಟು ಜನ ಬಂದು ಮಾರ್ನಿಂಗ್ ಒನ್ ಡೇ ಕೂಡ ಮಿಸ್ ಆಗದೆ ಕೂತಿದೀವಿ ಅಂತ ಹೇಳಿದ್ರೆ ರೇಖಾ ಮ್ಯಾಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ತುಂಬಾನೇ ಕಲ್ತಿದೀವಿ ಮ್ಯಾಮ್, ತುಂಬಾನೇ ಚೇಂಜಸ್ ಆಗ್ತಾ ಇದೆ. ಅಂಡ್ ಕೆಲವೊಂದು ವಿಷಯಗಳು ನಮಗ್ ಗೊತ್ತಿತ್ತು, ಬಟ್ ಅದನ್ನ ಯಾವ ದಾರಿನಲ್ಲಿ ತಗೊಂಡೋಗ್ಬೇಕಂತ ನಮಗ್ ಗೊತ್ತಿರ್ಲಿಲ್ಲ. ಬಟ್ ಅದನ್ನ ನೀವು ನಮ್ಗೆ ಆ ಪಾತ್ ನ ತೋರ್ಸಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನೀವ್ ಏನೇನು ನಮ್ಗೆ ಈ ಪ್ರಾಕ್ಟೀಸ್ ಅಲ್ಲಿ ಹೇಳ್ಕೊಟ್ಟಿದ್ದೀರಾ, ಡೆಫಿನೆಟ್ಲಿ ನಾವು ಅಡಾಪ್ಟ್ ಮಾಡ್ಕೊಂತೀವಿ ಅಂಡ್ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತೀವಿ ಅಂತ ಹೇಳ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿರೋರೆಲ್ಲಾನು ಅಷ್ಟೇ ಮ್ಯಾಮ್, ರೇಖಾ ಮ್ಯಾಮ್ ಅಂತಾನೆ ಅಲ್ಲ, ಇಲ್ಲಿರೋರೆಲ್ಲ ಫ್ಯಾಮಿಲಿ ಮೆಂಬರ್ಸ್, ದೇ ಆರ್ ಕನೆಕ್ಟೆಡ್ ಟು ಈಚ್ ಅದರ್ಸ್. ಅಂಡ್ ಮ್ಯಾಜಿಕ್ ಅಂತ ಸುಮ್ನೆ ಹೇಳೋದಲ್ಲ, ಸುಮ್ನೆ ಹೆಸರಿಟ್ಟಿಲ್ಲ, ಮ್ಯಾಜಿಕ್ ಮಿರಾಕಲ್ಸ್ ತುಂಬಾನೇ ಆಗಿದೆ ಎಲ್ರ ಲೈಫ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you, sweetheart. Whenever you come, you speak from the heart, and it is so amazing to listen to you. Thank you, Nandini. It means a lot to me, really. ನಾನು ನನ್ನ ಒಂದು ವ್ಯಕ್ತಿತ್ವ ಏನಪ್ಪಾ ಅಂತಂದ್ರೆ, ನನ್ಗೆ ಏನಾದ್ರು ಗೊತ್ತಿದ್ರೆ ಒಂದ್ 4 ಜನಕ್ಕೆ ಹೇಳ್ಕೊಡ್ಬೇಕು ಅನ್ನೋದೇ ಮುಂಚಿಂದನು. ಅದು ಒಂದು ಟ್ರೈನಿಂಗ್ ಪ್ಲಾಟ್ಫಾರ್ಮಿಗೆ ಬಂದಾಗ ಐ ನೆವರ್ ವಾಂಟೆಡ್ ಟು ಬಿ ಅ ಟ್ರೈನರ್. Okay, I didn't want to teach anybody. I wanted to be an entrepreneur. But when I saw so much of blessings coming my way, I thought, oh my God, even I can teach. But ಯಾರೋ ಒಬ್ರು ನನಗೆ ಚಾಲೆಂಜ್ ಮಾಡಿದ್ರು. ಆ ಚಾಲೆಂಜ್ ನನ್ಗೆ ಆಕ್ಚುಲಿ ಎಷ್ಟು ಬ್ಲೆಸ್ಸಿಂಗ್ಸ್ ಕನ್ವರ್ಟ್ ಆಯ್ತು ಅಂತಂದ್ರೆ, ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದಟ್ ಪರ್ಸನ್ ಹೂ ಹರ್ಟ್ ಮಿ ದಟ್ ಟೈಮ್. ಅವಾಗ ಅದು ಹರ್ಟ್, ಇವಾಗ ಇದು ಬಿಯಾಂಡ್, ಏನ್ ಹೇಳೋದು, ಐ ಆಮ್ ಇನ್ ಕ್ಲೌಡ್ 9 ಅಂತ ಇವಾಗ ಹೇಳ್ತೀನಲ್ಲ. ಸೊ ಅಜಗಜ ಅಂತಾರೆ ಇವಾಗ. ಅವಾಗಿನ ಮೈಂಡ್ ಸೆಟ್ಗೂ ಈಗಿನ ಮೈಂಡ್ ಸೆಟ್ಗೂ ಐ ಸ್ಟಾರ್ಟೆಡ್ ಅಪ್ಗ್ರೇಡಿಂಗ್. ದಿಸ್ ಇಸ್ ವಾಟ್ ಅಪ್ಗ್ರೇಡ್. ನಾವ್ ಯಾವಾಗ ಅಪ್ಗ್ರೇಡ್ ಮಾಡ್ಕೊಳ್ತಾ ಇರ್ತೀವಲ್ಲ. ಸೊ ಆಸ್ ಅರುಣ ಆಲ್ಸೋ ಸೆಡ್, ಮ್ಯಾಮ್, ಇಟ್ ಇಸ್ ಎಷ್ಟೊಂದ್ ಕಲ್ತಿದ್ರು ಇನ್ನೂ ಕಲಿಯೋದಿದೆ. ಟಿಲ್ ಅವರ್ ಲಾಸ್ಟ್ ಬ್ರೆತ್ ವಿ ಹ್ಯಾವ್ ಟು ಲರ್ನ್. ಅಂಡ್ ಆಲ್ವೇಸ್ ರಿಮೆಂಬರ್, 10 ರೂಪಾಯಿ ದುಡಿದ್ರೆ 1 ರೂಪಾಯಿ ಎತ್ತಿಡಿ ನೀವು ಕಲಿಯೋದಿಕ್ಕೆ. ಒಂದೇ 1 ರೂಪಾಯಿ ಎತ್ತು ಪಕ್ಕಕ್ಕಿಡಿ. ಇಟ್ ಈಸ್ ಓಕೆ, ಬಿಕಾಸ್ ಆಸ್ ಅಂಡ್ ವೆನ್ ಯು ಲರ್ನ್, ಯು ಆಲ್ವೇಸ್ ಗೋ ಅಪ್ ದ ಲ್ಯಾಡರ್. When you give, you will receive. This is what you have to keep that in your mind. Rekha ma'am ಒಬ್ರೇ ಅಲ್ಲ mentors. There are a lot of things in the industry. ಯಾವ ಫೀಲ್ಡ್ ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ, ಹೋಗಿ ಇನ್ವೆಸ್ಟ್ ಮಾಡಿ, learn, then only you can earn. If you want to earn, add plus L ಅಂತ ಹೇಳಿದೆ. ಅದನ್ನ ಕೇಳ್ಬಿಟ್ಟು ಯಾರೋ ಒಬ್ರು ನಂಗೆ 10x ಜಾಯ್ನ್ ಆದ್ರು ಗೊತ್ತಾ. I think that person is here, I don't know. Just because of that one line, he joined my 10x. ಸೊ ಹಾಗಾಗಿ ಅರ್ನ್ ಮಾಡ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಲರ್ನ್. ರಿಮೆಂಬರ್, ಯು ಹ್ಯಾವ್ ಟು ಲರ್ನ್ ಅ ಲಾಟ್. ಇಟ್ ಇಸ್ ನೆವರ್ ಎಂಡಿಂಗ್.
That's why even I keep learning. And learning should be the way to reach heights. Okay, wonderful, Nandini. Thank you. ಸೊ ರೇಖಾ ಮ್ಯಾಮ್ ಇಲ್ಲ ಅನ್ನೋ ಒಂದು ಫೀಲಿಂಗ್ ಇವತ್ತು ಈ ಟೆಸ್ಟಿಮೋನಿನಲ್ಲಿ ಮುಗೀತು. ದಟ್ಸ್ ಅ ವಂಡರ್ಫುಲ್ ಮೆಸೇಜ್ ವಾಟ್ ಮ್ಯಾಮ್ ಹ್ಯಾಸ್ ಗಿವನ್, ರೈಟ್? ಸೊ ಇಫ್ ಯು ವಾಂಟ್ ಅರ್ನಿಂಗ್, ಯು ಹ್ಯಾವ್ ಟು ಆಡ್ ಎಲ್ ಅಂಡ್ ಲರ್ನ್ ಟಿಲ್ ಯುವರ್ ಲಾಸ್ಟ್ ಬ್ರೆತ್. ಕರೆಕ್ಟಾ? ಸೊ ವಾಟ್ ಈಸ್ ದಿಸ್ ಅಬೌಟ್? ಇದೆಲ್ಲ ಓಕೆ, ಈ ಪಾತಲ್ಲಿ ಬಂದಿರೋರೆಲ್ಲ ಚೇಂಜ್ ಮಾಡಿರೋದೆಲ್ಲ ವಿ ಹ್ಯಾವ್ ಸೀನ್ ಸಮ್ 2 ರಿಯಲ್ ಸ್ಟೋರೀಸ್. ಓಕೆ, ಅಂಡ್ ಯು ಹ್ಯಾವ್ ಆಲ್ಸೋ ಮೆಟ್ ಇನ್ FFC. ಮುಂಚೆ FFC ನಲ್ಲಿ ಗೆಸ್ಟ್ ಆಗಿ ನಂದಿನಿನೂ ಕರ್ಸಿದೀವಿ, ಅಪೇಕ್ಷಾನು ಕರ್ಸಿದೀವಿ. ಬೋತ್ ಆಫ್ ದೆಮ್ ಹ್ಯಾವ್ ಕಮ್ ಅಂಡ್ ದೇ ಹ್ಯಾವ್ ಸ್ಪೋಕನ್ ಅಂಡ್ ದೇ ಆರ್ ಸ್ಟಿಲ್ ಕನೆಕ್ಟೆಡ್ ವಿತ್ ಅಸ್. ಓಕೆ, ಅವ್ರು ಜಾಯಿನ್ ಆದಾಗಿಂದ ಡೇ 1 ಇಂದ ಇವಾಗಿನ ತನಕ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ವೈ? ಬಿಕಾಸ್ ದೇರ್ ಇಸ್ ಸಮಥಿಂಗ್ ದಟ್ ದೇ ಆರ್ expanding their energy when they come into this community. Correct? So community nal bandu involve adre, you will always keep learning something or the other. There is some value in it. That's why people will come. Just like yesterday, I think, I don't know which class I told you, like be like that Bella or Sakre, so that all ants will come to you. You don't have to be anything. You have to be that attraction so that people will come to you because you have something in you. Okay, so when you see this small activity, nim problems ಎಷ್ಟು, nim blessings ಎಷ್ಟು ಅಂತ ನೋಡಿದಾಗ, isn't it clear now we are more focusing on our problem? ಎಷ್ಟು ಜನಕ್ಕೆ ಬ್ಲೆಸ್ಸಿಂಗ್ ಬರಿಬೇಕಾದ್ರೆ ತುಂಬಾ ಟೈಮ್ ತಗೋತು, ಪ್ರಾಬ್ಲಮ್ ಬರಿಬೇಕಾದ್ರೆ ಚಕ ಚಕ ಅಂತ ಬರ್ದ್ಬಿಟ್ರಿ. ಬಾವೂರಿ ಬಂದ ಮತ್ತೆ ಅದೈತನ ಕ್ವಶನ್ ಇಲ್ಲ 360. Thank you, Kavi or Rashmi who are helping me to mute everyone. Correct? So ಎಲ್ಲರೂ ಪ್ರಾಬ್ಲಮ್ ನ ಎಷ್ಟು ಬೇಗ ಬರ್ದ್ರಿ, ಬಟ್ ಅದೇ ಬ್ಲೆಸ್ಸಿಂಗ್ ಬರಿಬೇಕಾದ್ರೆ we have to think a lot. Now this is a moment when you can see where you stand. You just know what you have to do, where you have to work. ನಾವೊಂದು ಪರ್ಟಿಕ್ಯುಲರ್ ರೋಡ್ ಮ್ಯಾಪ್ನ 28 days ಕೊಡ್ತೀವಿ. ನೆಕ್ಸ್ಟ್ 28 days there is a guided practice. Every day 1 hour you have to spend. December 1st ಇಂದ ನೀವು ಸ್ಟಾರ್ಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ December 28ಗೆ ನೀವು ಮುಗಿಸ್ಬೋದು. ಮೇ ಬಿ ಇಟ್ ವಿಲ್ ಟೇಕ್ 30 days. ಇಟ್ಸ್ ಅ 30-day ಪ್ರೋಗ್ರಾಮ್. ಮಧ್ಯದಲ್ಲಿ ಒಂಚೂರು 2 ದಿವಸ ನಿಮಗೆ ರಿವಿಷನ್ ತರ ಇರುತ್ತೆ. 15 ಡೇಸ್ಗೆ ರಿವಿಷನ್ ಇರುತ್ತೆ. ಸಾರಿ, 14 days ರಿವಿಷನ್ ಇರುತ್ತೆ. ವಾಟ್ ಇಟ್ ಡಸ್, it will shift the way you think about your life and your energy. So the 2026ಗೆ ನೀವು ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ, this will help you to make use of your 2020 the best possible way. And I'll show you two more real life stories. There are so many, but ಇವಾಗ ಸದ್ಯಕ್ಕೆ 2 ತೋರಿಸ್ತೀನಿ ಅಷ್ಟೇನೆ. ಈ 28 days ಏನು ಈ 28 days science behind this will change your habit. ಇವಾಗ ಬೆಳಗ್ಗೆ ಎದ್ದ ತಕ್ಷಣನೇ ನಮಗೆ ನಾವೇನು ಪ್ಲಾನ್ ಮಾಡ್ಕೋಬೇಕಾಗಿಲ್ಲ, ಎದ್ದು ಹಲ್ಲುಜ್ಬೇಕು ಅಂತ. ಆಟೋಮ್ಯಾಟಿಕಲಿ ವಿ ಡೋಂಟ್ ಹ್ಯಾವ್ ಟು ಪುಟ್ ಅವರ್ ಮೈಂಡ್ ಆರ್ ಅವರ್ ಪ್ಲಾನಿಂಗ್ ಆರ್ ಎನಿಥಿಂಗ್. ದಟ್ ಈಸ್ ಅವರ್ ಹ್ಯಾಬಿಟ್. ಓಕೆ, ಬಾಯರ್ಕೆ ಆಗಿದ ತಕ್ಷಣ ನಾವು ಎದ್ದೋಗಿ ನೀರು ಕುಡಿತೀವಿ. ವಿ ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ಸಂಬಡಿ ಅಂಡ್ ದೆನ್ ಪ್ಲಾನ್ ಸಮ್ವೇರ್ ಅಂಡ್ ಡೂ ಇಟ್. ಕರೆಕ್ಟ್? ಸೊ ದ್ಯಾಟ್ ಈಸ್ ಕಾಲ್ಡ್ ಹ್ಯಾಬಿಟ್. ನಮಗೆ ಗೊತ್ತಿಲ್ಲದೆ ನಮ್ಮ ಬ್ರೈನ್ ಆಟೋಮೆಟಿಕ್ ಆಗಿ ಮಾಡ್ತಾ ಇರೋಂಥ ಕೆಲಸ ಆಗಿರ್ಬೇಕು. ದೆನ್ ಸಕ್ಸಸ್ ಬಿಕಮ್ಸ್ ಯೋರ್ ಸೆಕೆಂಡ್ ನೇಚರ್. ಸೊ ಆ ಒಂದು ಪ್ರಾಕ್ಟೀಸ್ಗೆ 28 days ಟೈಮ್ ಬೇಕು. ಓಕೆ, ಅಂಡ್ ವಿ ಆಲ್ ರೋಟ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅವರ್ ಲೈಫ್ ಅಲ್ವಾ. ಬೇರೆ ಬೇರೆ ಸಿಚುಯೇಷನ್ ವೈಸ್ ನಾವು ಕಂಪ್ಲೇಂಟ್ಸ್ ಬರೆದ್ವಿ. ಸೊ ಪ್ರತಿಯೊಂದು ಸಿಚುಯೇಷನ್ನು ನಾವು ಅಡ್ರೆಸ್ ಮಾಡಬೇಕು. ನಾಟ್ ಜಸ್ಟ್ ಒನ್ ರಿಲೇಶನ್ಶಿಪ್ ಮಾತ್ರನೇ ಅಲ್ಲ, ನಾಟ್ ಜಸ್ಟ್ ಮನಿ ಇಶ್ಯೂ ಮಾತ್ರನೇ ಅಲ್ಲ. ಎವ್ರಿಥಿಂಗ್ ಫ್ರಮ್ ಯೋರ್ ಆಫೀಸ್ ಟು ಯೋರ್ ಕೆರಿಯರ್ ಟು ಪೀಪಲ್ ದಟ್ ಯು ಮೀಟ್, ಎವ್ರಿ ಪ್ಲೇಸ್ ಇಟ್ ಹ್ಯಾಸ್ ಟು ಬಿ ಗುಡ್, ನಾಟ್ ಜಸ್ಟ್ ಇನ್ ಒನ್ ಪ್ಲೇಸ್. ಓನ್ಲಿ ದೆನ್ ಅ ಪರ್ಸನ್ ಇಸ್ ಕಾಲ್ಡ್ ಸಕ್ಸಸ್ ಆರ್ ಸಕ್ಸಸ್ಫುಲ್. ಸೊ ಪ್ರತಿಯೊಂದು ಡೈಮೆನ್ಷನ್ ಅಲ್ಲೂ ನಾವು ಒಂದು ಶಿಫ್ಟ್ ನ ತಗೊಂಡ್ಬರ್ಬೇಕು ಅಂದ್ರೆ ವಿ ನೀಡ್ 28 days. ಹಿಂಗೆ ಹೋಗ್ಬಿಡುತ್ತೆ 1 ತಿಂಗಳು.
ನಮಗೆ ಗೊತ್ತಿಲ್ದಲೆ ಆ ಒಂದ್ ತಿಂಗಳಲ್ಲಿ ನಾವ್ ಏನ್ ಕಲ್ತ್ಕೊಂಡ್ವಿ ಅನ್ನೋದು ಇಟ್ ವಿಲ್ ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್. This is a compound gratitude effect where you have all 360-degree life ನಲ್ಲೂ ಕೂಡ ನೋಡ್ಕೊಂಡು ಒಂದು ಪಾತ್ನ ತಗೊಂಡ್ ಬಂದು ಈ ಕಂಪ್ಲೇಂಟ್ಸ್ ಲಿಸ್ಟ್ ಏನಿದೆ ನೆಕ್ಸ್ಟ್ ನಿಮ್ ಕಂಪ್ಲೇಂಟ್ಸ್ ಲಿಸ್ಟ್ ಇರಲೇಬಾರ್ದು, ಬರೀ ಬ್ಲೆಸ್ಸಿಂಗ್ ಲಿಸ್ಟೇ ಇರಬೇಕು. ಬ್ಲೆಸ್ಸಿಂಗ್ ಲಿಸ್ಟ್ ಬರಿಬೇಕಾದ್ರೆ ಯು ಶುಡ್ ರೈಟ್ ಇನ್ ಪೇಜಸ್ ವಿತೌಟ್ ಇವನ್ ಥಿಂಕಿಂಗ್. ಅಷ್ಟು ಬ್ಲೆಸ್ಸಿಂಗ್ಸ್ ನಿಮ್ಮ ಹತ್ರ ಇರುತ್ತೆ, ಬಟ್ ಅದನ್ನ ಹೆಂಗೆ ಫೈಂಡ್ ಮಾಡಬೇಕು ಅನ್ನೋದನ್ನ ವಾಟ್ ವಿ ಆರ್ ಗೋಯಿಂಗ್ ಟು ಟೀಚ್ ಇನ್ 28 days session. Okay, thousands, this is a proven system. Okay, it is not something where ನಾವು ಹೊಸದಾಗಿ ಕ್ರಿಯೇಟ್ ಮಾಡ್ತಿರೋದಂತ. ಇದು ಥೌಸಂಡ್ಸ್ ಆಫ್ ಪೀಪಲ್ ವರ್ಲ್ಡ್ ವೈಡ್ ಯೂಸ್ ಮಾಡಿ ಅವ್ರಿಗೆ ರಿಯಲ್ ಲೈಫ್ನಲ್ಲಿ ಟ್ರಾನ್ಸ್ಫಾರ್ಮೇಶನ್ ತಗೊಂಡು ಬಂದಿರೋ ಅಂಥದ್ದನ್ನ ಇಸ್ ಅ ಸೇಮ್ ಸಿಸ್ಟಮ್ ದಟ್ ವಿ ಆರ್ ಜಸ್ಟ್ ಫಾಲೋಯಿಂಗ್. ಇಟ್ ಈಸ್ ಫ್ರಮ್ ರಾಂಡಾ ಬ್ರಯನ್ ಬುಕ್. ಇದು ಮ್ಯಾಮ್ ಆಕ್ಚುಲಿ ಖುದ್ದಾಗಿ ಪ್ರತಿ ದಿವಸ ಫಾಲೋ ಮಾಡ್ತಾರೆ. ಇಟ್ ಈಸ್ ನಾಟ್ ಸಮಥಿಂಗ್ ಫ್ರಮ್ ಸಮ್ ಬುಕ್ ಆರ್ ಸಮ್ ಅದರ್ ಕೋರ್ಸ್ ದಟ್ ವಿ ಆರ್ ಆಕ್ಚುಲಿ ಗಿವಿಂಗ್. ಮ್ಯಾಮ್ ಏನ್ ಖುದ್ದಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಎವ್ರಿ ಸಿಂಗಲ್ ಡೇ. ಈವನ್ ಟುಡೇ, even though she's so successful today, still she will follow all these rituals in that particular course, and that is what she has taught to all of you. If you, Nandini is right here and she knows, she has been in that class and she knows how this 28 days magic works. It really works like wonders. It heals your relationship, brings more opportunity into your life, get more income as well, and it will change you as a person. Just like that kid who be so happy with what the chocolate that it gets. So life also start giving us more opportunity when you know how to welcome it. So how to welcome matters the most. Okay, so let me just give you one more example of somebody. Okay, let me take her out and share you the screen. Sridevi, yeah. One second. Share ಮಾಡ್ತೀನಿ so you can see her, where within 28 days they were able to attract, ಯಾವುದೋ ಒಂದು ಲೋನ್ ಆಗ್ತಾ ಇರಲಿಲ್ಲ ಅಂತ ಹೇಳಿ they were able to attract that loan, got sanctioned, which was 1 crore. Listen to this. ಇನ್ನೊಂದು ಇದರಿಂದ ಒಳ್ಳೆಯದು ಏನಾಗ್ತಾ ಇದೆ ಅಂತ. Unmute, dear. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. Good morning, dear. ಮೇಡಮ್, ಇದು ಒಂದು ಮ್ಯಾಜಿಕ್ ಕ್ಲಾಸ್ ಅಂತ ಹೇಳಿದ್ರಿ, ಬಟ್ ಇಲ್ಲಿ ಇರುವಂತ ಎಲ್ಲಾ ಕ್ಲಾಸ್ ನಲ್ಲಿ ಇರುವಂತ ಎಲ್ಲಾ ಮೆಂಬರ್ಸ್ ನೀವು ಮ್ಯಾಜಿಕ್ ಲೈಫ್ ಅನ್ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಮೇಡಮ್. ಯಾಕಂದ್ರೆ ನೀವು ಅಮೌಂಟ್ ಕೊಟ್ಟು ಕ್ಲಾಸ್ ಹೇಳ್ತಿರ್ಬೋದು ಮೇಡಮ್, ಬಟ್ ಆ ಅಮೌಂಟ್ ಇಂದ ನಮ್ಗೆ ಎಷ್ಟು ಲೈಫ್ ಎಲ್ಲ ನೀವು ಚೇಂಜ್ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ವಂಡರ್ ಆಗೈತಿ. ನಾನೀಗ 40 years old, ಏನೋ ಒಂದ್ ಜೀವನ ಅಂತ ಮಾಡ್ತಾ ಇದ್ವಿ. ಬೆಳಿಗ್ಗೆ ಹೇಳುದು, ನಾಷ್ಟ ಮಾಡುದು, ಒಂದ್ ಜಾಬಿಗೆ ಹೋಗುದು, ಮತ್ತೆ ಬರುದು, ಏನೋ ಟೆನ್ಷನ್ ಇತ್ತು, ಈ ತರ ಅಂತ ಲೈಫ್ ಅನ್ನ ನಾವು ಲೀಡ್ ಮಾಡ್ತಾ ಇದ್ವಿ. ಬಟ್ ನಿಮ್ ಕ್ಲಾಸ್ ಇಂದ ಈ ತರನು ನಮ್ಗ್ ಲೈಫ್ ಇದೆಯಲ್ಲ, ಇಷ್ಟ ದಿನ ನಾವ್ ಯಾವ ತರ ಲೈಫ್ ಅನ್ನ ಕಳೆದ್ ಬಿಟ್ಟಿವಿ ಅಂತ ಅನ್ನುವಂತ ಅನುಭವ ಬಹಳ ಆಗ್ತಾ ಇದೆ ಮೇಡಮ್. ಇದರಿಂದ ನಮ್ಗೆ ಪಾಸಿಟಿವ್ ಎನರ್ಜಿ ಬಹಳ ತುಂಬಾ ಬರ್ತಾ ಇದೆ ಈ ಕ್ಲಾಸ್ ಇಂದ. ನೀವು ಅಮೌಂಟ್ ಕೊಟ್ಟು ನಮ್ಗೆ ಕ್ಲಾಸ್ ಹೇಳಿರ್ಬೋದು, ಅದರಿಂದ ನಮ್ಗೆ ಎಷ್ಟು ಒಳ್ಳೆಯದಾಗೈತೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಮೇಡಮ್. ಯಾಕಂದ್ರೆ ಕೇವಲ ಅಮೌಂಟ್ ಕೊಟ್ಟು ಕೆಲವೊಬ್ರು ಕ್ಲಾಸ್ ಹೇಳ್ತಾ ಇರ್ತಾರ, ಬಟ್ ಅದರಿಂದ ನೀವು ಇಷ್ಟೊಂದು ಜನಕ್ಕೆ ಯಾವ ರೀತಿ ನಾವು ಹೆಲ್ಪ್ ಮಾಡ್ಬೋದು ಅಂತ ಪ್ರತಿಯೊಂದು ಕ್ಲಾಸ್ ನೀವು 1 minute ನೀವು ವೇಸ್ಟ್ ಮಾಡಕ ಮಾಡ್ತಾ ಇದ್ದೀರಾ ಮೇಡಮ್ ಕ್ಲಾಸ್. ನಾನು ಬೆಳಿಗ್ಗೆ 7 ಗಂಟೆಗೆ ಅಥವಾ 7:30 ಹೇಳ್ತಾ ಇದ್ದೆ, ಇವಾಗ ಮಿಸ್ಸಿದ ಕ್ಲಾಸ್ 6 o'clock ಯಾವಾಗ ಆಗುತ್ತೆ, ನಾ ಯಾವಾಗ ಕ್ಲಾಸ್ ಕೇಳ್ಬೇಕು ಅಂತ ಈ ತರ ಫೀಲ್ ಆಗ್ತಾ ಇದೆ ಮೇಡಮ್. ಮತ್ತೆ ಇನ್ನೊಂದು ಇದರಿಂದ ಒಳ್ಳೇದು ಏನಾಗ್ತಾ ಇದೆ ಅಂದ್ರೆ, ನನಗ್ ನಮ್ಮ ಮನೆಯವ್ರದ್ದು ಒಂದಿಷ್ಟು ಲೋನ್ ಅನ್ನ ಅಪ್ಲೈ ಮಾಡ್ತಾ ಇದ್ರು, 2 times ಆದ್ರೂ ರಿಜೆಕ್ಟ್ ಆಗಿತ್ತು. ನಾನು ಅದೇ ಕೇಳ್ತಾ ಇದ್ದೆ, ಏನಾದ್ರು ಆಯ್ತೇನ್ರಿ ಅಂತ. ನನ್ಗೆ ಅದು ಒಳ್ಳೇದ್ ಆಗ್ಬೇಕು ಅನ್ನೋದನ್ನ ಆತರ ನಂಗೆ ಪಾಸಿಟಿವ್ ಎನರ್ಜಿ ಇತ್ತು, ಗ್ಯಾರಂಟಿ ಆಗೇ ಆಗ್ತೈತೆ ಅಂತ ಹೇಳಿ. ಮೇಡಮ್ ನಿನ್ನೆ ನಮ್ಮ ಮನೆಯವ್ರು ಹೇಳಿದ್ರಿ, ಇಲ್ಲ ನೀ ಕೇಳ್ತಾ ಇದ್ದೆಲ್ಲ 1 ಕೋಟಿ ಸ್ಯಾಂಕ್ಷನ್ ಆಗಿದೆ ನೋಡ ಅಂತ ಹೇಳಿ. ನಾ ಅದಕ್ಕೆ ಅವಾಗ ನಿಮ್ದೇ ಲೈಫ್ ಆಯ್ತು, ಅಯ್ಯೋ ಮೇಡಮ್ ಇಂದ ಎಲ್ಲ ಆಗೈತೆ, ನಾವ್ ಇಷ್ಟ ದಿನ ಎಂತ ಲೈಫ್ ಅನ್ನ ನಾವು ಇದನ್ ಮಾಡ್ತಾ ಇದ್ವಲ್ಲ, ಈ ಕ್ಲಾಸ್ ಇಂದ ಎಷ್ಟು ಹೆಲ್ಪ್ ಆಯ್ತು ಅಂತ ಬಹಳ ತುಂಬಾ ಒಳ್ಳೇದಾಗಿದೆ ಮೇಡಮ್. ನಾನು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈ ತರ ಕ್ಲಾಸ್ ನಾನು ಏನೋ ಹೇಳ್ತಾರೆ ನಮ್ಮ ಮಿಸ್, ಏನೋ ನಮ್ಮ ಈ ತರ ಕ್ಲಾಸ್ಗಳು ಬೇಕಾದಷ್ಟು ಕೇಳಿನ್ ಮೇಡಮ್. ಈಗ
ಆರ್ಟ್ ಆಫ್ ಲಿವಿಂಗ್ ಇಂದ ಹಿಂಗ ಈ ತರ ನಾವು ಮನುಷ್ಯ ಹೆಂಗ್ ಮಾಡ್ಬೋದು, ಸಮಾಜದೊಳಗೆ ಸೊಸೈಟಿ ಒಳಗೆ ಹೆಂಗ್ ಮಾಡ್ಬೋದು ಒಳ್ಳೇದನ್ನ ಅಂತ ಕೇಳಿದೀವಿ. ಬಟ್ ನೀವು ಯಾವ ತರ ನಾವು ನಮ್ಮ ಮನಸ್ಸಿಂದ ಒಳ್ಳೇದ್ ಮಾಡ್ಕೊಂಡು ಇನ್ನೊಬ್ರಿಗೆ ಒಳ್ಳೇದ್ ಮಾಡೋದು ಅಂತ ಹೇಳಿದಲ್ಲ ಮೇಡಮ್. One ಥ್ಯಾಂಕ್ ಯು second. ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಐ ಆಮ್ ಗೆಟಿಂಗ್ ಇನ್ಸ್ಪೈರ್ಡ್. ಅದೇ ಹೇಳ್ತೀನಲ್ಲ, ನೀವ್ ಹೇಳೋ ಒಂದು ಒಳ್ಳೆ ಮಾತುಗಳು ನನ್ಗೆ ನಿಜವಾಗ್ಲೂ ಮಾಡಿದ I don't know what to say. I'm speechless. Thank you that it is happening. More power to you, ma. So you are all real inspiration for me. ನಾನು ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಇದೆ ಅನ್ನೋದಕ್ಕೆ ನೀವೇ ನಿದರ್ಶನ ಇವತ್ತು. Thank you so much for sharing. So Welcome, Okay. sweetheart. So let me share one more here. ಇದೊಂದೇ ಅಲ್ಲ, okay? I'm just going to show you one or two. But when you get into the course, let me. You can see many of them who have achieved. Let's take Bharti's. ಭಾರತಿ ಅನ್ನೋರ್ನ ಕೂಡ ನೀವು ನೋಡಿರ್ಬೋದು ಅಂತ ಅನ್ಸುತ್ತೆ in one of the class. So let's listen from her also. I have unmuted you, Bharti. Yes, you can unmute. This song is dedicated to you only. Thank you. ಈ ಒಲವಿನ ಹಾಡು ನಿಮಗಾಗಿ, ನಿಮ್ಮೊಂದಿಗೆ ಬೆರೆತ ಕ್ಷಣಕ್ಕಾಗಿ, ಈ ಹಾಡಿನಲ್ಲೇ ಹೇಳುವೆ ಶುಭವಾಗಲೆಂದು ಸಾರುವೆ, ಒಳಿತಾಗಲೆಂದು ಬಯಸುವೆ. ರೇಖಾ ಮ್ಯಾಮ್ ನಿಮ್ಮ ಸೌಂದರ್ಯವೇನೋ, ಬಾಯಿ ತುಂಬ ನಗುವಿನ ಆಗುತ್ತೇನೋ, ಬೆಳಿಗ್ಗೆ ಮುಂಚೆ ಅರ್ಧ ರಾತ್ರಿ ಅದೇ ನಗು ಅದೇ ಮಾತು, ಹುಟ್ಟಿಯುವ ಸ್ಫೂರ್ತಿಯ ಮೂಲವದೇನೋ, ಇಂಗ್ಲಿಷ್ ಲೋಕದ ರೂವಾರಿ ನೀವು, ಪರಿಹರಿಸುವಿರಿ ಎಲ್ಲರ ನೋವಿ. ಒಲವಿನ ಹಾಡು ನಿಮಗಾಗಿ, ನಿಮ್ಮೊಂದಿಗೆ ಬೆರೆತ ಕ್ಷಣಕ್ಕಾಗಿ, ಈ ಹಾಡಿನಲ್ಲೇ ಹೇಳುವೆ ಶುಭವಾಗಲೆಂದು ಸಾರುವೆ, ಒಳಿತಾಗಲೆಂದು ಬಯಸುವೆ. ಮ್ಯಾಜಿಕ್ ಲೋಕದ ಅದ್ಭುತ ತಾಣ, ದಿವ್ಯರ ಸುಂದರ ಸ್ಲೈಡ್ಸ್ಗಳ ಚಿತ್ರಣ, ಪ್ರತಿದಿನ ನೀವು ಕಲಿಸುವ ವಿಷಯ ಬದಲಾಗಿದೆ ಈಗ ನಮ್ಮ ಭವಿಷ್ಯ. ರಾಜರ್ ಲೋಕದ ಒಲವಿನ ರಾಣಿ, ರಾಜರ್ ಲೋಕದ ಒಲವಿನ ರಾಣಿ, ಅಸಂಖ್ಯಾತ ಸ್ಟೂಡೆಂಟ್ಸ್ಗಳ ಹೃದಯ ಸಾಮ್ರಾಜ್ಞಿ. ಒಲವಿನ ಹಾಡು ನಿಮಗಾಗಿ, ನಿಮ್ಮೊಂದಿಗೆ ಬೆರೆತ ಕ್ಷಣಕ್ಕಾಗಿ, ಈ ಹಾಡಿನಲ್ಲೇ ಹೇಳುವೆ ಶುಭವಾಗಲೆಂದು ಸಾರುವೆ, ಒಳಿತಾಗಲೆಂದು ಬಯಸುವೆ. ಲವ್ ಯು ಮ್ಯಾಮ್. I don't know what to say. Bharti, you touched my heart. I don't know whether I deserve. I said accept. But it's so much for me to take. Early morning dose anta heltaralla. What a way to end my year. Love you, yaar. Love you all, dears. Bharti, voice ಎಷ್ಟು melodious ಆಗಿದೆ ನಿಮ್ದು. My God, so nice. ನಿಮ್ಗೆ ಹೀಗೆಲ್ಲ ಬರೀಬೇಕು ಅಂತ ಅನ್ಸಿದೆ ಅಲ್ಲ. I'm so blessed. I'm feeling so blessed. Thank you so much for this.
ರಿಯಲಿ ನಾನೇನ್ ಹೇಳಿ ಇನ್ನ sometimes you guys make me speechless, especially Bharti. You have choice of words and you are ನೀವಿನ್ನು ಏನೇನೋ ಮಾಡ್ಬೋದು ಭಾರತಿ. I feel that yes, you have a long way to go. Work on this, Bharti. Your eyes for details is amazing. ಎಷ್ಟು ಮನಸ್ಸಿನಿಂದ ಮನಸ್ಪಿಚ್ಚಿ ಹೇಳಿದ್ರಿ ಅಲ್ಲ ಇವತ್ತು ನೀವು ಹಾಡಿದಿರಾ. So nice. God bless you, ma. ಓಕೆ, ಸೊ ಇಟ್ ಇಸ್ ನಾಟ್ ಜಸ್ಟ್ ಒನ್ ಥಿಂಗ್. ಓಕೆ, ಇವತ್ತು ನಾನು ಬರೀ ನಿಮಗೆ 4 ಎಕ್ಸಾಂಪಲ್ಸ್ ತರ ತೋರಿಸಿದ್ದೀನಿ. ಲೆಟ್ ಮೀ ಶೋ ಯು ಹೌ ಮೆನಿ ಯು ಕ್ಯಾನ್ ಸಿ ಲೈಕ್ ದಿಸ್. Let me just go through what is there in this course. I'd want all of you to stay to know it. ಸೂಪರ್ ಅಲ್ಲ? ಒಂದು ಹಾಡಿಗೆ ಇನ್ಸ್ಪೈರ್ ಮಾಡಿದೆ ಅಂತಂದ್ರೆ ಯು ಸಿ ಹೌ ಕ್ರಿಯೇಟಿವಿಟಿ ದಟ್ ಪರ್ಸನ್ ಇಸ್ ಗಾಟ್. Okay, so here when you come into the course, this is a 28 days magic practice course, aita. Here there are 17 members who have given their inputs on how they have taken the course, what changes happened in their life. All of that you can really see, and they are real people, okay, who have seen the result. So you can go through all of them. Now let's continue with us. You can see so many people got the result. 28 days ಅಲ್ಲಿ ಅವ್ರ ಲೈಫ್ ನಲ್ಲಿ ಬಂದಿರೋ ಅಂತ changes. So what is that if you don't take this 28 days? See, ಮ್ಯಾಮ್ ಈ ಕೋರ್ಸ್ ನ ಬರೀ ಇಯರ್ ಎಂಡ್ ಅಲ್ಲಿ ಮಾತ್ರ ಮಾಡ್ತಾರೆ. So that your next complete year has to be more into blessings. So I would say every year if you practice this, it is going to be a life-changing energy. RLM ಸ್ಟೂಡೆಂಟ್ಸ್, ರಿಚ್ ಲೈಫ್ ಮಾಸ್ಟ್ರಿ ನಲ್ಲಿ ಇರೋಂಥವ್ರು, ಡೈಮಂಡ್ ಲೆವೆಲ್ ಅಲ್ಲಿ ಇರೋಂಥವ್ರಿಗೆ ಈ ಕೋರ್ಸ್ ಅಬ್ಸಲ್ಯೂಟ್ಲಿ ಫ್ರೀ. ಯು ಗೈಸ್ ಕ್ಯಾನ್ ಸ್ಟಾರ್ಟ್ ಗೋಯಿಂಗ್ ಥ್ರೂ ದಿಸ್ ಕೋರ್ಸ್ ಫ್ರಮ್ December 1st. Okay, you have all the access to it. ಇನ್ನೊಂದ್ಸತಿ ಆಲ್ರೆಡಿ ನಂದಿನಿ ಅವ್ರು ಆಲ್ರೆಡಿ ಒಂದ್ಸತಿ ಮಾಡಿದ್ದಾರೆ ಕೋರ್ಸ್ನ. ನಂದಿನಿ, ದಿಸ್ ಇಸ್ ಅನದರ್ ಆಪರ್ಚುನಿಟಿ. ಗೋ ಥ್ರೂ ದ ಎಂಟೈರ್ ಕೋರ್ಸ್ ಅಗೇನ್ so that you will have another blessed year 2026. Okay, for all of the rich life mastery diamond level orge, this is absolutely free. For others, if you miss, what happens? You will fall back into the same old pattern. Yeah, but this is only going to be once in a year. Imagine if you miss this opportunity today, another year you have to wait. avaglu miss madadre matte you will stuck in the same old pattern. Why to delay? Life will go like this. I lost my father last month, exactly ivattu 1 month. Nothing happened to him. He just had a cough. ಕೆಮ್ಮು ಅಂತ ಹೋಗಿ ಅಡ್ಮಿಟ್ ಮಾಡಿದ್ವಿ. ಅವ್ರಿಗೆ ಡಾಕ್ಟರ್ ಹತ್ರ ತೋರಿಸಿದ್ವಿ. ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ ಅಂತಂದ್ರು. ಸಾಯಂಕಾಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು. ಮಾರ್ನಿಂಗ್ ಮೈ ಡ್ಯಾಡ್ ವಾಸ್ ನಾಟ್ ದೇರ್. ಇಟ್ ವಾಸ್ ಸೋ ಡಿಫಿಕಲ್ಟ್ ಟು ಡೈಜೆಸ್ಟ್, ಆಕ್ಸೆಪ್ಟ್ ವಾಟ್ ಈಸ್ ದೇರ್ ಇನ್ ಲೈಫ್. ಇಟ್ ಗೋಸ್ ಎನಿ ಟೈಮ್ ಲೈಕ್ ದಿಸ್. ಅಲ್ಲಿ ತನಕ ಏನೆಲ್ಲ, ವೈ ಡು ವಿ ಹ್ಯಾವ್ ಟು ಸ್ಟಕ್ ಇನ್ ದ ಸೇಮ್ ಓಲ್ಡ್ ಎನರ್ಜಿ, ಸೇಮ್ ಓಲ್ಡ್ ನೆಗೆಟಿವಿಟಿ? ಇಂಪ್ರೂವ್ ಮಾಡ್ಕೊಳ್ಳೋ ಚಾನ್ಸ್ ನಮ್ಮ ಮುಂದೆ ಬಂದಿದೆ ಅಂತಂದ್ರೆ ಗಾಡ್ ಹಸ್ ಗಿವೆನ್ ಯು ದಟ್ ಆಪರ್ಚುನಿಟಿ ಟುಡೇ ಟು ಶಿಫ್ಟ್. ವಿಲ್ ಯು ಬಿ ಲೈಕ್ ದ ಸೇಮ್ ಸೆಕೆಂಡ್ ಕಿಡ್ ಅಂಡ್ ಸೇ ಕಂಪ್ಲೇನ್, or will you be the like a first kid and take the opportunity whatever comes and change your life? Gratitude becomes inconsistent. We more push on complaint zone. No mindset shift. ಅದೇ ಮೈಂಡ್ ಪ್ಯಾಟರ್ನ್ ಅಲ್ಲಿ ಇರ್ತೀವಿ. ಅಂತವ್ರನ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಮತ್ತೆ ನೆಗೆಟಿವ್ ಪೀಪಲ್ನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಮೈಂಡ್ ಲೈಫಲ್ಲಿ. ಓಕೆ, ನೋ ಡೀಪ್ ರಿವೈರಿಂಗ್. ಹಳೆ ಗಾಯ, ಯಾವಾಗ್ಲೂ ಆಗಿರುವಂತ ಪೇಯ್ನು ಒಂದೊಂದ್ಸತಿ ಮತ್ತೆ ಅದೇ ತರ ಏನೋ ಲೈಫ್ ಥ್ರೋಸ್ ಆನ್ ದ ಸೇಮ್ ಕೈಂಡ್ ಆಫ್ ಇನ್ಸಿಡೆಂಟ್ ಅಗೇನ್. ಫೀಲಿಂಗ್ ಸ್ಟಕ್. ಹೌ ಮಚ್ ಹಾರ್ಡ್ ವರ್ಕ್ ಯು ಡೂ, ಯು ಡೋಂಟ್ ಸಿ ದ ಸಕ್ಸಸ್ ದಟ್ ಈಸಿಲಿ. ಆ್ಯಂಡ್ ಲಾಂಗ್ ಟರ್ಮ್ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಯಾವಾಗ ನಾವು ತುಂಬ ರಬ್ಬರ್ ಥರ ಎಳಿತಾ ಇರ್ತೀವಿ. ಬೀಯಿಂಗ್ ಆವ್ರೇಜ್ ಅನ್ನೋದು ಒಂದು ಫ್ರಸ್ಟ್ರೇಟೆಡ್ ಫೀಲಿಂಗ್, ಆಯ್ತಾ? ಯು ಕಾಂಟ್ ಬಿ ಆನ್ ಆವ್ರೇಜ್ ಫಾರ್ ಅ ಲಾಂಗರ್ ಟೈಮ್. ಎಸ್, I'll tell you the course cost today.
because it's a Black Friday and we have come up with an offer. Okay, amazing offer. This is 30 hours program. Yes, 30 days. Day 1 ನೀವು ನೋಡಿದ್ಮೇಲೆನೆ ಡೇ 2 ನೀವು ಓಪನ್ ಮಾಡೋಕ್ಕಾಗೋದು. ಕಂಪ್ಲೀಟ್ ಆಗಿ ಅಲ್ಲಿ ಕೊಡೋ ಅಂತ ಟಾಸ್ಕ್ ನ ಅಲ್ಲೇ ಬರಿಬೇಕು. ಇಟ್ಸ್ ಅಬೌಟ್ 1 hour program every single day for 30 days. Okay, this will help you grow your blessing list beyond your problem list. Now, actual price for this program is 12,999. Generally, regular ಆಗಿ ನೀವು ನೋಡಬೇಕು ಅಂತಂದ್ರೆ 4444 is the offer. ಯಾವಾಗ್ಲೂ ಇರುತ್ತೆ 4444 ಗೆ ಯಾವಾಗ ಬೇಕಾದ್ರೂ ಸಿಗತ್ತೆ. ಬಟ್ ಟುಡೇ we have Black Friday offer, and I want you guys to grab this Black Friday offer right away. Along with this 30 days program, ಏನೆಲ್ಲ ನಿಮಗೆ ಸಿಗುತ್ತೆ? You get a printed downloadables, ಅದ್ರಲ್ಲಿ ಮಾಡೋ ಅಂತ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ಗಳು ಏನೇನಿರುತ್ತೆ ಅದಕ್ಕೆ ರಿಲೇಟೆಡ್ ಶೀಟ್ಸ್ you will get. You can download it well in advance and print it out. ಪ್ರಿಂಟ್ ಮಾಡಿಸ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ. ರಾತ್ಸರ್ದು ಅಫರ್ಮೇಷನ್ಸ್ ಪಾಡ್ಕಾಸ್ಟ್ ಇದೆ, ಅದು ಫ್ರೀ ಆಗಿ ಸಿಗುತ್ತೆ. ಅಂಡ್ 365 ಡೇಸ್ಗೆ ನಿಮಗೊಂದು ಹ್ಯಾಂಡ್ ಬುಕ್ ಸಿಗುತ್ತೆ, ಅದು ಕೂಡ ಯು ಹ್ಯಾವ್ ಟು ಪ್ರಿಂಟ್ ಇಟ್ ಔಟ್. 365 ಡೇಸ್ಗೆ ಯು ಹ್ಯಾವ್ ಟು ಟೇಕ್ ಅ ಪ್ರಿಂಟ್ ಔಟ್ ಆಫ್ ಇಟ್. ಸೊ ಎವ್ರಿ ಡೇ ವಿತೌಟ್ ಅ ಮಿಸ್ ಯು ಕ್ಯಾನ್ ಪ್ರಾಕ್ಟಿಸ್ ಇನ್ 2026 ವಾಟ್ ಎವರ್ ಮ್ಯಾಮ್ ಟೆಲ್ಸ್ ಯು ಟು ಡೂ. ಗೋಲ್ ಸೆಟ್ಟಿಂಗ್ ವರ್ಕ್ ಬುಕ್ ಇದೆ, ಯು ಹ್ಯಾವ್ ಟು ಸೆಟ್ ಯುವರ್ ಗೋಲ್ಸ್. ಅಂಡ್ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಅಫರ್ಮೇಷನ್ಸ್ ಇದೆ ಫ್ರಮ್ ರೇಖಾ ಮ್ಯಾಮ್ಸ್ ಓನ್ ವಾಯ್ಸ್. ಬೆಳಗ್ಗೆ ಎದ್ದ ತಕ್ಷಣ ಯು ಕ್ಯಾನ್ ಲಿಸನ್ ಟು ಇಟ್, ಅಂಡ್ ಬಿಫೋರ್ ಯು ಸ್ಲೀಪ್ ಯು ಕ್ಯಾನ್ ಲಿಸನ್ ಟು ಇಟ್, ಬೋತ್ ಆನ್ ಹೌ ಯುವರ್ ಲೈಫ್ ಹ್ಯಾಸ್ ಟು ಬಿ. ನಾಟ್ ಅ ಮೆಡಿಟೇಷನ್, ಇಟ್ ಈಸ್ ಅಬೌಟ್ ಅಫರ್ಮೇಷನ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಓಕೆ, ಸೊ ಬ್ಲ್ಯಾಕ್ ಫ್ರೈಡೆ ಆಫರ್, ಐ ವಿಲ್ ಟೆಲ್ ಕವಿತಾ ಟು ಪೋಸ್ಟ್ the link in the group right now. Okay, she's already done it super fast. Okay, nice. So we are going to give additional 50% off, extra additional 50% off for this Black Friday. So Black Friday andre ivat matrane, tomorrow is not Friday. Okay, tomorrow is Saturday. You're going to miss. If you miss, you will miss it out. So we are giving this for next 24 hours. 2222 ಆಫರ್, ಲಿಮಿಟೆಡ್ ಟೈಮ್. ಗ್ರ್ಯಾಬ್ ಮಾಡ್ಕೋಬೇಕು ಅಂತಂದ್ರೆ ತಕ್ಷಣ ಬ್ಲಾಕ್ ಮಾಡ್ಕೊಳ್ಳಿ. 2222 ಒಂದ್ಸತಿ ಹೊಟ್ಟೋಯ್ತು ಅಂತಂದ್ರೆ ಡಬಲ್ ದ ಕಾಸ್ಟ್, ವಿಚ್ ವಿಲ್ ಬಿ 4444 ವಿಲ್ ರಿಮೈನ್. ಓಕೆ, ವಿ ವಿಲ್ ನಾಟ್ ಗೋಯಿಂಗ್ ಟು ರಿನ್ಯೂ ದಿಸ್. ಯಾರಿಗಾದ್ರೂ ಅಲ್ಲಿ ಪೇಮೆಂಟ್ ಕಷ್ಟ ಅಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ ಅ ಸ್ಕ್ಯಾನ್ ದಿಸ್ ಅಂಡ್ ಪೇ ಇಟ್ ಟು ದ ನಂಬರ್ ಆರ್ ದ ಸ್ಕ್ಯಾನ್ ಹಿಯರ್. 2222. Once you are done with it, please time anytime. Yeah, Shalini, it is your choice. Generally, if you do it in the morning, it's good. 6 to 7 on time, it call early morning, so that your whole day you will have the energy. And all those Rich Life Mastery guys, just give me another 5 more minutes so that we'll start our night huddle. Don't be in a hurry. Okay, so others, please make use of this offer, which is once in a lifetime offer that we are going to give 2222 for this 28 days program. 30 hours of program which will shift your 2026 energy so that you can have a much more higher vibration towards your blessing in your life. ಯಾರೆಲ್ಲ ಇವಾಗ ಬುಕ್ ಮಾಡ್ತೀರಾ, ಕ್ವಿಕ್ಲಿ ಸೆಂಡ್ ಮಿ ಯು ಆರ್ ಡನ್ ಅಂತ, ಪೇಮೆಂಟ್ ಡನ್ ಅಂತ ಕಳಿಸಿ ಚಾಟಲ್ಲಿ. I'll open up this screen and the link is in the chat. Click on the link and make use of this offer, Black Friday offer, right away. I'll give 5 minutes, guys. ಸೊ ಇವಾಗಲೇ ನಿಮಗೆ ಗೊತ್ತಾಗಿದೆ ಎಷ್ಟು ಕಂಪ್ಲೇಂಟ್ಸ್ ಇದೆ, ಎಷ್ಟು ಬ್ಲೆಸ್ಸಿಂಗ್ಸ್ ಇದೆ, ಹೌ ಮಚ್ ಯು ಫೀಲ್ ಸ್ಟಕ್, ಹೌ ಮಚ್ ಯು ಆರ್ ಓವರ್ಲೋಡೆಡ್ ವಿತ್ ಯೋರ್ ಗಿಲ್ಟ್ ಫೀಲ್, so that you can make shift your energy with this
ಕೋರ್ಸ್. ಎಲ್ಲೋ ಖರ್ಚು ಮಾಡ್ತೀವಿ. ಸುಮ್ಮನೆ ಹಿಂಗೊಂದು ಊಟಕ್ಕೆ ಹೊರಗಡೆ ಹೋದ್ರೆ ಲಂಚಿಗೆ 3,000-4,000 ಆಗೋಗುತ್ತೆ. ಇಫ್ ಯು ಇನ್ವೆಸ್ಟ್ ಇನ್ ಲರ್ನಿಂಗ್, 2022 is a best price. Sorry, 2222 is a best price. Kavita paid. Superb. Night hurdle. Manjula, yes, I'll take night hurdle. Give me 5 minutes. We will jump it out from here. Okay? ಆಲ್ ರಿಚ್ ಲೈಫ್ ಮಾಸ್ಟ್ರಿ, ರಿಚ್ ಲೈಫ್ ಸಂಕಲ್ಪನಲ್ಲಿ ಇರೋರು ಎಲ್ಲರೂ ನೈಟ್ ಹರ್ಡಲ್ಗೆ ಜಾಯಿನ್ ಆಗ್ಬೋದು ಇನ್ನೊಂದು 5 minutes ಅಲ್ಲಿ. ಓಕೆನಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಫರ್ ಮುಗ್ದೋಗುತ್ತೆ. We do not have too many also, which we cannot take it. Ma'am will also come live in this 1 or 2 days to have your Q&As, doubt clarifications, everything. But understand, guys, this is a recorded session. This is a guided program. It is recorded session. You will have 1 hour every single day. Once you watch the day 1, only then the day 2 will open up. And then there will be 1 hour guided practice that you have to do. ಅದಕ್ಕೋಸ್ಕರ ರಿಲೇಟೆಡ್ ಎಲ್ಲಾನು ನಿಮಗೆ ಬೋನಸ್ ಅಲ್ಲಿ ಇರೋದೆಲ್ಲ ಪ್ರಿಂಟ್ ಔಟ್ ಮಾಡಿ ರೆಡಿ ಇಟ್ಕೊಂಡಿರ್ಬೇಕು. ಒನ್ಸ್ ಪೇಮೆಂಟ್ ಇಸ್ ಡನ್, ವಾಟ್ ಹ್ಯಾಪನ್ಸ್? ಲೆಟ್ ಮೀ ಶೋ ದಟ್ ಟು ಯು ಕ್ವಿಕ್ಲಿ and then I will tell Kavita to take over. Let me just share the screen 1 second. So RLM ಅಥವಾ ರಿಚ್ ಲೈಫ್ ಮಾಸ್ಟ್ರಿ ಆ್ಯಪ್ಗೆ ಹೋದ್ರೆ ಆ್ಯಪಲ್ಲಿ ನಿಮಗೆ ಕೋರ್ಸಸ್ ಅಂತ ಸಿಗುತ್ತೆ. ಆನ್ಲೈನ್ ಅಂದರೆ ವೆಬ್ಸೈಟ್ನಲ್ಲಿ ನಿಮಗೆ ಕೋರ್ಸಸ್ ಅಂತ ಇಲ್ಲಿ ಕಾಣಿಸೋದು ಮೇಲ್ಗಡೆ ಕಾಣಿಸ್ತಾ ಇರುತ್ತೆ, ಮೊಬೈಲ್ನಲ್ಲಿ ಕೆಳಗಡೆ ಕಾಣಿಸ್ತಾ ಇರುತ್ತೆ. ಕೋರ್ಸಸ್ ಅಂತ ಕ್ಲಿಕ್ ಮಾಡಿದ್ರೆ all the courses that you have paid for will appear here, and here is this 28 days magic journey. ಇಲ್ಲಿಗೆ ಹೋಗಿದ ತಕ್ಷಣ okay, it's just loading, give me a minute. For others, Rich Life Mastery, Rich Life Mastery ನಲ್ಲಿ ಇರೋರ್ಗೂ ಕೂಡ go to the courses and you can see, where is this 28 magic journey right here, and you will see a welcome video by ma'am and 30 days of magic. And ಪ್ರತಿಯೊಂದರಲ್ಲೂ ಏನಾದರೂ ಡೌನ್ಲೋಡಬಲ್ಸ್ ಇದ್ರೆ you can see it in resources. ಇಲ್ಲಿ ಕಾಣಿಸುತ್ತೆ ರಿಸೋರ್ಸಸ್ ಅಂತ, ಅಲ್ಲಿಂದ ನೀವು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬಹುದು. Okay, how to attract more money, good relationship, good career every day. Mind nalli negativity, body nalli, food, water we drink, every aspect she's covered in this. Okay, relationship heal, ಯಾವ ಪ್ರಾಬ್ಲಮ್ ಇದೆ 365 days ಅಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಗೂ there is a solution and she will help you out to get more solution in this. Okay, then we have downloadables, the extra bonus that I spoke about. Then you can see all those people who have achieved or got or able to see the magic in their life. So you can just log in and you can start your course from tomorrow itself. Why to wait for December 1st? If you really want to see the change, start the course tomorrow morning at 6 o'clock. Got it? It's a recorded session. There is no time. Link open ಆಗ್ತಾ ಇಲ್ಲ. Okay. Rupa, you can, okay, Kavita has sent the link again. You can just open it up. So please guys note down, this is a Black Friday sale, 2222. ಒಂದ್ಸತಿ ಹೊಟ್ಟೋಯ್ತು ಅಂದ್ರೆ ಮತ್ತೆ ಅದು ಸಿಗಲ್ಲ. ಸೊ ವಿ ಆಲ್ಸೋ ಹ್ಯಾವ್ ಲಿಮಿಟೆಡ್ ಸೀಟ್. ಐ ಥಿಂಕ್ ಆ ಲಿಂಕ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸೀಟ್ ಏನಾದ್ರು, ಇಷ್ಟೇ ಸೀಟ್ಸ್ ಪೆಂಡಿಂಗ್ ಇದೆ ಅಂತ. ಸೊ ಮೇಕ್ ಶೋರ್ ಒನ್ಸ್ ಇಟ್ ಇಸ್ ಡನ್ ಇಟ್ ವಿಲ್ ಬಿ ಬ್ಲಾಕ್ಡ್. ಮ್ಯಾಮ್ ಅದು ಲಿಂಕ್ ಇನ್ನೊಂದ್ಸಲಿ ಕಳಿಸಿದ್ದಾರೆ ನೋಡಿ ಚಾಟ್ ಅಲ್ಲಿ. ಅದು ಆಕ್ಚುಲಿ ಪೇಮೆಂಟ್ ಮಾಡ್ತಾ ಇದ್ದೆ, ಆಗ್ತಾ ಇರ್ಲಿಲ್ಲ. ಸೊ ಹಿಂಗಾಗಿ ನಾನು ಲೀವ್ ಆಗಿ ಮತ್ತೆ ಜಾಯಿನ್ ಆದೆ. ಓಕೆ, ದ ಲಿಂಕ್ ಡನ್.
ಇನ್ನೊಂದ್ಸತಿ ಕಳ್ಸಿದ್ದಾರೆ, ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲೇ ಇದೆ ನೋಡಿ ಚಾಟ್ ಅಲ್ಲಿ. ಓಕೆ. Okay, great. So we will take another 5 to 10 minutes. Kavita will be here and she will help you out, and make sure you make the payment as soon as possible and start your class tomorrow morning itself at 6 o'clock. Okay, na? So I want most of your success stories also. ನೆಕ್ಸ್ಟ್ ಟೈಮ್ ನಾನು ಪ್ಲೇ ಮಾಡ್ಬೇಕಾದ್ರೆ ನಿಮ್ ಸಕ್ಸಸ್ ಸ್ಟೋರೀಸ್ ನಾನು ಇಲ್ಲಿ ಕೇಳಬೇಕು, ಏನೆಲ್ಲ ಚೇಂಜಸ್ ಆಯ್ತು ಅಂತ. ಸುಧಾ, ಸ್ಪೆಷಲಿ ಗಿಲ್ಟ್ ಅಂತ ಹೇಳಿದ್ರಲ್ಲ, ಮೇಕ್ ಶೋರ್ ದಟ್ ಯು ಡೋಂಟ್ ಹ್ಯಾವ್ ದಟ್ ಗಿಲ್ಟ್ ಇನ್ 2026. ಬಿ ಅ ನ್ಯೂ ಪರ್ಸನ್, ನ್ಯೂ ಯು. ದಿಸ್ ಇಸ್ ಅ ಆಪರ್ಚುನಿಟಿ. ಓಕೆ, ಗ್ರೇಟ್. ಓಕೆ, Kavita, you can take over from here. Guys, all Rich Life Mastery, please jump into Night Hurdle, guys. ಥ್ಯಾಂಕ್ ಯು ದಿವ್ಯಾ. ಹೇ ಗೈಸ್, ದಿವ್ಯಾ ಅವರು ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. 28 days ಮ್ಯಾಜಿಕ್ ಹೇಗಿರುತ್ತೆ, ಏನು, ಮತ್ತೆ ಟೆಸ್ಟಿಮೋನಿಯಲ್ಸ್ ಎಲ್ಲ ತೋರಿಸಿದ್ದಾರೆ. ಹಾಗೂ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಅನ್ನೋದಾದ್ರೆ ನನ್ನ ನಂಬರ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ನಂಗೆ ಕಾಲ್ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ಸೊ ಮ್ಯಾಜಿಕ್ ಅನ್ನೋದು ನಡೆಯುತ್ತೆ, ಅದು ನಾವು ರೆಡಿ ಆದಾಗ, ನಮ್ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿದಾಗ, ಅದ್ ನೆನ್ಪಿಟ್ಕೊಳ್ಳಿ. ಓಕೆ, ಎಲ್ಲರಿಗೂ ಶುಭರಾತ್ರಿ. ಮತ್ತೆ ಇನ್ನೊಂದು FFC ಸಿಗೋಣಂತೆ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್, ಗುಡ್ ನೈಟ್. ಮ್ಯಾಮ್ ಪೇಮೆಂಟ್ ಆಗ್ತಾ ಇಲ್ಲ ಮ್ಯಾಮ್. ಎಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ತುಂಬಾ ಜನ. ಜಸ್ಟ್ ಅ ಮಿನಿಟ್, ನಾನು ರಾಕೇಶ್ ಅವ್ರದ್ದು ಮೊಬೈಲ್ ನಂಬರ್ ಈಗ ಚಾಟ್ ಅಲ್ಲಿ ಹಾಕ್ತೀನಿ. ಅವ್ರ ಮೊಬೈಲ್ ನಂಬರ್ಗೆ ಪೇಮೆಂಟ್ ಮಾಡಿ ನಂಗೆ ಸ್ಕ್ರೀನ್ ಶಾಟ್ ಕಳ್ಸಿದ್ರು ಆಯ್ತು. ಓಕೆನಾ? ಥ್ಯಾಂಕ್ ಯು. ಮ್ಯಾಮ್ ಅದು ಡೈಲಿ ಬೆಳಗ್ಗೆ 6 ಗಂಟೆಗೆ ಮಾಡ್ಬೇಕಾ ಮ್ಯಾಮ್? ಅದು ಮಾಡಿದ್ರೆ ಬೆಟರ್ ಅಂತ. ಅರ್ಲಿ ಮಾರ್ನಿಂಗ್ ಅಲ್ಲಿ ಒಂದ್ ಒಳ್ಳೆ ಮೂಡಲ್ಲಿ ಇರ್ತೀವಲ್ಲ, ಹಾಗಾಗಿ. ಯಾವಾಗಿಂದ ಶುರು ಮಾಡ್ಬೇಕು ಮೇಡಮ್ ನಾವಿವಾಗ ಇದ್ರನ್ನ? ನೀವು ನಾಳೆಯಿಂದಾನು ಸ್ಟಾರ್ಟ್ ಮಾಡ್ಬೋದು, ಇಲ್ಲ December 1st ಇಂದಾನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಲೆಫ್ಟ್ ಟು ಯು. ನೋಡ್ಕೊಂಡು ಮಾಮೂಲಿ ಓಪನ್ ಮಾಡ್ಕೊಂಡು ಶುರು ಮಾಡ್ಬೇಕಾ? ಸಾರಿ, ಇವಾಗ ಕೋರ್ಸ್ ಮಾಮೂಲಿ ಇದ್ದ ತರನೇ ಕಳಿಸ್ತೀರಾ ನಮ್ಗೆ, ಅದನ್ನ ನೋಡಿ ಶುರು ಹಾ. ಮಾಡ್ಬೇಕು? ಹೌದು. ಪೇಮೆಂಟ್ ಆಗಿದೆ ಮೇಡಮ್. ಅಸ್ಮಿತಾ, ರಿಚ್ ಲೈಫ್ ಮಾಸ್ಟರ್ ಆ್ಯಪ್ ಇಂದ ಆಗ್ತಾ ಇಲ್ವಾ? ಜಸ್ಟ್ ಒನ್ ಮಿನಿಟ್. ಮ್ಯಾಮ್ ಅದೆಲ್ಲ ರೆಕಾರ್ಡಿಂಗ್ ಇರುತ್ತಾ ಅಥವಾ ಲೈವ್ ಬರ್ತಾರ ರೇಖಾ ಮ್ಯಾಮ್? ಅದು ರೆಕಾರ್ಡೆಡ್ ಸಿಗುತ್ತೆ ನಿಮ್ಗೆ, ಅಲ್ಲಿ ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರುತ್ತೆ. ಏನಂತಂದ್ರೆ ಕೊನೆ ದಿನ ನಿಮ್ಗೆ ಅವ್ರು ಲೈವ್ ಸಿಗ್ತಾರೆ. ನಾವು ಅದ್ರ ರೆಕಾರ್ಡಿಂಗ್ ಹೆಂಗಿರುತ್ತೆ ಅದ್ರ ಪ್ರಕಾರ ಮಾಡ್ತಾ ಹೋಗ್ಬೇಕು ಡೈಲಿ. ನಂಗೆ 1 ನಿಮಿಷ ಕೊಡ್ತೀರಾ? ಒಂದೇ ನಿಮಿಷ. ನೈಟ್ ಹಡಲ್ಗೆ ಜಾಯ್ನ್ ಆಗ್ತಿರೋರು ಒಂದ್ ಸ್ವಲ್ಪ ಕಾಲ್ ಮಾಡ್ತಿದ್ದಾರೆ, ಒಂದೇ ನಿಮಿಷ ಟೈಮ್ ಕೊಡಿ ನಂಗೆ. ಓಕೆ ಮ್ಯಾಮ್. 9:30 ಕ್ಲಾಸ್. ಜಸ್ಟ್ ಅ ಮಿನಿಟ್, 1 ನಿಮಿಷ. ಇವಾಗ ಈಗ ರಿಚ್ ಲೈಫ್ ಸಂಕಲ್ಪದವ್ರಿಗೆ ಲಿಂಕ್ ಬೇಕಾ? 1 ನಿಮಿಷ ಲೈನಲ್ಲಿರಿ. ಹಾ. ಓಕೆ, ಈಗ ನಾನು ಲಿಂಕ್ ಕಳಿಸ್ತಾ ಇರೋದು ಇದ್ರದ್ದು. ಹಾ, ಜಾಯ್ನ್ ಆಗಿ. ಓಕೆನಾ?
ಮ್ಯಾಮ್ ಇದು ಲಿಂಕ್ನ ನೀವು ಇದು ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ತೀರಾ ಮ್ಯಾಮ್? ಯಾರು ಮಾತಾಡ್ತಾ ಇರೋದು? ನಾನು ರೂಪಾ ಮಾತಾಡ್ತಾ ಇರೋದು ಮ್ಯಾಮ್, ವಸ್ತ್ರದ್ದು. ಜಸ್ಟ್ ಮಿನಿಟ್, ನಾನು ಇಲ್ಲೇ ಕಳಿಸ್ಕೊಡ್ತೀನಿ, 1 ನಿಮಿಷ. ಅಲ್ಲ ಅಂದರೆ ಇಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ ಮ್ಯಾಮ್. ನಾನು ಈಗ 2 ಸಲ ಮಾಡಿದೆ, ಆಗಲಿಲ್ಲ. ಅದಕ್ಕೆ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ತೀರಾ ಅಂತ ಕೇಳ್ತಾ ಇದ್ದೆ. 1 ನಿಮಿಷ. ಏನಂತಂದ್ರೆ ಕಳಿಸ್ಕೊಡ್ತೀನಿ. ಇಲ್ಲೇ ಗ್ರೂಪಲ್ಲೇ ಈಗಲೇ ಶೇರ್ ಮಾಡ್ಬಿಡ್ತೀನಿ, 1 ನಿಮಿಷ. ಅದು ಬೇರೆ ಕ್ಲಾಸ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಹಾಗಾಗಿ ಆ ಕಡೆ ಗಮನ ಹೋಯ್ತು. 1 ನಿಮಿಷ. ಓಕೆ ಮ್ಯಾಮ್. ಈ ಮೊಬೈಲ್ ನಂಬರ್ಗೆ ಪೇ ಮಾಡಿ ಸ್ಕ್ರೀನ್ ಶಾಟ್ ನನಗೆ ಕಳಿಸ್ಕೊಡಿ. ಓಕೆ, ರಾಕೇಶ್ ಅಂತ ಅವ್ರ ನಂಬರು. ಮತ್ತೆ ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಏನಂತಂದ್ರೆ 28 ಡೇಸ್ ಮ್ಯಾಜಿಕ್ ರೆಕಾರ್ಡೆಡ್, ಅದು 1 ಅವರ್ ಇರುತ್ತೆ. ಎವ್ರಿ ಡೇ 1 ಅವರ್ ಅದನ್ನ ಕೇಳ್ಕೋಬೇಕು. ಮತ್ತೆ ಅವ್ರು ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದಾರಲ್ಲ ಅದನ್ನ ಫಾಲೋ ಮಾಡ್ಬೇಕು. 28 ಡೇಸ್ ಆದ ನಂತರದಲ್ಲಿ ರೇಖಾ ಮ್ಯಾಮ್ ನಿಮ್ಗೆ 1 ಅವರ್ ಲೈವ್ ಸೆಷನ್ ತಗೊಂತಾರೆ. ಮ್ಯಾಮ್ ನನ್ನೊಂದು ಡೌಟ್ ಇತ್ತು ಹೇಳಿಪ್ಪ. ಮ್ಯಾಮ್. ಅದು ನಾನು ನೆಕ್ಸ್ಟ್ ಮಂತ್ ಟ್ರಾವೆಲ್ ಮಾಡ್ತಿದ್ದೆ 15 ಡೇಸ್. ನಾನು ತಗೋಬಹುದಾ ಮ್ಯಾಮ್ ಅದು? ಹಾ, ನೀವು ತಗೊಳ್ಳಿ. ಯಾವಾಗ ಟ್ರಾವೆಲ್ ಮಾಡ್ತಾ ಇದ್ದೀರಾ ನೀವು? ಫ್ರಮ್ ಡಿಸೆಂಬರ್ 5 ಅಂದ್ರೆ ನಾನು ರಾಮ ಮಂದಿರ ಕಡೆ ಟೂರ್ ಹೊಂಟಿದ್ದೆ ಮ್ಯಾಮ್, ಟ್ರೈನ್ ಅಲ್ಲಿ. ಹಾಗಾಗಿ ರೇಂಜ್ ಎಲ್ಲ ಬರುತ್ತೆ ಇಲ್ಲ ಇಲ್ವಾ ಅಂತ, ಅದೇ 15 ಡೇಸ್ ಟ್ರಾವೆಲ್ ಮಾಡ್ತಿದ್ದೆ ಮ್ಯಾಮ್. ಅದಕ್ಕೆ ನಾನು ತಗೋಬಹುದಾ ಅಥವಾ 15 ಡೇಸ್ ಜಾನ್ವರಿ ಡಿಸೆಂಬರ್ 15th ಆದ್ಮೇಲೆ ಫ್ರೀ ಇರ್ತೀರಾ ಅಲ್ಲ? ಹಾ ಮ್ಯಾಮ್, ಫ್ರೀ ಇರ್ತೀನಿ. ಹಾ, ನೀವು ಇವಾಗ ತಗೊಳ್ಳಿ, ಅವಾಗ ಬೇಕಾದ್ರೆ ಸ್ಟಾರ್ಟ್ ಮಾಡುವಿರಂತೆ. ಯಾಕಂದ್ರೆ ಆಫರ್ ಜಾಸ್ತಿ ದಿನ ನೋಡ್ಬೋದಾ ಇರಲ್ಲ, ಆವಾಗ? ಅದಕ್ಕೆ. ಹಾ ಓಕೆ ಓಕೆ ಮ್ಯಾಮ್. ಸರಿನಾ? ಓಕೆ ಓಕೆ, ಥ್ಯಾಂಕ್ ಯು. ಆಫರ್ ಜಾಸ್ತಿ ದಿನ ಇರಲ್ಲ, ಹಾಗಾಗಷ್ಟೇ. ಹಾ ಮ್ಯಾಮ್, ನೋಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಒಂದು ಡೌಟ್ ಇದೆ ಎಸ್ ಮ್ಯಾಮ್. ಕೇಳಿಸ್ತಾ ಇದೆ ಮ್ಯಾಮ್? ಹಾ, ಕೇಳಿಸ್ತಾ ಇದೆ, ಹೇಳಿಪ್ಪ. ಇವಾಗ ನಾವು ಇವತ್ತು ಒಂದಿನ ಮಾಡಿದ್ವಿ, ಅದು ಕೋರ್ಸು ರೆಕಾರ್ಡೆಡ್ ಅಂತ ಹೇಳ್ತಾ ಇದ್ದೀರಲ್ಲ, ನಾವು ನೆಕ್ಸ್ಟ್ ಡೇ ಏನೋ ಒಂದು ಪ್ರಾಬ್ಲಮ್ ಆಯಿತು, ಮಾಡೋಕ್ಕಾಗಿಲ್ಲ ಅಂದರೆ ಅದು ಹೆಂಗೆ ಮ್ಯಾನೇಜ್ ಮಾಡೋದು ಮ್ಯಾಮ್ ನಾವು? ಒಂದ್ ಕಮಿಟ್ಮೆಂಟ್ ಇಂದಾನೆ ಮಾಡ್ಬೇಕಪ್ಪ ಅದು. ತೀರಾ ಆಗ್ಲಿಲ್ಲ ಅಂತ ಅನ್ನೋದಾದ್ರೆ ಬ್ರೇಕ್ ತಗೊಳ್ಳಿ. ಬಟ್ ಯೂಶುವಲಿ ನಾವು ಅದನ್ನ ಸಜೆಸ್ಟ್ ಮಾಡಲ್ಲ. ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಿದ್ರೆ ಬೆಟರ್. ಯಾಕೆ ಅಂತಂದ್ರೆ ಅದ್ರದ್ದು ಇಂಪ್ಯಾಕ್ಟ್ ನಿಮಗೆ ಗೊತ್ತಾಗ್ಬೇಕು ಅಂತ ಅನ್ನೋದಾದ್ರೆ ಅದು ಕಂಟಿನ್ಯೂಸ್ ಆಗಿ ಆಗ್ಬೇಕು. ಕ್ಲಿಯರಾ? ನೀವು ಒಂದಿನಾನು ಬ್ರೇಕ್ ಮಾಡಕ್ ಹೋಗ್ಬೇಡಿ. ಹಾಗೇನಾದ್ರೂ ಬ್ರೇಕ್ ಆಯ್ತು ಅಂತ ಅನ್ನೋದಾದ್ರೆ ಬೇಕಾದ್ರೆ ನೆಕ್ಸ್ಟ್ ಡೇ ತಗೊಳ್ವಿರಂತೆ. ಬಟ್ 28 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದಾಗ್ಲೇನೆ ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನೋಂಥದ್ದಾಗುವಂಥದ್ದು, ಅಥವಾ ಏನ್ ಹೇಳ್ತಾರೆ ಅದು, ಲೈಕ್ ಲೈಫ್ ಅಲ್ಲಿ ಚೇಂಜಸ್ ಕಾಣಕ್ ಸ್ಟಾರ್ಟ್ ಆಗುತ್ತೆ. ನೀವು ಜಸ್ಟ್ 3 to 4 ಡೇಸ್ ಅಟೆಂಡ್ ಮಾಡಿ ಇದನ್ನ ಚಾಲೆಂಜಸ್ ಮ್ಯಾಜಿಕ್ ಸೆಷನ್ಸ್ ನ ತಗೊಂಡ್ತಾ ಹೋಗಿ, ನಿಮ್ಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಓಕೆ ಮ್ಯಾಮ್. ಅಂದರೆ ಇದು ಬೆಳಗ್ಗೆ 6 ಗಂಟೆಗೆ ತಗೋಬೋದಾ ಅಥವಾ ಅದಕ್ಕಿಂತ ಮುಂಚೆ ತಗೊಂಡ್ರು ನಡೆಯುತ್ತಾ ಮ್ಯಾಮ್? ನಡೆಯುತ್ತೆ, ನಿಮ್ ಟೈಮ್ ಅದು. ನೀವ್ ಯಾವ ಟೈಮಲ್ಲಿ ಬೇಕಾದ್ರೂ ತಗೋಬಹುದು. ಫಿಕ್ಸಾ ಮೇಡಮ್? ಏನಪ್ಪಾ? ಒಂದೇ ಟೈಮ್ ಫಿಕ್ಸ್ ಅಲ್ಲಿ ನಾವು ಮಾಡ್ಬೇಕಾ, ಇಲ್ಲ ಇವತ್ತು ಮಾರ್ನಿಂಗ್ ಮಾಡಿದ್ರೆ ನಾಳೆನೂ ಮಾರ್ನಿಂಗು ಇಲ್ಲ ಈವ್ನಿಂಗು ಆ ಒಂದು ತರನಾ? ಟೈಮ್ ಇದ್ರೆ ಬೆಟರ್. ಬಟ್ ನಾನ್ ಮಾಡ್ತೀನಿ ಅಂತಂದ್ರೆ ಹಾಗೂ ಮಾಡ್ಬೋದು, ಮಾಡ್ಬೋದು, ತೊಂದ್ರೆ ತೊಂದ್ರೆ ಏನಿಲ್ಲ. ಇಲ್ಲ. ಬಟ್ ನಾನ್ ಸಜೆಸ್ಟ್ ಮಾಡೋದು, ಅಥವಾ ರೇಖಾ ಮ್ಯಾಮ್ ಆದ್ರೂ ಅವ್ರು ಸಜೆಸ್ಟ್ ಮಾಡೋ ಅಂತದ್ದು, ಬೆಳಿಗ್ಗೆ ಕರೆಕ್ಟ್ 1 ಟೈಮ್ ಇಟ್ಕೊಂಡ್ಬಿಡಿ. ಅರ್ಲಿ ಮಾರ್ನಿಂಗ್ 4 to 5 o'clock, 5 to 6 o'clock ಆ ಟೈಮಲ್ಲಿ ಯಾರು ಡಿಸ್ಟರ್ಬ್ ಮಾಡೋರು ಇರಲ್ಲ. ನಿಮ್ಗೆ ಹೇಳಿದ್ದನ್ನ ಕೇಳಿಸ್ಕೊಳೋ ಅಂತ ಪೇಷನ್ಸ್ ಇರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ಆ ವಾತಾವರಣನೂ ನಿಮ್ಗೆ ಅನುಕೂಲ ಮಾಡ್ಕೊಡುತ್ತೆ. ಓಕೆ ಮ್ಯಾಮ್. ಇಲ್ಲ ನೈಟ್ ಮಾಡ್ಬೋದು, ತೊಂದ್ರೆ ಇಲ್ಲ. ಏನಪ್ಪಾ? ನೈಟ್ ಆದ್ರೂ ಮಾಡ್ಬೋದು, ತೊಂದ್ರೆ ಇಲ್ಲ. ಹಾ, ಮಾಡ್ಬೋದು. ಓಕೆ, ಒನ್ ಟೈಮ್ ಮಾಡ್ಬೋದು. ಮಾತ್ರ. ಯಾವ್ದಾದ್ರು 1 ಟೈಮ್ ಇಟ್ಕೊಳ್ಳಿ. ಇಲ್ಲ ನೀವು ಆಫೀಸ್ ಇಂದ ಬಂದು ನಾನು ಅವಾಗ್ಲೇ ಫ್ರೀ ಆಗಿರೋದು, ನಾನು ಅವಾಗ್ಲೇ ಮಾಡ್ಕೊಂತೀನಿ ಅಂದ್ರೆ ಅವಾಗ್ಲೇ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನಂಗೆ ಗೊತ್ತಿರೋ ಹಾಗೆ ನಾನು ಮಾತಾಡ್ತೀನಿ ರೇಖಾ ಮ್ಯಾಮ್ ಹತ್ರ. ಇವತ್ತೇ ಎಲ್ಲ ಪೇಮೆಂಟ್ ಮಾಡಕ್ ಆಗಿಲ್ಲ ಅಂತಂದು ನಾನು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿ 1 or 2 days ನಾನು ಟೈಮ್ ತಗೊಂತೀನಿ. ತಗೊಂಡಾದ ನಂತರದಲ್ಲಿ ಇದ್ ಮಾಡೋಣ. ಓಕೆನಾ? ಓಕೆ, ಥ್ಯಾಂಕ್ ಯು. ಆಗಿದೆ, ಪೇಮೆಂಟ್ ಆಗಿದೆ. ಓಕೆ ಮ್ಯಾಮ್. ಹೌದಾ? ಸರಿ, ಓಕೆ. ಮ್ಯಾಮ್ ನಂದು ಆಗ್ತಾ ಇಲ್ಲ ಇದು ವಾಟ್ಸಪ್ಗೂ ಆಗ್ತಾ ಇಲ್ವಾ ಮೊಬೈಲ್ ನಂಬರ್ಗೆ?
ನೋಡಿ ಆಗಿರ್ಬೇಕು. ಇದನ್ನ ಮೊಬೈಲ್ ನಂಬರಿಗೆ ಟ್ರಾನ್ಸ್ಫರ್ ಮಾಡ್ಬೋದಲ್ಲ? ಹಾ ಅದನ್ನೇ ನೋಡ್ತಾ ಇದ್ದೀನಿ ಮ್ಯಾಮ್. ಓಕೆ, ಲೀವ್ ಆಗ್ಲಾ? ಎಲ್ಲರಿಗೂ ಡೌಟ್ಸ್ ಕ್ಲಿಯರ್ ಆಯ್ತಲ್ಲ? ಶಲ್ ಐ ಎಂಡ್ ದ ಓಕೆ ಸೆಷನ್? ಥ್ಯಾಂಕ್ ಯು ಮ್ಯಾಮ್. ಓಕೆಪಾ, ಏನೇ ಡೌಟ್ಸ್ ಇತ್ತು ನನಗೆ ಮೊಬೈಲ್ ನಂಬರ್ ಗೊತ್ತಲ್ಲ, ನನಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ. ಓಕೆ, ಆಗ್ಲಿಂದ ಅದು RLM ನವ್ರಿಗೆ ಜಾಯ್ನ್ ಆಗಕ್ ಆಗ್ತಿಲ್ಲ, ಅವ್ರಿಗೂ ಲಿಂಕ್ ಶೇರ್ ಮಾಡ್ತಾ ಮಾತಾಡ್ತಾ ಇದ್ದೆ. ಸೊ 28 ಡೇಸ್ ಮ್ಯಾಜಿಕ್ ಏನಿದೆ ಅದು ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ. ಲಾಸ್ಟ್ ಡೇ ರೇಖಾ ಮ್ಯಾಮ್ ನಿಮ್ಗೆ ಜಾಯ್ನ್ ಆಗ್ತಾರೆ ಅಂಡ್ ಎವ್ರಿ ಡೇ ಅದು 1 ಅವರ್ ಇರುತ್ತೆ. ಓಕೆ, 1 ಅವರ್ ವಿಡಿಯೋ ಅಂಡ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಚೇಂಜ್ ಯುವರ್ ಲೈಫ್. ಸೊ ಈಗ ಅದು ಬ್ಲಾಕ್ ಡೇ ಅಂತ ಆಫರ್ ಕೊಡ್ತಾ ಇದ್ರೆ, ಹಾಗಾಗಿ 2222 ರುಪೀಸ್ಗೆ ನಿಮ್ಗೆ ಸಿಗ್ತಾ ಇರೋ ಅಂತದ್ದು. ಓಕೆ ಓಕೆ ಮ್ಯಾಮ್. ಓಕೆಪಾ, ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಗುಡ್ ನೈಟ್. ಥ್ಯಾಂಕ್ ಯು. ಯಾ, ಬಾಯ್. ಗುಡ್ ನೈಟ್ ಮ್ಯಾಮ್. ಗುಡ್ ನೈಟ್ ಪಾ. ಥ್ಯಾಂಕ್ ಯು ಮ್ಯಾಮ್. ಗುಡ್ ನೈಟ್. ನೈಟ್.